ವೆಲ್ಕಮ್ ಟು ದ ಸೆಕೆಂಡ್ ಲೆಕ್ಚರ್ ಆಫ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಇವತ್ತಿಂದ ಏನು ಮಾಡೋದೈತೆ ಅಂತಂದ್ರೆ ಒಂದು ಟ್ರಿಗ್ನೋಮೆಟ್ರಿಯನ್ನು ಹಿಂದಿನ ಕ್ಲಾಸ್ದಾಗ ಏನು ಮಾಡಿದ್ದು ಅಂತಂದ್ರೆ ಬೇಸಿಕ್ಕಾಗಿ ನಾವು ಸ್ಟಾರ್ಟ್ ಮಾಡಿದ್ದು. ಇವತ್ತು ಆ ಬೇಸಿಕ್ಕಿಂತನೂ ಮುಂದೆ ಹೋಗೋದೈತಿ. ಸೊ ನಾವೇನು ಮಾಡೋಣ ಅಂತಂದರೆ ಇವತ್ತಿನ ಕ್ಲಾಸ್ದಾಗ ಟ್ರಿಗ್ನೋಮೆಟ್ರಿಯಿಂದ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡೋಣ ಅಂತ ನಮಗೆ ಏನೇನು ಯೂಸ್ ಆಗೋದಿತ್ತಲೆ. ಸೊ ಕಂಟಿನ್ಯೂ ಎಲ್ಲಿರೋದು ಹಿಂದಿನ ಕ್ಲಾಸದ ರಿವಿಷನ್ ಹಿಡಿದು ಸ್ಟಾರ್ಟ್ ಮಾಡೋಣ. ಇವತ್ತು ಲಾಸ್ಟ್ ಕ್ಲಾಸ್ದಾಗ ನಾನು ಏನು ಹೇಳೀನಿ ಅಂತಂದ್ರೆ ಒಂದು ಲಾಸ್ಟ್ ಟರ್ಮ್ ಹೇಳೀನಿ. ಏನಂತಂದ್ರೆ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಎಲ್ಲರೂ ಕೊಟ್ಟಿರಿ ಅಂತಂದ್ರೆ ನಿಮಗೆ ಉಳ್ಕಿದ್ದು ಯಾವ ರೀತಿ ಟ್ರಿಗ್ನೋಮೆಟ್ರಿಕ್ ರೇಷೋಸ್ಗಳನ್ನು ನೀವು ಫೈಂಡ್ ಔಟ್ ಮಾಡ್ತೀರಿ ಅನ್ನೋದು ಲಾಸ್ಟ್ ಕ್ಲಾಸ್ದಾಗ ಲಾಸ್ಟ್ ಟಾಪಿಕ್ ಕಲ್ತಿದ್ದು. ಹೌದು, ಇವತ್ತು ಅಲ್ಲಿ ಹಿಡ್ದನ ಸ್ಟಾರ್ಟ್ ಮಾಡೋಣ. ಇವಾಗ ನನಗೊಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಕೊಟ್ಟಾರ ಅಂತ ತಿಳ್ಕೊರಿ. ಟ್ಯಾನ್ ಟೀಟಾ ಈಕ್ವಸ್ ಟು ನ್ಯೂ ಅಂಥೇಳಿ. ಹಾಂ, ನ್ಯೂ ಅಂಥೇಳಿ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಟ್ಯಾನ್ ಟೀಟಾ ಈಕ್ವಸ್ ಟು ನ್ಯೂ ಕೊಟ್ಟಾಗ ನಮಗೆ ಏನು ಕೇಳ್ತಾರಂತಂದ್ರೆ ಎಕ್ಸಾಂಪಲ್ ಆಗಿ find the value of sin theta plus new cos theta. ಈ ರೀತಿ ಕೇಳಿದಾಗ ಹೆಂಗೆ ಮಾಡ್ಬೇಕಂದ್ರೆ ನಾವು ಇವಾಗ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋ ಕೊಟ್ಟಾರ ನಮಗೆ ಟ್ಯಾನ್ ಟೀಟಾ ಈಕ್ವಸ್ ಟು ನ್ಯೂ ಅಂತ ಹೇಳಿ. ಇವಾಗ ನೋಡ್ರಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೀವು ಡ್ರಾ ಮಾಡ್ಕೋತೀರಿ ಫಸ್ಟಾ. ಇವಾಗ ನಾನು ಈ ಆ್ಯಂಗಲನ್ನು ಟೀಟಾ ಅಂಥೇಳಿ ಕನ್ಸಿಡರ್ ಮಾಡಿ ಅಂತಂದ್ರೆ ಈ ಆ್ಯಂಗಲ್ ಟೀಟಾ ಅಂಥೇಳಿ ಕನ್ಸಿಡರ್ ಮಾಡಿ ಅಂದ್ರೆ ಇದಂತೂ 90 ಡಿಗ್ರಿ ಇರ್ತೈತಿ. 90 ಡಿಗ್ರಿದ ಅಪೋಸಿಟ್ ಸೈಡ್ ಏನು ಇರ್ತೈತಿಲ್ಲ ಈ ಸೈಡ್, ಇದಕ್ಕೆ ನಾನು ಹೈಪೋಟೆನ್ಯೂಸ್ ಅಂತ ಹೇಳಿ ಕರಿತೀನಿ. ಟೀಟಾದ ಅಪೋಸಿಟ್ ಸೈಡ ಪರ್ಪೆಂಡಿಕ್ಯುಲರ್. ಈ ಟೀಟಾ ಪ್ರಕಾರ ಹೌದು, ನಾನು ಆ್ಯಂಗಲ್ ಇಲ್ಲಿ ತೊಗೊಳತ್ನು ಈ ಟೀಟಾ ಪ್ರಕಾರ ಇದು ಈ ಸೈಡ್ ಏನೈತಿಲ್ಲ ಇದು ಪರ್ಪೆಂಡಿಕ್ಯುಲರ್ ಆಯ್ತು. ಇನ್ನು ಇದು ಪರ್ಪೆಂಡಿಕ್ಯುಲರ್ ಇದು ಹೈಪೋಟೆನ್ಯೂಸ್ ಆದ್ರೆ ಇದೇನಾಗ್ತೈತಿ ಬೇಸ್ ಆಗ್ತೈತಿ. ಈ ಟೀಟಾ ಪ್ರಕಾರ ಇದು ಬೇಸ್. ಯಾವತ್ತೂ ಆ್ಯಂಗಲ್ ಏನಿರ್ತೈತಿ ಹೈಪೋಟೆನ್ಯೂಸ್ ಮತ್ತು ಬೇಸದ ನಡಬಾರ್ಕ್ ಇರ್ತೈತಿ. ಇವಾಗ ನೋಡ್ರಿ ಟ್ಯಾನ್ ಟೀಟಾ ಈಕ್ವಸ್ ಟು ನ್ಯೂ ಅಂತ ಹೇಳ್ಕೊಟ್ಟಾರ. ಟ್ಯಾನ್ ಟೀಟಾ ಈಕ್ವಸ್ ಟು ನ್ಯೂ ಅಂತ ಹೇಳ್ಕೊಟ್ಟಾರ. ನಾನು ಟ್ಯಾನ್ ಟೀಟಾನ ಹೆಂಗೆ ಬರಿಬೋದು? ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಹಂಗಂದ್ರೆ ನಾನು ಪರ್ಪೆಂಡಿಕ್ಯುಲರನ್ನು ನ್ಯೂ ಅಂತ ತಿಳ್ಕೊಬೋದು, ಬೇಸನ್ನು 1 ಅಂತ ಹೇಳಿ ತಿಳ್ಕೊಬೋದು. ಇಲ್ಲಿ ಹಿಡ್ದ ನಾನು ಹೈಪೋಟೆನ್ಯೂಸನ್ನು ತಗೋಬೋದು. ನೋಡ್ರಿ ಇಲ್ಲಿ ಪರ್ಪೆಂಡಿಕ್ಯುಲರನ್ನು ನಾನು ನ್ಯೂ ಅಂತ ತಿಳ್ಕೊತ್ನು. ಹಾಗಾದ್ರೆ ಪಿ ಈಕ್ವಸ್ ಟು ಏನಾಗ್ತು ನ್ಯೂ, ಬೇಸ್ ಏನಾಯ್ತು ನಮ್ದು 1 ಆಯ್ತು. ಇಲ್ಲಿ ಹಿಡ್ದ ನಾನು ಹೈಪೋಟೆನ್ಯೂಸನ್ನು ತಗೋಬೋದು ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಏನು ಹೇಳ್ತೈತಿ? ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಸ್ ಟು ಉಳ್ಕಿದ ಎರಡು ಏನು ಸೈಡ್ ಅದಾವಲ್ಲ ಪರ್ಪೆಂಡಿಕ್ಯುಲರ್ ಮತ್ತು ಬೇಸ್ ಅದ್ರದ್ದು ಸ್ಕ್ವೇರ್ ಸಮ್. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಇವೆರಡತ್ರ ಸಮ್ ಏನಾಗ್ತೈತಿ? ಹೈಪೋಟೆನ್ಯೂಸ್ ಸ್ಕ್ವೇರ್ ಕೊಡ್ತೈತಿ. ಇವಾಗ ಪರ್ಪೆಂಡಿಕ್ಯುಲರ್ ಎಷ್ಟಿತ್ತು ನಮ್ದು? ನ್ಯೂ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಸ್ ಟು ಹೈಪೋಟೆನ್ಯೂಸ್ ಸ್ಕ್ವೇರ್. ಈ ಸ್ಕ್ವೇರ್ ಆ ಕಡೆ ಹೋಯ್ತಂದ್ರೆ ರೂಟ್ ಆಗ್ತದೆ ಆಚೆ ಕಡೆ. ಸೊ ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂತಂದ್ರೆ ನಾನು ಹೈಪೋಟೆನ್ಯೂಸನ್ನು ಏನು ಬರಿಬೋದು? ಹೈಪೋಟೆನ್ಯೂಸನ್ನು ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1 ಅಂಥೇಳಿ ಬರಿಬೋದು. ನನಗೆ ಹೈಪೋಟೆನ್ಯೂಸ್ ಈಕ್ವಸ್ ಟು ಎಷ್ಟೈತೆ ಅಂಥೇಳಿ ಗೊತ್ತಾಯ್ತು. ಇನ್ನೇನು ಮಾಡ್ಬೋದು? ನಾನು ಸೈನ್ ಟೀಟಾ ಮತ್ತು ಕಾಸ್ ಟೀಟಾನ ತಗೋಬೋದು. ನೋಡ್ರಿ ಇಲ್ಲಿ ಸೈನ್ ಟೀಟಾ ಏನಾಗ್ತತಿ? ಸೈನ್ ಟೀಟಾ ಬರೀಕ್ ಮುಂದೆ ಏನು ಮಾಡ್ತೀರಿ? ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್ ಯೂಸ್ ಮಾಡ್ತೀರಿ. ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸದ ರೇಷೋ ಏನು ಹೇಳ್ತೈತೆ ನಮಗೆ? ಸೈನ್ ಟೀಟಾ. ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ನಮ್ಮದ ನ್ಯೂ ಐತಿ, ಹೈಪೋಟೆನ್ಯೂಸ್ ಎಷ್ಟು ಬಂದೈತಿ? ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1. ಸೊ ಪರ್ಪೆಂಡಿಕ್ಯುಲರ್ ಎಷ್ಟೈತಿ? ನ್ಯೂ ಡಿವೈಡೆಡ್ ಬೈ 1 ನ್ಯೂ ಸ್ಕ್ವೇರ್ ಪ್ಲಸ್ 1 ಅಂಡರ್ ರೂಟ್ ಹೈಪೋಟೆನ್ಯೂಸ್. ಸೊ ಇವಾಗ ಸೈನ್ ಟೀಟಾದ ವ್ಯಾಲ್ಯೂ ಬರುತ್ತೆ. ಎಷ್ಟು ಬಂತು? ನ್ಯೂ ಡಿವೈಡ್ ಬೈ ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1. ಇನ್ನು ನಮಗೆ ಕಾಸ್ ಟೀಟಾ ಒಂದು ಬೇಕು. ಸೊ ಕಾಸ್ ಟೀಟಾ ಈಕ್ವಸ್ ಟು ಏನಾಗ್ತೈತೆ ಅಂದ್ರೆ ಬೇಸ್ ಓವರ್ ಹೈಪೋಟೆನ್ಯೂಸ್. ಸೊ ಬೇಸ್ ಅಂತೂ 1 ಐತೆ ನಮ್ದು. ಆಮೇಲೆ ಹೈಪೋಟೆನ್ಯೂಸ್ ಎಷ್ಟೈತಿ? ನ್ಯೂ ಸ್ಕ್ವೇರ್ ಪ್ಲಸ್ 1 ಅಂಡರ್ ರೂಟ್ದಾಗ. ಇವಾಗ ನಮಗೆ ಏನು ಕೇಳ್ಯಾರು? ಸೈನ್ ಟೀಟಾ ಪ್ಲಸ್ ನ್ಯೂ ಕಾಸ್ ಟೀಟಾದ ವ್ಯಾಲ್ಯೂ ಕೇಳ್ಯಾರು. ಹೆಂಗೆ ತೆಗಿತಿದ್ರು ಹೇಳ್ರಿ? ನಮಗೇನು ಕೇಳ್ಯಾರು? ಸೈನ್ ಟೀಟಾ ಪ್ಲಸ್ ನ್ಯೂ ಕಾಸ್ ಟೀಟಾ. ಸೊ ಇವಾಗ ಸೈನ್ ಟೀಟಾದ ವ್ಯಾಲ್ಯೂ ಎಷ್ಟೈತೆ ನಮ್ಗೆ? ನ್ಯೂ ಡಿವೈಡ್ ಬೈ ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1. ಸೊ ಪ್ಲಸ್ ನ್ಯೂ ಕಾಸ್ ಟೀಟಾ ಎಷ್ಟೈತಿ? 1 ಡಿವೈಡ್ ಬೈ ನ್ಯೂ ಸ್ಕ್ವೇರ್ ಪ್ಲಸ್ 1. 1 ಡಿವೈಡ್ ಬೈ ನ್ಯೂ ಸ್ಕ್ವೇರ್ ಪ್ಲಸ್ 1 ಅಂಡರ್ ರೂಟ್. ಇವಾಗ ನೋಡ್ರಿ ಬೇಸ್ ಸೇಮ್ ಅದಾವೆ ಎರಡು ಕಡೆ. ಹಾಗಾದ್ರೆ ಪವರ್ಗಳು ಏನಾಗ್ತಾವೆ ಅಂದ್ರೆ ಇಲ್ಲಿ ಏನು ನಮ್ಮ ಕಡೆ ಇದನ್ನದಾವಲ್ಲ ನೋಡ್ರಿ, ಈಚೆ ಕಡೆನೂ ನ್ಯೂ ಸ್ಕ್ವೇರ್ ಪ್ಲಸ್ 1 ಅಂಡರ್ ರೂಟ್ದಾಗ ಐತಿ, ಈಚೆ ಕಡೆನೂ ಬೇಸ್ದಾಗ ಏನೈತಿ? ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1 ಐತಿ. ಹಾಗಾದ್ರೆ ಏನು ಮಾಡ್ಬೋದು ನಾವು? ಮ್ಯಾಗಿನ ಮ್ಯಾಗ ಆ್ಯಡ್ ಮಾಡ್ಬೋದು. ನ್ಯೂ ಪ್ಲಸ್ ನ್ಯೂ ಇಂಟು 1 ನ್ಯೂ ಆಗ್ತೈತಿಲ್ಲ ಡಿವೈಡ್ ಬೈ ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1. ಏನಾಗ್ತೈತಿ? 2 ನ್ಯೂ ಡಿವೈಡ್ ಬೈ ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1.
2 ನ್ಯೂ ಡಿವೈಡ್ ಬೈ ಅಂಡರ್ ರೂಟ್ ನ್ಯೂ ಸ್ಕ್ವೇರ್ ಪ್ಲಸ್ 1. ಈ ರೀತಿ ನಾವು ಏನು ಮಾಡ್ಬೋದು, ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನಮಗೆ ಎಲ್ಲರೂ ಕೊಟ್ಟರೆ ಅಂತಂದ್ರೆ ನಾವೇನು ಮಾಡ್ಬೋದು, ಇನ್ನೂ ನಮ್ಮ ಕಡೆ ಏನು ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅದಾವಲ್ಲ, ಟ್ಯಾನ್ ಟೀಟಾ ಕೊಟ್ಟಾರ, ಉಳಿಕಿದ 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನಾವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದನ್ನು ಏನು ಮಾಡಿದ್ದು ನಾವು ಲಾಸ್ಟ್ ಕ್ಲಾಸ್ದಾಗ ಲಾಸ್ಟ್ ಟಾಪಿಕ್ ಡಿಸ್ಕಷನ್ ಮಾಡಿದ್ದು. ಇವತ್ತಿನ ಕ್ಲಾಸನ್ನು ಇಲ್ಲಿ ಹಿಡ್ದನ ಸ್ಟಾರ್ಟ್ ಮಾಡತ್ತೀವಿ, ರಿವಿಷನ್ ಹಿಡ್ದ. ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ವ್ಯಾಲ್ಯೂ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೋಡೋಣ ಅಂತ. ನೀವು ನೋಟ್ ಮಾಡ್ಕೋಬೋದು. ಕಂಟಿನ್ಯೂ ಮಾಡೋಣ. ನಾವು ಏನಾಗಿರ್ತೈತೆ ಅಂತಂದ್ರೆ ಒಂದಿಷ್ಟು ಆ್ಯಂಗಲ್ಗಳು ಅದಾವೆ. ಹೆಂಗಂತಂದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಈ ಎಲ್ಲ ಆ್ಯಂಗಲ್ಗಳಿಗೆ ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ವ್ಯಾಲ್ಯೂ ಏನು ಬರ್ತಾವೆ ಅನ್ನೋದು ನಾವು 10th ಕ್ಲಾಸ್ದಾಗ ಕಲಿತೇ ಇರ್ತೀವಿ. ಈ ರೀತಿ ಒಂದು ಟೇಬಲ್ ನೀವು ಏನು ಮಾಡ್ತೀರಿ ಅಂತಂದ್ರೆ 10th ಕ್ಲಾಸ್ದಾಗ ನೋಡ್ತಿದ್ರಿ. ಹೌದು, ಈ ಟೇಬಲ್ ಏನು ನಾರ್ಮಲ್ ವ್ಯಾಲ್ಯೂಗಳು ಏನದಾವಲ್ಲ, ಸೈನ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, ಈ ವ್ಯಾಲ್ಯೂಸ್ ನಿಮಗೆ ನೆನಪಿರಬೇಕು. ಓಕೆ, ನಮ್ಮ ಫಿಸಿಕ್ಸ್ದಾಗ ಭಾಳ ಕಡೆ ಏನಾಗ್ತೈತೆ ಅಂತಂದ್ರೆ ಇವು ಸ್ಮಾಲ್ ವ್ಯಾಲ್ಯೂಗಳು ಕೂಡ ಏನಾಗ್ತಾವೆ, ಯೂಸ್ ಆಗ್ತಾವೆ. ಅದಕ್ಕಾಗಿ ಇದ್ರ ನೀವು ನೆನಪಿಡೋದು ಭಾಳ ಅವಶ್ಯಕತೆ ಬೀಳ್ತೈತೆ. ಓಕೆ, ಯಾವಾಗೂ ನೀವು ಕೇಳ್ರಿ ಅಂತಂದ್ರೆ ಈ ವ್ಯಾಲ್ಯೂಸ್ ನಿಮಗೆ ಬರ್ತಾ ಇರಬೇಕು. ನಾನು ಇಲ್ಲಿ ಏನು ಮಾಡೀನಿ ಅಂತಂದ್ರೆ ರೇಡಿಯನ್ಸ್ದಾಗೂ ಕೂಡ ಆ್ಯಂಗಲನ್ನು ಬರ್ದೇನೆ. 30 ಡಿಗ್ರಿಯನ್ನು π/6 ರೇಡಿಯನ್ಸ್ ಅನ್ಬೋದು ನಾವು, 45 ಡಿಗ್ರಿಯನ್ನು π/4 ರೇಡಿಯನ್ಸ್ ಅನ್ಬೋದು, 60 ಡಿಗ್ರಿಯನ್ನು π/3 ರೇಡಿಯನ್ಸ್, 90 ಡಿಗ್ರಿಯನ್ನು π/2 ರೇಡಿಯನ್ಸ್ ಅನ್ನು ನಾವು ಅನ್ಬೋದು. ಈ ಟೇಬಲನ್ನು ನಾವೇನು ಮಾಡೋ ಒಂದು ತುಂಬುನು ಅಂತ ಮತ್ತು ಇದನ್ನ ನೆನಪಿಸಕಟ್ಟು ನೀವು ಇಡಬೇಕು ಪ್ರತಿಯೊಂದು ವ್ಯಾಲ್ಯೂಗಳನ್ನು. ಹೌದು, ಇಲ್ಲಿ ನೋಡ್ರಿ, ಸೈನ್ 0 ಡಿಗ್ರಿದು ಏನು ವ್ಯಾಲ್ಯೂ ಇರ್ತೈತಿಲ್ಲ, ವಿಚ್ ಈಸ್ 0. ಸೈನ್ 30 ಡಿಗ್ರಿ ವಿಚ್ ಈಸ್ 1/2. ನೆಕ್ಸ್ಟ್ ಸೈನ್ 45 ಡಿಗ್ರಿ ವಿಚ್ ಈಸ್ 1/√2. ಆಮೇಲೆ ಸೈನ್ 60 ಡಿಗ್ರಿ ವಿಚ್ ಈಸ್ √3/2. ಸೈನ್ 90 ಡಿಗ್ರಿ ವಿಚ್ ಈಸ್ 1. ಸೊ ಈ ರೀತಿ ಏನಾಗ್ತೈತೆ ಅಂತಂದ್ರೆ ಸೈನ್ದ ವ್ಯಾಲ್ಯೂಸ್ ಬರ್ತಾವೆ ಡಿಫ್ರೆಂಟ್ ಆ್ಯಂಗಲ್ಗಳಿಗೆ. ಹೌದು, ಇನ್ನು ನಿಮ್ಗೆ ಕಾಸ್ಟ್ ಇಟ್ಟದ ಆ್ಯಂಗಲ್ ಕಾಸ್ಟ್ ಇಟ್ಟದ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ಕಾಸ್ಟ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದ ವ್ಯಾಲ್ಯೂ ಬೇಕಾದ್ರು ಅಂತಂದ್ರೆ ಆನ್ ಡಿಫ್ರೆಂಟ್ ಆ್ಯಂಗಲ್ಸ್ ಏನು ಮಾಡ್ಬೇಕಂದ್ರೆ ನೀವು ಉಲ್ಟಾ ಬರ್ಕೋತ ಬರ್ಬೇಕು. ಸೈನ್ 90 ಡಿಗ್ರಿದು ಏನು ವ್ಯಾಲ್ಯೂ ಐತ್ಲ 1 ಅನ್ನೋದ, ಅದು ಕಾಸ್ಟ್ 0 ಡಿಗ್ರಿದು ವ್ಯಾಲ್ಯೂ ಆಗ್ತದೆ. ಹೆಂಗಂತಂದ್ರೆ ಉಲ್ಟಾ ಬರೀರಿ, 1√3/2, ನೆಕ್ಸ್ಟ್ 1/√2, ನೆಕ್ಸ್ಟ್ 1/2, ಆಮೇಲೆ 0. ನಿಮಗೆ ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವ್ಯಾಲ್ಯೂ ಬೇಕಾದ್ರೆ ಏನು ಮಾಡ್ತೀರಿ, ಸೈನ್ ಮತ್ತು ಕಾಸ್ ಅದ ಒಂದಕ್ಕೊಂದು ಡಿವೈಡ್ ಕೊಡ್ಬೇಕು. ಹೆಂಗಂತಂದ್ರೆ ಟ್ಯಾನ್ ಟೀಟಾ ಈಕ್ವಲ್ಸ್ ಟು ಏನಾಗ್ತೈತಿ, ಸೈನ್ ಟೀಟಾ ಡಿವೈಡ್ ಬೈ ಕಾಸ್ ಟೀಟಾ. ಹಂಗಂದ್ರೆ 0/1 ಏನಾಗ್ತೈತಿ, 0. ಸೈನ್ ಮತ್ತು ಕಾಸ್ ಟೀಟಾದ ರೇಷಿಯೋ ತೊಗೋಬೇಕು ನೀವು ಇಲ್ಲಿ. ಸೊ 1/2 ಡಿವೈಡ್ ಬೈ √3/2 ಏನಾಗ್ತೈತಿ ಅಂದ್ರೆ 1/√3. ನೆಕ್ಸ್ಟ್ 1/√2 ಡಿವೈಡ್ ಬೈ 1/√2 ಏನಾಗ್ತೈತಿ 1. √3/2 ಡಿವೈಡ್ ಬೈ 1/2 ವಿಚ್ ಇಸ್ √3. ನೆಕ್ಸ್ಟ್ 1 ಡಿವೈಡ್ ಬೈ 0 ಏನು ಅನ್ಬೋದು ಅಂತಂದ್ರೆ ನಾವು ಇನ್ಫಿನಿಟಿ. 1 ಡಿವೈಡೆಡ್ ಬೈ 0 ವಿಚ್ ಇಸ್ ಇನ್ಫಿನಿಟಿ. ನೆಕ್ಸ್ಟ್ ನಮಗೆ ಕೊಸೆಕ್ ಟೀಟಾದ ಬೇಕಾತಂದ್ರೆ ಸೈನ್ ಟೀಟಾದ ಉಲ್ಟಾ. ಹಂಗಂದ್ರೆ ಇಲ್ಲಿ 0 ಐತಿ, 1/0 ಏನಾಗ್ತೈತಿ ಇನ್ಫಿನಿಟಿ. ಕೊಸೆಕ್ ಟೀಟಾದ 0 ಡಿಗ್ರಿ ಇದ್ದಾಗ ಏನಾಗ್ತೈತಿ ವ್ಯಾಲ್ಯೂ ಇನ್ಫಿನಿಟಿ. ಸೊ ಈಗ 30 ಡಿಗ್ರಿದು ಬೇಕಾದಂದ್ರೆ ಸೈನ್ ಟೀಟಾದ ಉಲ್ಟಾ ಮಾಡಿರಿ, 1/2 ಐತಿ, ಇಲ್ಲಿ 2 ಆಗ್ತದೆ. ನೆಕ್ಸ್ಟ್ √2, ನೆಕ್ಸ್ಟ್ 2/√3, ನೆಕ್ಸ್ಟ್ 1. ಸೊ ಇಲ್ಲಿ ಸೆಕ್ ಟೀಟಾದ ಎಲ್ಲಿರೇ ಬೇಕಾತಂದ್ರೆ ನಿಮ್ಗೆ ಕಾಸ್ಟ್ ಟೀಟಾದ ಉಲ್ಟಾ ನಾನು ಬರ್ದೂ ಬಿಡ್ತೀನಿ. ಇಲ್ಲಿ ನೋಡ್ರಿ, ಕೊಸೆಕ್ ಟೀಟಾ ಅಂತಂದ್ರೆ 1/sin ಟೀಟಾ ಅಂತ ಹೇಳಿ ಬರಿಬೋದು ನಾನು. ಸೈನ್ ಟೀಟಾದ ಉಲ್ಟಾ. ಸೆಕ್ ಟೀಟಾ ಅಂತಂದ್ರೆ ಕಾಸ್ ಟೀಟಾದ ಉಲ್ಟಾ 1/cos ಟೀಟಾ. ಸೊ ಕಾಸ್ ಟೀಟಾದ ಉಲ್ಟಾ ಮಾಡೋ 1/1 1 ಆಗ್ತೈತಿ ಇದು. ನೆಕ್ಸ್ಟ್ √3/2 2/√3. ನೆಕ್ಸ್ಟ್ 1/√2 √2. ನೆಕ್ಸ್ಟ್ 1/2 2 ಆಗ್ತೈತಿ ಇದು. 0/1 ಏನಾಗ್ತೈತಿ ಇನ್ಫಿನಿಟಿ. ಹೌದು, ಹಂಗೂ ಮಾಡ್ಬೋದು ನೀವು. ನೆಕ್ಸ್ಟ್ ಕಾಟ್ ಟೀಟಾ ಅಂತಂದ್ರೆ 1/tan ಟೀಟಾ. ಟ್ಯಾನ್ ಟೀಟಾದ ಉಲ್ಟಾ. ಸೊ ಇಲ್ಲಿ ನೋಡ್ರಿ, ಟ್ಯಾನ್ ಟೀಟಾ 0 ಐತಿ, 1/0 ಏನಾಗ್ತೈತಿ ಇನ್ಫಿನಿಟಿ. 1/√3 ಐತಿ, ಇಲ್ಲಿ ಏನಾಗ್ತೈತಿ √3 ಉಲ್ಟಾ ಮಾಡ್ಬೇಕದ್ರದ. ನೆಕ್ಸ್ಟ್ ಇಲ್ಲಿ 1 ಐತಿ, ಇಲ್ಲಿ 1 ಉಳಿದೀವಿ. ನೆಕ್ಸ್ಟ್ √3 ಐತಿ, 1/√3 ಆಗ್ತೈತಿ, 1/√3. ಇಲ್ಲಿ ಇನ್ಫಿನಿಟಿ ಐತಿ, 1/∞ ಏನಾಗ್ತೈತಿ 0. ನೆನ್ಪಿಡ್ರಿ, 1/∞ ಏನಾಗ್ತೈತಿ 0.
1/0 ಏನಾಗ್ತೈತಿ ಇನ್ಫಿನಿಟಿ. ಎರಡು ಟರ್ಮ್ಸ್ ನಿಮಗೆ ಬರಬೇಕು. ಸೊ ಈ ರೀತಿ ನೀವೇನು ಮಾಡ್ಬೋದು, ಈ ಟೇಬಲನ್ನು ಫಿಲ್ ಮಾಡ್ಬೋದು. ಈ ಟೇಬಲ್ದಾಗ ಇರೋ ವ್ಯಾಲ್ಯೂಸ್ಗಳು ನಿಮಗೆ ನೆನಪಿರಲೇಬೇಕು. ಹೌದು, ಜನ್ರಲಾಗಿ ಯೂಸ್ ಆಗಿಬಿಡ್ತಾವೆ ಎಲ್ಲರ ಫಿಸಿಕ್ಸ್ದಾಗ. ಸೊ ಯಾವುದೇ ಒಂದು ಟಾಪಿಕ್ ಸಾಲ್ವ್ ಮಾಡ್ತಿರ್ತೀರಿ, ಅದ್ರಾಗ ಏನಾಗ್ತಾವೆ ಅಂತಂದ್ರೆ ನಿಮಗೆ tan 30 ಡಿಗ್ರಿದ ವ್ಯಾಲ್ಯೂ ಬೇಕಾಗ್ತದೆ, tan π/6 ರೇಡಿಯನ್ಸ್ದ ವ್ಯಾಲ್ಯೂ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಇದು ನಿಮ್ಗೆ ನೆನಪಿತ್ತಂದ್ರೆ ಈಸಿಲಿ ಏನು ಮಾಡ್ಬೋದು, ಅವಾಗ ಯೂಸ್ ಮಾಡ್ಬೋದು. ಅದಕ್ಕಾಗಿ ನಾರ್ಮಲಾಗೇ ಯೂಸ್ ಆಗ್ತೈತೆ, ಅದ್ರ ಸಂಬಂಧ ಹೇಳಾಗುತ್ತೆ ನಾನು. ಸೊ ಟೇಬಲನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಹೌದು. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋನು, ನೀವು ನೋಟ್ ಮಾಡ್ಕೋರಿ. 10th ಕ್ಲಾಸ್ ತನಕ ಏನಾಗಿರ್ತೈತೆ ಅಂತಂದ್ರೆ ಗ್ರಾಫ್ಸ್ ಬಗ್ಗೆ ಒಂದಿಷ್ಟು ನಿಮಗೆ ನಾಲೆಜನ್ನು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೋಡಿರಿ, ಈ ರೀತಿ ನಮ್ದು ಏನಾಗ್ತೈತಿ, ಇದೇನು ಎಕ್ಸಸ್ ಕಾಣತೈತಿ ನಿಮ್ಗೆ, ಇದಕ್ಕೆ ಎಕ್ಸ್ ಎಕ್ಸಸ್ ಅಂತೇಳಿ ಕರಿತಿದ್ದು ನಾವು. ಇದೇನಿದೆ ನಮ್ಮದು ಎಕ್ಸ್ ಎಕ್ಸಸ್. ಹೌದು, ಇದು ಎಕ್ಸ್ ಎಕ್ಸಸ್ ಆದ್ರೆ ಇದು ಯಾವ್ದು ಎಕ್ಸಸ್ಸಾ, ಇದು ವೈ ಎಕ್ಸಸ್. ಇವಾಗ ಈ ಪಾಯಿಂಟ್ ಏನೈತ್ಲ, ಈ ಪಾಯಿಂಟಿಗೆ ನಾವು ಒರಿಜಿನ್ ಅಂತ ಹೇಳಿ ಕರಿತೀವಿ. ಹೌದು, ಓ ಅಂತ ಹೇಳಿ ನಾನು ಡಿನೋಟ್ ಮಾಡ್ತಾನೆ. ಓ ಅಂತಂದ್ರೆ ಒರಿಜಿನ್. ಇಷ್ಟು ನಿಮಗೆ ಗೊತ್ತಿತ್ತು. ಇನ್ನು ಇಲ್ಲಿ 4 ಪಾರ್ಟ್ಸ್ ಕಾಣತಾವ ನಿಮಗೆ. ಹೌದು, 4 ಕ್ವಾಡ್ರಂಟ್ಸ್ ಕಾಣತಾವ. ಇದು ಫಸ್ಟ್ ಕ್ವಾಡ್ರಂಟಾ, ಇದು ಸೆಕೆಂಡ್ ಕ್ವಾಡ್ರಂಟಾ, ಇದು ಥರ್ಡ್ ಕ್ವಾಡ್ರಂಟಾ, ಇದು ಫೋರ್ತ್ ಕ್ವಾಡ್ರಂಟಾ. ಇಷ್ಟಂತರೂ ನಿಮ್ಗೆ ಗೊತ್ತಿರ್ಬೇಕು. ಹೌದು, ಕ್ವಾಡ್ರಂಟ್ ಅಂತಂದ್ರೆ 4ನೇ ಒಂದು ಭಾಗ. ಅದಕ್ಕಾಗಿ ಇದಕ್ಕೇನಂತ ಕರಿಬೋದು ನಾವು, ಫಸ್ಟ್ ಕ್ವಾಡ್ರಂಟ್. ಇದ ಸೆಕೆಂಡ್ ಕ್ವಾಡ್ರಂಟ್ ನಂಬರ್, ಸೆಕೆಂಡ್ ಕ್ವಾಡ್ರಂಟ್. ಇದು ಥರ್ಡ್ ಕ್ವಾಡ್ರಂಟ್. ಫಸ್ಟ್, ಸೆಕೆಂಡ್, ಥರ್ಡ್ ಕ್ವಾಡ್ರಂಟ್. ಇದು ನಮ್ಮದ ಫೋರ್ತ್ ಕ್ವಾಡ್ರಂಟ್. ಕ್ವಾಡ್ರಂಟ್ ಅಂತಂದ್ರೆ 4ನೇ ಒಂದು ಭಾಗ. ಇಲ್ಲಿ 4 ನಿಮಗೆ ಭಾಗಗಳು ಕಾಣತಾವ. ಸೊ ಅದರದ್ದು ಒಂದು ಭಾಗಕ್ಕೆ ಒಂದು ಕ್ವಾಡ್ರಂಟ್ ಅಂತ ಹೇಳಿ ಕರಿತೀವಿ. ಇನ್ನು ಇದಕ್ಕೆ ನಾವು ಫಸ್ಟ್ ಕ್ವಾಡ್ರಂಟ್ ಅಂತ ಯಾಕೆ ಡಿಸೈಡ್ ಮಾಡಿದ್ವು ನೋಡ್ರಿ, ಇದನ್ನು ಡಿಸೈಡ್ ಮಾಡ್ಯಾರ ಎಲ್ಲರೂ ಜನರಲ್ ಯೂಸ್ ಮಾಡ್ತಾರೆ. ಇಡೀ ನಮ್ಮ ವರ್ಲ್ಡ್ದಾಗ ಎಲ್ಲರೂ ಏನು ಮಾಡ್ತಾರೋ ಇದನ್ನ ಫಸ್ಟ್ ಕ್ವಾಡ್ರಂಟ್ ಅಂತ ಹೇಳಿ ತಿಳ್ಕೊತಾರೆ. ನೀವು ಇದನ್ನು ಫಸ್ಟ್ ಕ್ವಾಡ್ರಂಟ್ ಅಂತ ತಿಳ್ಕೊಬೋದಾ. ಬಟ್ ಏನಾಗ್ತೈತಿ, ಪ್ರತಿಯೊಬ್ಬರಿಗೂ ಹೇಳ್ಕೊತ್ಕೊಂಡದಾಗ್ತೈತಿ, ನಾ ಇದನ್ನು ಫಸ್ಟ್ ಕ್ವಾಡ್ರಂಟ್ ಅಂತ ಹೇಳಿ ತಿಳ್ಕೊಂಡೇನೆ ಅಂತೇಳಿ. ಜನರಲಾಗಿ ನಾರ್ಮಲಾಗಿ ಎಲ್ಲರೂ ಏನು ಮಾಡ್ತಾರೋ ಇದನ್ನ ಫಸ್ಟ್ ಕ್ವಾಡ್ರಂಟ್ ಅಂತ ಹೇಳಿ ತಿಳ್ಕೊತಾರೆ ಒಂದು ಗ್ರಾಫ್ ಒಳಗೆ. ಸೊ ಇವಾಗ ಇದು ಎಕ್ಸ್ ಆಕ್ಸಿಸಾ, ಇದು ವೈ ಆಕ್ಸಿಸಾ, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಕ್ವಾಡ್ರಂಟ್. ನಮ್ಮ ಕಡೆ 4 ಕ್ವಾಡ್ರಂಟ್ಸ್ ಅದಾವೆ. ಇದ್ರಾಗ ನೋಡ್ರಿ, ಒರಿಜಿನ್ ಹಿಡ್ದ ನೀವು ಬಲಗಡೆ ಸೈಡ್ ಹೋದ್ರಿ ಅಂತಂದ್ರೆ, ಒರಿಜಿನ್ ಹಿಡ್ದ ಬಲಗಡೆ ಸೈಡ್ ಹೋದ್ರಿ ಅಂತಂದ್ರೆ ಈ ಡೈರೆಕ್ಷನಿಗೆ ನಾವು ಏನಂತ ಕರಿತೀವಿ, ಪಾಸಿಟಿವ್ ಎಕ್ಸ್ದ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ನೀವು ಜನರಲಿ ನೋಡಬಹುದು, ಇಲ್ಲಿ ಏನು ಮಾಡಿರ್ತಾರಂತಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನು ಬರ್ದಿರ್ತೀವಿ ನಾವು. ಅದಕ್ಕಾಗಿ ನೋಡ್ರಿ, ಇದು ಏನು ಹೇಳ್ಕೊಡ್ತೈತಿ, ಪಾಸಿಟಿವ್ ಆರ್ ನೆಗೆಟಿವ್ ವ್ಯಾಲ್ಯೂಸ್ ಒರಿಜಿನ್ ಹಿಡ್ದ ಯಾವ ಡೈರೆಕ್ಷನ್ದಾಗ ಐತೆ ಅಂತ ಹೇಳ್ಕೊಡ್ತೈತಿ ಅದು. ಹೌದು, ಪಾಸಿಟಿವ್ ಮತ್ತು ನೆಗೆಟಿವ್ ವ್ಯಾಲ್ಯೂಸ್ಗಳನ್ನು ಏನು ಯೂಸ್ ಮಾಡ್ತೀವಲ್ಲ ಇಲ್ಲಿ ನೋಡ್ರಿ, ಒರಿಜಿನ್ ಹಿಡ್ದ +1 +2 +3 ಈ ರೀತಿ ಬರ್ಕೋತ ಹೋಗಿರ್ತೀವಿ ಈ ಕಡೆ. ಹೌದು, ಅದೇನು ಹೇಳ್ಕೊಡ್ತೈತಿ, ಒರಿಜಿನ್ ಹಿಡ್ದ ಬಲಗಡೆ ಸೈಡ್ ಹೋಗ್ಬೇಕು ನೀವು ಪಾಸಿಟಿವ್ ಅಂದ್ರೆ. ಇನ್ನು ನೆಗೆಟಿವ್ ಅಂತಂದ್ರೆ ಒರಿಜಿನ್ ಹಿಡ್ದ ಎಡಗಡೆ ಸೈಡ್ ಹೋಗ್ಬೇಕು. ನೀವು ಜನರಲಿ ನೋಡಿರ್ಬೋದು, ಒರಿಜಿನ್ ಹಿಡ್ದ ಈ ಕಡೆ ಸೈಡ್ ಏನು ಮಾಡಿರ್ತಾರೆ ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ನೆಗೆಟಿವ್ ವ್ಯಾಲ್ಯೂಗಳನ್ನು ಬರ್ದಿರ್ತಾರೆ. -1 -2 -3 -4. ಅಲ್ಲಿ ನೆಗೆಟಿವ್ ಏನು ಹೇಳ್ಕೊಡ್ತೈತಿ, ಡೈರೆಕ್ಷನನ್ನು. ಸೊ ಒರಿಜಿನ್ ಹಿಡ್ದ ಬಲಗಡೆ ಸೈಡ್ ಏನೈತಿಲ್ಲ, ನಾವು ಪಾಸಿಟಿವ್ ಎಕ್ಸ್ದ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಒರಿಜಿನ್ ಹಿಡ್ದ ಎಡಗಡೆ ಸೈಡ ನೆಗೆಟಿವ್ ಎಕ್ಸ್ದ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ ನಾವು. ಏನಂತ ಬರಿಬೋದು ನಾವು ಇಲ್ಲಿ, ಈ ಡೈರೆಕ್ಷನನ್ನು ನೆಗೆಟಿವ್ ಎಕ್ಸ್ ಡೈರೆಕ್ಷನ್. ಇದು ನೆಗೆಟಿವ್ ವ್ಯಾಲ್ಯೂ, ನೆಗೆಟಿವ್ ಎಕ್ಸ್ ಡೈರೆಕ್ಷನ್. ಸೊ ಇದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ, ಇದು ನೆಗೆಟಿವ್ ಎಕ್ಸ್ ಡೈರೆಕ್ಷನ. ಇನ್ನು ಒರಿಜಿನ್ ಹಿಡ್ದ ನೀವು ಮ್ಯಾಗ ಹೋದ್ರಿ ಅಂತಂದ್ರೆ ಅದು ಪಾಸಿಟಿವ್ ವಾಯ್ದ ಡೈರೆಕ್ಷನ್ ಅನ್ನಿಸ್ಕೊತೈತಿ. ಇದೇನಿದ ಪಾಸಿಟಿವ್ ವಾಯ್ದ ಡೈರೆಕ್ಷನ್. ಪಾಸಿಟಿವ್ ವೈ ಡೈರೆಕ್ಷನ್. ಇಲ್ಲಿ ನೋಡ್ಬೋದು ನೀವು, ಒರಿಜಿನ್ ಹಿಡ್ದ ಏನು ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ +1 +2 +3 ಈ ರೀತಿ ಪಾಸಿಟಿವ್ ವ್ಯಾಲ್ಯೂಗಳನ್ನು ಬರ್ದಿರ್ತಾರೆ. ಇದರ ಅರ್ಥ ಪಾಸಿಟಿವ್ ಡೈರೆಕ್ಷನ್ ಇದು. ಹೌದು, ಪಾಸಿಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್. ಇದು ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್. ಈ ಕಡೆ ತಳಗೆ ಬಂದ್ರಿ ಅಂತಂದ್ರೆ ನೀವು ಏನಾಗ್ತೈತಿ, ನೆಗೆಟಿವ್ ಡೈರೆಕ್ಷನ್ ಆಫ್ ವೈ ಆಕ್ಸಿಸ್.
ನೆಗೆಟಿವ್ ವೈ ಡೈರೆಕ್ಷನ್. ಸೊ ಈ ರೀತಿ ಬರಿಬೋದು ನೀವು. ಇಲ್ಲಿ ಪ್ಲಸ್, ಈ ಕಡೆ ಪ್ಲಸ್ ಈ ಕಡೆ ಮೈನಸ್ ಈ ಕಡೆ ಪ್ಲಸ್ ಈ ಕಡೆ ಮೈನಸ್ ಇವೇನು ಹೇಳ್ಕೊಡ್ತಾವತ್ತಂದ್ರೆ ಡೈರೆಕ್ಷನನ್ನು ಹೇಳ್ಕೊಡ್ತಾವೆ. ಇದು ಪಾಸಿಟಿವ್ ಎಕ್ಸ್ ಡೈರೆಕ್ಷನ, ಇದು ಪಾಸಿಟಿವ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ, ಇದು ಪಾಸಿಟಿವ್ ವೈದ ಡೈರೆಕ್ಷನ, ಇದು ಪಾಸಿಟಿವ್ ನೆಗೆಟಿವ್ ವೈದ ಡೈರೆಕ್ಷನ. ಈ ರೀತಿ ನಾವೇನು ಮಾಡ್ತೀವಿ ಅಂತಂದ್ರೆ ಜನರಲ್ ಆಗಿ ವ್ಯಾಲ್ಯೂಸ್ಗಳನ್ನು ಬರ್ದದ್ದು ನೋಡ್ತಿದ್ದು ನಾವು. ಇನ್ನು ನೋಡ್ರಿ, ಒಂದು ಗ್ರಾಫ್ದಾಗ ಇದು ನಮ್ಮದು ಎಕ್ಸ್ ಆಕ್ಸಿಸ್ ಆಯಿತು, ಇದು ವೈ ಆಕ್ಸಿಸ್ ಆಯಿತು. ಹೌದು, ಇನ್ನು ಎಕ್ಸ್ ಆಕ್ಸಿಸ್ ಇದು ವೈ ಆಕ್ಸಿಸ್ ಇದು ಒರಿಜಿನ. ಇಷ್ಟಂದ್ರೂ ಗೊತ್ತಾಯ್ತು ನಿಮ್ಗೆ. ಒರಿಜಿನ್ ಹಿಡ್ದ ಬಲಗಡೆ ಸೈಡ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ, ಒರಿಜಿನ್ ಹಿಡ್ದ ಎಡಗಡೆ ಸೈಡ್ ನೆಗೆಟಿವ್ ವೈ ಎಕ್ಸ್ ಡೈರೆಕ್ಷನ, ಒರಿಜಿನ್ ಹಿಡ್ದ ಮ್ಯಾಗ ಹೋದು ಅಂತಂದ್ರೆ ಪಾಸಿಟಿವ್ ವೈದ ಡೈರೆಕ್ಷನ, ಒರಿಜಿನ್ ಹಿಡ್ದ ತಳಗೆ ಬಂದು ಅಂತಂದ್ರೆ ನೆಗೆಟಿವ್ ವೈದ ಡೈರೆಕ್ಷನ. ನೀವು ನೋಡಿರ್ಬೋದು, ಈ ಕಡೆ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನು ಬರಿತೀವಿ, ಈ ಕಡೆ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನು ಬರಿತೀವಿ, ಈ ಕಡೆ ಪಾಸಿಟಿವ್ ವ್ಯಾಲ್ಯೂಸ್, ಈ ಕಡೆ ನೆಗೆಟಿವ್ ವ್ಯಾಲ್ಯೂಸ್ -1 -2 +1 +2 ಈ ರೀತಿ ಬರಿತಿದ್ದು ನಾವು. ಸೊ ಇವಾಗ ನೋಡ್ರಿ, ನಾನು ಯಾವುದೇ ಒಂದು ಪಾಯಿಂಟ್ ತೊಗೊಂಡು ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ದಾಗ ಎ ಅಂಥೇಳಿ ಇದೊಂದು ಯಾವುದೋ ಒಂದು ಪಾಯಿಂಟ್ ಐತಿ ಎ ಅಂಥೇಳಿ. ಆ ಪಾಯಿಂಟ್ ಎ ಕಡೆ ಒಂದು ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ ಮತ್ತು ಒಂದು ವೈ ಕೋಆರ್ಡಿನೇಟ್ ಇರ್ತೈತಿ. ಹೌದು ಅಂತಂದ್ರೆ ಒರಿಜಿನ್ ಹಿಡ್ದ ನೀವು ಪಾಯಿಂಟ್ ಎ ತಕ ಹೋಗ್ಬೇಕಾದ್ರೆ ಎಕ್ಸ್ದಾಗ ಏನೋ ನಡಿಬೇಕು, ಆಮೇಲೆ ವೈದಾಗೂ ಏನೋ ನಡಿಬೇಕು. ಬಟ್ ನೋಡ್ರಿ, ಎಕ್ಸ್ದೇನು ವ್ಯಾಲ್ಯೂ ಇರ್ತೈತಿ ಆ ಫಸ್ಟ್ ಕ್ವಾಡ್ರಂಟ್ದಾಗ ಅದು ಪಾಸಿಟಿವ್ ಇರ್ತೈತಿ, ವೈದು ವ್ಯಾಲ್ಯೂ ಏನಿರ್ತೈತಿ ಅದು ಪಾಸಿಟಿವ್ ಇರ್ತೈತಿ. ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಫಸ್ಟ್ ಕ್ವಾಡ್ರಂಟ್ದಾಗ ಯಾವುದೇ ಒಂದು ಪಾಯಿಂಟ್ ತೊಗೊಂಡೆ ಅಂತಂದ್ರೆ ನೋಡ್ರಿ, ಫಸ್ಟ್ ಕ್ವಾಡ್ರಂಟ್ದಾಗ ಎಲ್ಲಿ ಬೇಕಾದಲ್ಲಿ ನೀವು ಒಂದು ಪಾಯಿಂಟ್ ತಗೋರಿ, ಅದ್ರದ್ದು ಎಕ್ಸ್ ವ್ಯಾಲ್ಯೂ ಏನಿರ್ತೈತಿ, ಎಕ್ಸ್ ಕೋಆರ್ಡಿನೇಟದ ವ್ಯಾಲ್ಯೂ ಪಾಸಿಟಿವ್ ಇರ್ತೈತಿ. ನೋಡ್ರಿ, ಈ ಕಡೆ ಬಂದ್ರೆ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಅನ್ನಲ್ಲ ಎಕ್ಸ್ದು. ಅದಕ್ಕಾಗಿ ಇಲ್ಲಿ ನೋಡ್ರಿ, ಏದು ಎಕ್ಸ್ ಕೋಆರ್ಡಿನೇಟ್ ಏನಿರ್ತೈತಿ ಪಾಸಿಟಿವ್ ವ್ಯಾಲ್ಯೂಗಳನ್ನು ಒಳಗೊಂಡಿರ್ತೈತಿ, ವಾಯ್ ಕೂಡ ಇಲ್ಲಿ ಪಾಸಿಟಿವ್ನ ಇರ್ತೈತಿ. ಯಾಕೆ ಹೇಳ್ರಿ, ಈ ಕಡೆ ಎಕ್ಸ್ ಪಾಸಿಟಿವ್ ಐತಿ, ಈ ಕಡೆ ವೈ ಪಾಸಿಟಿವ್ ಐತಿ. ಅದಕ್ಕಾಗಿ ಎಕ್ಸ್ ಕೋಆರ್ಡಿನೇಟು ಪಾಸಿಟಿವ್ ವ್ಯಾಲ್ಯೂಗಳನ್ನು ಒಳಗೊಂಡಿರ್ತೈತಿ, ವೈ ಕೋಆರ್ಡಿನೇಟು ಪಾಸಿಟಿವ್ ವ್ಯಾಲ್ಯೂಸನ್ನು ಒಳಗೊಂಡಿರ್ತೈತಿ. ಇನ್ನು ನಾನು ಸೆಕೆಂಡ್ ಕ್ವಾಡ್ರಂಟ್ದಾಗ ಯಾವುದೇ ಒಂದು ಪಾಯಿಂಟ್ ತೊಗೊಂಡು ಅಂತಂದ್ರೆ ಬಿ ಅಂತ ಹೇಳಿ ತೊಗೋತೀನಿ. ಹೌದು, ಬಿ ತಕ್ಕೂ ಏನೋ ಒಂದು ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ, ಒಂದು ವೈ ಕೋಆರ್ಡಿನೇಟ್ ಇರ್ತೈತಿ. ಯಾವುದೇ ಒಂದು ಪಾಯಿಂಟ್ ತೊಗೊಂಡ್ರಿ ಅಂತಂದ್ರೆ ಅದ್ರ ಕಡೆ ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ಸ್ ಇರತ್ತಾವೆ. ಸೊ ಇವಾಗ ಒರಿಜಿನ್ ಹಿಡ್ದ ನೀವು ಎಡಗಡೆ ಸೈಡ್ ಬರಬೇಕು ಇಲ್ಲಿ. ಹೌದು, ಬಿಗೆ ಹೋಗಿ ಮುಟ್ಟಬೇಕಾದ್ರೆ ಒರಿಜಿನ್ ಹಿಡ್ದ ಎಡಗಡೆ ಸೈಡ್ ಬರಬೇಕು. ಅದಕ್ಕಾಗಿ ಎಕ್ಸ್ದ ವ್ಯಾಲ್ಯೂಗಳು ಏನಿರ್ತಾವೆ ನೆಗೆಟಿವ್ ಇರ್ತಾವೆ. ಸೊ ಬಿ ಪಾಯಿಂಟದ ಎಕ್ಸ್ ಕೋಆರ್ಡಿನೇಟದ ವ್ಯಾಲ್ಯೂ ಏನಿರ್ತೈತಿ ನೆಗೆಟಿವ್ ವ್ಯಾಲ್ಯೂನ ಒಳಗೊಂಡಿರ್ತೈತಿ. ಇನ್ನು ವೈ ಅಲ್ಲಿ ಹಿಡ್ದ ಮ್ಯಾಗ ಹೋಗ್ಬೇಕು, ನೀವು ವೈದ ಡೈರೆಕ್ಷನ್ದಾಗ ಹೋಗ್ಬೇಕು, ಪಾಸಿಟಿವ್ ವೈದ ಡೈರೆಕ್ಷನ್ದಾಗ. ಸೊ ಅದಕ್ಕಾಗಿ ವೈದೇನು ಕೋಆರ್ಡಿನೇಟ್ಸ್ ಇರ್ತಾವಲ್ಲ ಅವು ಪಾಸಿಟಿವ್ ವ್ಯಾಲ್ಯೂಗಳನ್ನು ಒಳಗೊಂಡಿರ್ತಾವೆ. ಸೊ ಇದನ್ನೆಲ್ಲ ನೀವು ಹಿಂದಿನ ನಿಮ್ಮ 10th ಕ್ಲಾಸ್ ಆಗಿರ್ಬೋದು, 9th ಕ್ಲಾಸ್ದಾಗ ಆಗಿರ್ಬೋದು ಕಲ್ತಿರ್ತೀರಿ ಅದನ್ನು. ಸೊ ಎಕ್ಸ್ ಆಕ್ಸಸ್ದು ಎಕ್ಸ್ ಕೋಆರ್ಡಿನೇಟ್ ಏನಿರ್ತೈತಿ ನೆಗೆಟಿವ್ ವ್ಯಾಲ್ಯೂ ಒಳಗೊಂಡಿರ್ತೈತಿ, ವೈ ಕೋಆರ್ಡಿನೇಟ ಪಾಸಿಟಿವ್ ವ್ಯಾಲ್ಯೂವನ್ನು ಒಳಗೊಂಡಿರ್ತೈತಿ. ಇಲ್ಲಿ ನಾನು ಥರ್ಡ್ ಕ್ವಾಡ್ರಂಟ್ದಾಗ ಯಾವುದೇ ಒಂದು ಪಾಯಿಂಟ್ ತೊಗೊನಿ ಅಂತಂದ್ರೆ ಎಲ್ಲಿ ಬೇಕಾದಲ್ಲ ನಾನು ಪಾಯಿಂಟ್ ಸಿ ತೊಗೋತೀನಿ ಅಂತ ತಿಳ್ಕೊರಿ. ಸೊ ಸಿ ಪಾಯಿಂಟ್ ಕಡೆ ಒಂದು ಕಡೆ ಎಕ್ಸ್ ಇರ್ತೈತಿ, ಒಂದು ವೈ ಇರ್ತೈತಿ. ಇನ್ನು ಎಕ್ಸ್ ಏನಿರ್ತೈತಿ ನೆಗೆಟಿವ್, ವೈ ಏನಿರ್ತೈತಿ ಇಲ್ಲಿ ನೆಗೆಟಿವ್. ಯಾಕೆ ಹೇಳ್ರಿ, ಸಿ ಪಾಯಿಂಟ್ ಬರಬೇಕಾದ್ರೆ ನೀವು ಒರಿಜಿನ್ ಹಿಡ್ದ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ದಾಗ ಬರಬೇಕು ಮೊದಲು, ಆಮೇಲೆ ನೆಗೆಟಿವ್ ವೈ ಡೈರೆಕ್ಷನ್ದಾಗ ಬರಬೇಕು. ಅದಕ್ಕಾಗಿ ಎಕ್ಸ್ ಕೋಆರ್ಡಿನೇಟು ನೆಗೆಟಿವ್ ಐತಿ, ಇಲ್ಲಿ ವೈ ಕೋಆರ್ಡಿನೇಟು ಏನೈತಿ ನೆಗೆಟಿವ್ ಐತಿ. ಇನ್ನು ನಾನು ಫೋರ್ತ್ ಕ್ವಾಡ್ರಂಟ್ದಾಗ ಯಾವುದೇ ಒಂದು ಪಾಯಿಂಟ್ ತೊಗೊನಿ ಡಿ ಪಾಯಿಂಟ್. ಇನ್ನು ಒರಿಜಿನ್ ಹಿಡ್ದ ಡಿ ಪಾಯಿಂಟಿಗೆ ಬರಬೇಕಾದ್ರೆ ನೀವು ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ದಾಗ ಏನೋ ನಡಿಬೇಕು, ಆಮೇಲೆ ನೆಗೆಟಿವ್ ವೈ ಡೈರೆಕ್ಷನ್ದಾಗ ಏನೋ ನಡಿಬೇಕು. ಸೊ ಎಕ್ಸ್ ವೈ ಕೋಆರ್ಡಿನೇಟ್ಸ್ ಅದಾವ ಅಂತ ತಿಳ್ಕೊರಿ. ಎಕ್ಸ್ದು ವ್ಯಾಲ್ಯೂ ಏನಿರ್ತೈತಿ ಅದು ಪಾಸಿಟಿವ್ ಇರ್ತೈತಿ, ವೈದ ವ್ಯಾಲ್ಯೂ ಏನಿರ್ತೈತಿ ಅದು ನೆಗೆಟಿವ್ ಇರ್ತೈತಿ. ಯಾಕೆ ಹೇಳ್ರಿ, ಯಾಕಂತಂದ್ರೆ ಪಾಯಿಂಟ್ ಡಿಗೆ ಬರಬೇಕಾದ್ರೆ ಒರಿಜಿನ್ ಹಿಡ್ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ದಾಗ ನಡೀತೀರಿ, ಆಮೇಲೆ ನೆಗೆಟಿವ್ ವೈದ ಡೈರೆಕ್ಷನ್ದಾಗ ನಡೀತೀರಿ. ಅದಕ್ಕಾಗಿ ಎಕ್ಸ್ದ ವ್ಯಾಲ್ಯೂಸ್ ಏನಿರ್ತಾವೆ ಇಲ್ಲಿ ಫೋರ್ತ್ ಕ್ವಾಡ್ರಂಟ್ದಾಗ ಪಾಸಿಟಿವ್ ಇರ್ತಾವೆ ಮತ್ತು ವೈದ ವ್ಯಾಲ್ಯೂಸ್ ಏನಿರ್ತಾವೆ ನೆಗೆಟಿವ್ ಇರ್ತಾವೆ. ಈ ಬೇಸಿಕನ್ನು ನಿಮಗೆ ಗೊತ್ತಿರ್ತೈತಿ, ಇದು ಇಷ್ಟು ಬೇಸಿಕ್ ಐತಿ ನಿಮಗೆ. ಇನ್ನು ನೆಕ್ಸ್ಟ್ ಏನು ಮಾಡೋನು, ಆ್ಯಂಗಲ್ಗಳನ್ನು ಮೆಜರ್ಮೆಂಟ್ ಮಾಡೋದು ಕಲೀನು. ಒಂದು ಗ್ರಾಫ್ ಒಳಗೆ ನಾವು ಯಾವ ರೀತಿ ಆ್ಯಂಗಲ್ಗಳನ್ನು ಮೆಜರ್ಮೆಂಟ್ ಮಾಡ್ತೀವಿ ಅನ್ನೋದ ನೋಡೋಣ. ನೋಡ್ರಿ, ಇವಾಗ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ನಮ್ಮದು ಇದು ಕತ್ತಿ. ಇದು ಯಾವುದೇ ಆ್ಯಂಗಲನ್ನು ನೀವು ಮೆಜರ್ಮೆಂಟ್ ಮಾಡೋಕ್ಕೆ ಹೋದ್ರೆ ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದನ ಸ್ಟಾರ್ಟ್ ಮಾಡ್ಬೇಕು ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೋಕೆ. ಇವಾಗ ನಾನು ಒಂದು ಸ್ಟ್ರೇಟ್ ಲೈನ್ ತೊಗೋತೀನಿ. ಈಗ ನನ್ನ ಕಡೆ ಇವಾಗ ಈ ಪೆನ್ ಒಂದು ಸ್ಟ್ರೇಟ್ ಲೈನ್ ಐತೆ ಅಂತ ತಿಳ್ಕೊರಿ. ಅದಕ್ಕಾಗಿ ಈ ಒಂದು ಸ್ಟ್ರೇಟ್ ಲೈನನ್ನು ನಾನು ಈ ರೀತಿ ಹಿಡಿದ್ನಿ ಅಂತಂದ್ರೆ ಇದೇನು ಮಾಡ್ತೈತಿ, ಒಂದು ಎಕ್ಸ್ ಆಕ್ಸಿಸ್ ಜೋಡಿ ಏನೋ ಒಂದು ಆ್ಯಂಗಲನ್ನು ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನೋಡ್ರಿ, ಈ ರೀತಿ ನಾನು ರೊಟೇಟ್ ಮಾಡಿನಿ ಅಂದರೆ ಈ ಸ್ಟ್ರೇಟ್ ಲೈನನ್ನು ಇಲ್ಲಿ ಏನೋ ಒಂದು ಆ್ಯಂಗಲ್ ಕ್ರಿಯೇಟ್ ಮಾಡಿರ್ತೈತಿ ಟೀಟಾ ಅಂತ ಹೇಳಿ. ಹೌದು, ಒಂದು ಸ್ಟ್ರೇಟ್ ಲೈನ್ ಐತಿ ತಿಳ್ಕೊರಿ ಇದು. ಸೊ ಒಂದು ಸ್ಟ್ರೇಟ್ ಲೈನ್ ಓ ಎ ಅನ್ನೋದು ಒಂದು ಸ್ಟ್ರೇಟ್ ಲೈನ್ ಐತಿ. ಈ ಸ್ಟ್ರೇಟ್ ಲೈನನ್ನು ನಾನು ರೊಟೇಟ್ ಮಾಡ್ಸಕತ್ತೀನಿ ಅಂತಂದ್ರೆ ಒರಿಜಿನ್ ಮೇಲೆ ಇಟ್ಕಿಸಿಂದ ಇದೇನು ಮಾಡ್ತೈತಿ, ಆ್ಯಂಗಲನ್ನು ಕ್ರಿಯೇಟ್ ಮಾಡ್ತೈತಿ. ಯಾವಾಗೂ ಆ್ಯಂಗಲ್ ಐತ್ಲ
ಒಂದು ಗ್ರಾಫ್ ಒಳಗಾಗಲಿ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಒಳಗಾಗಲಿ ನೀವು ಏನು ಮಾಡ್ಬೇಕಂತಂದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದನ ಸ್ಟಾರ್ಟ್ ಮಾಡ್ಬೇಕು ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೋಕೆ. ಇಲ್ಲಿ ನೋಡ್ರಿ ನಾನು ಓ ಎ ಏನು ಸ್ಟ್ರೇಟ್ ಲೈನ್ ಐತ್ಲೆ ಆ್ಯಂಗಲ್ ಮೆಜರ್ಮೆಂಟ್ ಮಾಡೋಕೆ ಮುಂದೆ ಏನು ಮಾಡತ್ತಂತಂದ್ರೆ ಇದು ಏನು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಐತ್ಲೆ ಒರಿಜಿನ್ ಹಿಡ್ದ ಬಲಗಡೆ ಸೈಡ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್. ಸೊ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದನ ನೀವೇನು ಮಾಡಬೇಕು ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಒಂದು ನೋಟ್ ಏನಂತಂದ್ರೆ ಇಲ್ಲಿ ಆ್ಯಂಗಲ್ is always measured from positive x axis, positive x axis. ಇವಾಗ ಆ್ಯಂಗಲ್ ಎಲ್ಲಿ ಹಿಡ್ದು ಮೆಜರ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದ. ಇನ್ನು ನಿಮ್ಮ ಕಡೆ ಎರಡು ಹಾದಿಗಳು, ಒಂದು ಸ್ಟ್ರೇಟ್ ಲೈನನ್ನು ಈ ಕಡೆ ರೊಟೇಟ್ ಮಾಡ್ಬೋದು, ನಾನು ಒರಿಜಿನ್ ಹಿಡ್ದ ಸ್ಟ್ರೇಟ್ ಲೈನನ್ನು ಈ ಕಡೆ ರೊಟೇಟ್ ಮಾಡ್ಬೋದು ಅಥವಾ ಈ ಕಡೆ ರೊಟೇಟ್ ಮಾಡ್ಬೋದು. ಏನಾಗ್ತೈತೆ ಅಂದ್ರೆ ಆ್ಯಂಗಲನ್ನು ನೀವು ಈ ಕಡೆ ರೊಟೇಟ್ ಮಾಡಕತ್ತಾರೆ ಅಂತಂದ್ರೆ ಈ ಡೈರೆಕ್ಷನನ್ನು ನಾವು ಯಾವ ಡೈರೆಕ್ಷನ್ ಅಂತ ಕರಿತೀವಿ ಅಂತಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಅಂತಂದ್ರೆ ನಮ್ಮ ಗಡಿಯಾರದ ಏನು ಮುಳ್ಳುಗಳು ಇರ್ತಾವಲ್ಲ, ಇದೊಂದು ಗಡಿಯಾರ ಐತಿ ಅಂತ ತಿಳ್ಕೊರಿ. ಈ ಗಡಿಯಾರ ಏನಾಗ್ತೈತಿ ಅದ್ರದ್ದು ಮುಳ್ಳುಗಳು ಈ ರೀತಿ ರೊಟೇಟ್ ಆಗ್ತಾವೆ. ಹೌದು, ಈ ರೀತಿ ರೊಟೇಟ್ ಆಗ್ತಾವೆ. ಈ ಥರ ಅರ್ಥೇನಾ? ಈ ಡೈರೆಕ್ಷನ್ ಏನೈತಿಲ್ಲ, ಈ ಡೈರೆಕ್ಷನ್ ಇಲ್ಲಿ ನಾನು ಬರೀತೀನು. ಈ ಡೈರೆಕ್ಷನಿಗೆ ಯಾವ ಡೈರೆಕ್ಷನ್ ಅಂತ ಕರಿತೀವಿ ಅಂದ್ರೆ ನಾವು ಈ ಡೈರೆಕ್ಷನ್ ಇತ್ಲ ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಏನಿದ ಕ್ಲಾಕ್ ವೈಸ್ ಡೈರೆಕ್ಷನ್. ಇದ್ರದ ಅಪೋಸಿಟ್ ಯಾವ್ದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್. ಸೊ ಇಲ್ಲಿ ನಾವು ಈ ಸ್ಟ್ರೈಟ್ ಲೈನನ್ನು ರೊಟೇಟ್ ಮಾಡೋಕ್ಕೆ ಎರಡು ರೀತಿ ಇದ್ವು. ಒಂದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದ ನಾವು ಏನು ಮಾಡ್ಬೋದಿತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಈ ರೀತಿ ರೊಟೇಟ್ ಮಾಡ್ಬೋದಿತ್ತು. ಹೌದು, ಒಂದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದ ನಾವು ಈ ರೀತಿ ರೊಟೇಟ್ ಮಾಡ್ಬೋದಿತ್ತು. ಇದು ಗಡಿಯಾರದ ಏನು ಮುಳ್ಳುಗಳು ರೊಟೇಟ್ ಆಗ್ತಾವಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ. ಸೊ ಈ ಸ್ಟ್ರೈಟ್ ಲೈನನ್ನು ನಾನು ಈ ರೀತಿನೂ ಏನು ಮಾಡ್ಬೋದಿತ್ತು ರೊಟೇಟ್ ಮಾಡ್ಬೋದಿತ್ತು. ಸೊ ಇವಾಗ ಇದು ಟೀಟಾ ಆ್ಯಂಗಲ್ ಕ್ರಿಯೇಟ್ ಮಾಡೈತಿ ತಿಳ್ಕೊರಿ. ಈ ಟೀಟಾ ಆ್ಯಂಗಲನ್ನು ನಾವು ಪಾಸಿಟಿವ್ ವ್ಯಾಲ್ಯೂಯಿಂದ ಬರಿಬೇಕು. ನಾವು ಪಾಸಿಟಿವ್ ವ್ಯಾಲ್ಯೂವನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಏನು ರಿಪ್ರೆಸೆಂಟ್ ಮಾಡ್ತೈತಿ ಪಾಸಿಟಿವ್ ವ್ಯಾಲ್ಯೂ? ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೈತೆ ಅಂತ ಹೇಳ್ತೈತಿ. ಸೊ ಇವಾಗ ಒಂದು 30 ಡಿಗ್ರಿ ಆ್ಯಂಗಲನ್ನು ಕ್ರಿಯೇಟ್ ಮಾಡೈತೆ ಅಂತ ತಿಳ್ಕೊರಿ. ಓ ಎ ಏನು ಸ್ಟ್ರೇಟ್ ಲೈನ್ ಐತ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಓ ಎ ಅನ್ನೋದು ಏನು ಸ್ಟ್ರೇಟ್ ಲೈನ್ ಐತ್ಲ ಎಕ್ಸ್ ಆಕ್ಸಿಸ್ ಜೋಡೆ ಏನೋ ಒಂದು 30 ಡಿಗ್ರಿ ಆ್ಯಂಗಲನ್ನು ಕ್ರಿಯೇಟ್ ಮಾಡಿ ತಿಳ್ಕೊರಿ. ಆ 30 ಡಿಗ್ರಿಯನ್ನು ಹೆಂಗೆ ಬರಿಬೇಕು ನೀವು? +30 ಡಿಗ್ರಿ. ಪ್ಲಸ್ ಅನ್ನೋದು ಏನು ಹೇಳ್ಕೊಡ್ತೈತಿ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ದಾಗ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ಯಾರ ಅಂತೇಳಿ ಹೇಳ್ಕೊಡ್ತೈತಿ. ಇವಾಗ ಇದೇ ಸ್ಟ್ರೇಟ್ ಲೈನನ್ನು ನಾನು ಹಿಂಗೆ ರೊಟೇಟ್ ಮಾಡೋ ಬದಲಿ ಈ ರೀತಿ ರೊಟೇಟ್ ಮಾಡೀನಿ ಅಂತಂದ್ರೆ ಇದು ಇಲ್ಲಿ ಎಲ್ಲೋ ಬಂದಿರ್ತೈತಿ. ಆ್ಯಂಗಲನ್ನು ಏನು ಮಾಡಬೇಕು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದನ್ನ ಸ್ಟಾರ್ಟ್ ಮಾಡ್ಬೇಕು ಮೆಜರ್ಮೆಂಟ್ ಮಾಡೋಕೆ. ಸೊ ಈ ರೀತಿ ಆ್ಯಂಗಲ್ ಏನೋ ಕ್ರಿಯೇಟ್ ಆಗೈತಿ. ಸೊ ಆ್ಯಂಗಲ್ನ ಏನೋ ಎಷ್ಟೋ ಒಂದು 60 ಡಿಗ್ರಿ ತೋತ್ನ. 60 ಡಿಗ್ರಿ ಡೈರೆಕ್ಟ್ ಬರೆಯಂಗಿಲ್ಲ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂವನ್ನು ಬರಿಬೇಕಾಗ್ತದೆ ಮುಂದೆ. ಇಲ್ಲಿ ಪಾಸಿಟಿವ್ ಅವ್ರ ನೆಗೆಟಿವ್ ಏನು ಹೇಳ್ಕೊಡ್ತಾವೋ ಆ್ಯಂಗಲನ್ನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡ್ಯಾರೋ ಏನು ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡ್ಯಾರೋ. ಇದೇನಿದೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ಇದೇನಿದೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ಅಂತಂದ್ರೆ ಗಡಿಯಾರದ ಮುಳ್ಳುಗಳು ಯಾವ ಡೈರೆಕ್ಷನ್ದಾಗ ರೊಟೇಟ್ ಆಗ್ತಾವಲ್ಲ ಅದಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಇನ್ನು ಗಡಿಯಾರದ ಮೂಲದ ಅಪೋಸಿಟ್ ಡೈರೆಕ್ಷನ್ ಯಾವ್ದು? ಈ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೀವು ಯಾವಾಗ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೋಕೆ ಮುಂದೆ ಏನು ಮಾಡಬೇಕು ಪಾಸಿಟಿವ್ ವ್ಯಾಲ್ಯೂಗಳನ್ನು ಬರಿಬೇಕಾಗ್ತದೆ. ಪಾಸಿಟಿವ್ ಏನು ಹೇಳ್ಕೊಡ್ತೈತಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ನೆಗೆಟಿವ್ ಏನು ಹೇಳ್ಕೊಡ್ತೈತಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇವು ಜಸ್ಟ್ ಸೈನ್ಸ್ ಏನದಾವಲ್ಲ ಪ್ಲಸ್ ಆರ್ ಮೈನಸ್ ಏನು ಹೇಳ್ಕೊಡ್ತಾವೆ ಡೈರೆಕ್ಷನ್, ರೊಟೇಷನ್ ಆಫ್ ಡೈರೆಕ್ಷನ್ ಹೇಳ್ಕೊಡ್ತಾವೆ. ಸೊ ಇದನ್ನು ನೀವು ನೆನಪಿಡ್ಬೇಕು. ಫಸ್ಟ್ ಏನು ನೆನಪಿಡ್ತೀರಿ ಆ್ಯಂಗಲ್ ಈಸ್ ಆಲ್ವೇಸ್ ಮೆಜರ್ಡ್ ಫ್ರಮ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಹಿಡ್ದಾನೆ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಎಲ್ಲ ಬಿಟ್ಟು ಇಲ್ಲಿ ಹಿಡ್ದು ಸ್ಟಾರ್ಟ್ ಮಾಡಿರ್ಬಂತ ನೀವು ಎಲ್ಲರಿಗೂ ಹೇಳ್ಕೊತ್ಕೊಂಡದಾಗ್ತೈತೆ ನಾ ಎಲ್ಲಿ ಹಿಡ್ದು ಸ್ಟಾರ್ಟ್ ಮಾಡೀನಿ ಅಂತೇಳಿ. ಕನ್ವೆನ್ಷನಲಿ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ಕಡೆ ಎಲ್ಲರೂ ಇಡೀ ವರ್ಲ್ಡ್ದಾಗ ಎಲ್ಲ ಕಡೆ ಏನು ಮಾಡ್ತಾರೋ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದಾನೆ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರಾಗೂ ಪಾಸಿಟಿವ್ ಆ್ಯಂಗಲು ಇರ್ಬೋದು, ನೆಗೆಟಿವ್ ಆ್ಯಂಗಲು ಇರ್ಬೋದು. ನೆಗೆಟಿವ್ ಆ್ಯಂಗಲ್ ಅಂತಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡ್ಯಾರ ಈ ಥರ ಅರ್ಥ. ಹೌದು, ನೆಕ್ಸ್ಟ್ ಏನು ನೋಟ್ ಅಂತಂದ್ರೆ ಪಾಸಿಟಿವ್ ವ್ಯಾಲ್ಯೂ ಆರ್ ನೆಗೆಟಿವ್ ವ್ಯಾಲ್ಯೂ ಇನ್ ಆ್ಯಂಗಲ್. ಪಾಸಿಟಿವ್ ಆರ್ ನೆಗೆಟಿವ್
ವ್ಯಾಲ್ಯೂ ಇನ್ ಆಂಗಲ್ indicates direction whether it is a clockwise or anti-clockwise. Positive or negative value in angle indicates direction, rotational direction. ಹೌದಿಲ್ಲ? null direction. ಸೊ ಪಾಸಿಟಿವ್ ಆರ್ ನೆಗೆಟಿವ್ ವ್ಯಾಲ್ಯೂ ಆ್ಯಂಗಲ್ ಒಳಗೆ ಏನು ಹೇಳ್ತಾವೋ ರೊಟೇಷನಲ್ ಡೈರೆಕ್ಷನನ್ನು ಹೇಳ್ತಾವೆ, ಯಾವ ರೀತಿ ಯಾವ ಡೈರೆಕ್ಷನ್ದಾಗ ರೊಟೇಷನ್ ಆಗೈತೆ ಅಂತ ಹೇಳಿ. ಸೊ ಕ್ಲಾಕ್ವೈಸ್ ಡೈರೆಕ್ಷನನ್ನು ಬರೀತ ಮುಂದೆ ಏನು ಮಾಡ್ತೀರಿ, ನೆಗೆಟಿವ್ ವ್ಯಾಲ್ಯೂನ ಬರಿಬೇಕು ನೀವು. ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನನ್ನು ಬರೀತ ಮುಂದೆ ಪಾಸಿಟಿವ್ ವ್ಯಾಲ್ಯೂವನ್ನು. ಇವಾಗ ನಾನು ಬರೆದ್ನ್ಯಾ +30, ಇದರ ಅರ್ಥ ಏನ, ಪ್ಲಸ್ ಅಂತಂದ್ರೆ ಆ್ಯಂಟಿ ಕ್ಲಾಕ್ವೈಸ್ದಾಗ ಮೆಜರ್ಮೆಂಟ್ ಮಾಡ್ಯಾರೋ 30 ಡಿಗ್ರಿ ಫ್ರಮ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಇಲ್ಲಿ -60 ಡಿಗ್ರಿ ಏನು ಹೇಳ್ಕೊಡೈತಿ, ನೆಗೆಟಿವ್ ವ್ಯಾಲ್ಯೂ ಏನು ಹೇಳ್ತೈತಿ ಕ್ಲಾಕ್ವೈಸ್ ಡೈರೆಕ್ಷನನ್ನು, ಮತ್ತು 60 ಡಿಗ್ರಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದ ನೆಗೆಟಿವ್ ಡೈರೆಕ್ಷನ್ದಾಗ ಅಂತಂದ್ರೆ ಕ್ಲಾಕ್ವೈಸ್ ಡೈರೆಕ್ಷನ್ದಾಗ 60 ಡಿಗ್ರಿ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ಯಾರ. ಸೊ ಇದಕ್ಕೆ ಯೂಸ್ ಟು ಆಗ್ಬೇಕು ನೀವು. ಬರೇ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ಬೋದು, ಇದು ಈಸಿ ಆಗ್ತೈತಿ. ಸ್ವಲ್ಪ ಸ್ಟಾರ್ಟಿಂಗ್ ಐತಿ, ಅದಕ್ಕಾಗಿ ನಿಮ್ಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಮ್ಯಾಥಮೆಟಿಕ್ಸ್ದಾಗ ಎಲ್ಲ ಕಲಿತೀರಿ, ಬಟ್ ನಮಗೆ ಫಿಸಿಕ್ಸ್ಗೆ ಅನುಕೂಲ ಆಗುವಂಗೆ ಇದನ್ನು ನಾವು ಏನು ಮಾಡತ್ತೀವಿ, ಬೇಸಿಕ್ಕಾಗಿ ಕಲಿಯಕ್ಕೆ ಸ್ಟಾರ್ಟ್ ಮಾಡತ್ತೀವಿ. ಸೊ ಇನ್ನೇನು ಮಾಡೋನು, ಆ್ಯಂಗಲನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಬೇಕು ಅನ್ನೋದು ನೀವು ಕಲ್ತ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂತಂದ್ರೆ ಸೊ ನೋಡ್ರಿ, ಅದ ಓ ಎ ಸ್ಟ್ರೇಟ್ ಲೈನ್ ಐತ್ಲ, ಇದೇನು ಓ ಎ ಸ್ಟ್ರೇಟ್ ಲೈನ್ ಐತ್ಲ, ಈ ಓ ಎ ಸ್ಟ್ರೇಟ್ ಲೈನ್ ಈ ರೀತಿ ರೊಟೇಟ್ ಮಾಡ್ಕೋತ ಇಲ್ಲಿ ಇತ್ತಂದ್ರೆ ಎಕ್ಸ್ ಆಕ್ಸಸ್ ಮೇಲೆ ಇತ್ತಂದ್ರೆ ಓ ಎ ಸ್ಟ್ರೇಟ್ ಲೈನ್ ಏನೈತ್ಲ, ಇದು ಓ ಎ ಸ್ಟ್ರೇಟ್ ಲೈನ್ ಐತೆ ತಿಳ್ಕೊರಿ. ಈ ಓ ಎ ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಸ್ ಮೇಲೆ ಇತ್ತಂದ್ರೆ ಎಷ್ಟು ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆಗಿರ್ತಿತ್ತು, 0 ಡಿಗ್ರಿ. ಈ ಓ ಎ ಸ್ಟ್ರೇಟ್ ಲೈನ್ ರೊಟೇಟ್ ಮಾಡ್ಕೋತ ವೈ ಆಕ್ಸಸ್ ಮೇಲೆ ಬತ್ತಂದ್ರೆ ಈ ರೀತಿ ಬತ್ತಂದ್ರೆ ಎಷ್ಟು ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ, 90 ಡಿಗ್ರಿ. ಸೊ ಇಲ್ಲಿ ಏನಾಗ್ತೈತಿ, 90 ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ. ಸೊ ಇದೇ ಓ ಎ ಸ್ಟ್ರೇಟ್ ಲೈನ್, ಇದೇನು ಓ ಎ ಸ್ಟ್ರೇಟ್ ಲೈನ್ ಇಲ್ಲಿಗೆ ಬಂತಲ್ಲ ವೈ ಆಕ್ಸಸ್ ಮೇಲೆ, ಅವಾಗ ಎಷ್ಟು ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆಯಿತು, 90 ಡಿಗ್ರಿ. ಅಲ್ಲಿ ಹಿಡ್ದ ಇದೇ ರೀತಿ ರೊಟೇಟ್ ಮಾಡ್ಕೋತ ಇಲ್ಲಿ ಬತ್ತಂದ್ರೆ ಎಷ್ಟು ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆಗ್ತೈತಿ, 180 ಡಿಗ್ರಿ. ಹೌದು, +180 ಡಿಗ್ರಿ. ನಾನು ಪ್ಲಸ್ ಬರೆಯತ್ತಿಲ್ಲ, ತಿಳ್ಕೊಂಡ್ಬಿಡ್ರಿ ಪ್ಲಸ್ ಐತೆ ಅಂತೇಳಿ. ಸೊ ಓ ಎ ಸ್ಟ್ರೇಟ್ ಲೈನ್ ಎಕ್ಸ್ ಆಕ್ಸಸ್ ಮೇಲೆ ಇತ್ತಂದ್ರೆ 0 ಡಿಗ್ರಿ, ಅಲ್ಲಿ ಹಿಡ್ದ ಇಲ್ಲಿ ವೈ ಆಕ್ಸಸ್ ಮೇಲೆ ಬತ್ತಂದ್ರೆ 90 ಡಿಗ್ರಿ, ಅಲ್ಲಿ ಹಿಡ್ದ ಮತ್ತೆ ಈ ಕಡೆ ಬತ್ತಂದ್ರೆ 180 ಡಿಗ್ರಿ. ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡತ್ತೀವಿ. ಸೊ ಇದೇ ಓ ಎ ಸ್ಟ್ರೇಟ್ ಲೈನ್ ಹಂಗೆ ಇಲ್ಲಿ ಹಿಡ್ದ ತಳಗೆ ಬತ್ತಂದ್ರೆ ಏನಾಗ್ತೈತಿ, 270 ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ, 270 ಡಿಗ್ರಿ ಆ್ಯಂಗಲ್. ನೆಕ್ಸ್ಟ್ ಹಂಗೆ ಮತ್ತು ಹಿಂಗೆ ರೊಟೇಟ್ ಹಾಕೋತ ಇಲ್ಲಿಗೆ ಬಂತ, ಇನ್ನು ಹಂಗೆ ಮತ್ತು ರೊಟೇಟ್ ಹಾಕೋತ ಈ ಕಡೆ ಬತ್ತಂದ್ರೆ 360 ಡಿಗ್ರಿ ಆ್ಯಂಗಲನ್ನು ಕಂಪ್ಲೀಟ್ ಮಾಡ್ತೈತಿ ಇದು. ಸೊ ಇಲ್ಲಿಗೆ ಏನಾಗ್ತೈತಿ, 360 ಡಿಗ್ರಿ ಆ್ಯಂಗಲನ್ನು ಕಂಪ್ಲೀಟ್ ಮಾಡ್ತೈತಿ. ನಾವು ಡಿಗ್ರೀಸ್ ಒಳಗೆ ವ್ಯಾಲ್ಯೂಗಳನ್ನು ಹೇಳತ್ತೀವೋ, ರೇಡಿಯನ್ಸ್ ಒಳಗೂ ಹೇಳ್ಬೋದು. ಸೊ ಇಲ್ಲೇನ ಸ್ಟಾರ್ಟಿಂಗ್ದಾಗ 0 ರೇಡಿಯನ್ಸ್, ಆಮೇಲೆ ಇಲ್ಲಿಗೆ ಬತ್ತಂದ್ರೆ π/2 ರೇಡಿಯನ್ಸ್ ಅಂತ ಕೂಡ ಹೇಳ್ಬೋದು ನಾವು. π/2 ರೇಡಿಯನ್ಸ್, 90 ಡಿಗ್ರಿಯನ್ನು π/2 ರೇಡಿಯನ್ಸ್ ಅಂತ ಹೇಳಿ ಕೂಡ ಕರಿತೀವಿ ನಾವು. ಆಮೇಲೆ 180 ಡಿಗ್ರಿ ಆರ್ ಪೈ ರೇಡಿಯನ್ಸ್ ಅನ್ಬೋದು ನಾನು, 180 ಡಿಗ್ರಿ ಆರ್ ಪೈ ರೇಡಿಯನ್ಸ್. ನೆಕ್ಸ್ಟ್ 270 ಡಿಗ್ರಿಯನ್ನು 3π/2 ರೇಡಿಯನ್ಸ್ ಕೂಡ ಅನ್ಬೋದು ನಾನು, 3π/2 ರೇಡಿಯನ್ಸ್. ಆ ಡಿಗ್ರಿ ಒಳಗೆ ಅಷ್ಟೇ ನೀವು ಯಾಕೆ ತಿಳ್ಕೊತೀರಿ, 3π/2 ರೇಡಿಯನ್ಸ್ ಕೂಡ ಅನ್ಬೋದಲ್ಲ. 270 ಡಿಗ್ರಿಯನ್ನು 3π/2 ರೇಡಿಯನ್ಸ್ ಅಂತ ಕೂಡ ಅನ್ಬೋದು. ಹೆಂಗೆ ಹೇಳೋಣ, π/2 ರೇಡಿಯನ್ಸ್ ಇದು ನೋಡ್ರಿ, ಇಲ್ಲಿ ತನಕ π/2 ಇತ್ತು, ಇದು 2π/2 ಆಯ್ತು, ಇದು 3π/2. ಹೌದು, 270 ಡಿಗ್ರಿಯನ್ನು ನಾನು 3π/2 ಡಿಗ್ರಿ ರೇಡಿಯನ್ಸ್ ಕೂಡ ಅನ್ಬೋದು. ಮತ್ತು ವಾಪಸ್ ಇಲ್ಲಿಗೆ ಬತ್ತಂದ್ರೆ 2π ರೇಡಿಯನ್ಸ್. 0 ರೇಡಿಯನ್ಸ್ ಅಂತೂ ಇತ್ತ, 360 ಡಿಗ್ರಿಯನ್ನು ನಾನು 2π ರೇಡಿಯನ್ಸ್ ಕೂಡ ಅನ್ಬೋದು,
ಇನ್ನೇನು ಮಾಡೋ ನಾವು ಟ್ರಿಗ್ನೋಮೆಟ್ರಿಯನ್ನು ಏನು ಮಾಡ್ತಿದ್ದು ಅಂತಂದ್ರೆ 10th ಕ್ಲಾಸ್ ತನಕ 90 ಡಿಗ್ರಿ ತನಕ ಅಷ್ಟೇ ಕಲಿಯಾಕತ್ತಿದ್ದು. ಇನ್ನು 90 ಡಿಗ್ರಿ ಮ್ಯಾಗೂ ಕೂಡ ಏನು ಮಾಡ್ಬೋದು ನಾವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಗಳನ್ನು ತೆಗಿಬೋದು. ಹೆಂಗೆ ಅನ್ನೋಕ್ಕಿಂತ ಮೊದಲು ನಾನು ಬೇಸಿಕ್ ಹಿಡಿದು ಸ್ಟಾರ್ಟ್ ಮಾಡ್ತೇನೆ ನಾನು. ಹೌದು, ಇಲ್ಲಿ ತನಕ ನಾವು ಏನು ಕಲಿತು ಆ್ಯಂಗಲನ್ನು ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ, ಪಾಸಿಟಿವ್ ಆ್ಯಂಗಲ್ ಏನು ಹೇಳ್ಕೊಡ್ತೈತಿ, ನೆಗೆಟಿವ್ ಆ್ಯಂಗಲ್ ಏನು ಹೇಳ್ಕೊಡ್ತೈತಿ, ಆ್ಯಂಟಿ ಕ್ಲಾಕ್ ವೈಸ್ದಾಗ ಮಾಡಬೇಕು, ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮಾಡಬೇಕು, ಹೆಂಗೆ ಬೇಕಾದಂಗೆ ಮಾಡ್ಬೋದು. ಜನರಲಿ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡ್ತಾರೆ. ಭಾಳ ಕಡಿಮೆ ಮಂದಿ ಏನು ಮಾಡ್ತಾರೆ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ಮೆಜರ್ಮೆಂಟ್ ಮಾಡ್ತಾರೆ. ಬಟ್ ನಿಮಗೆ ಇದು ಗೊತ್ತಿರಬೇಕು, ನೆಗೆಟಿವ್ ವ್ಯಾಲ್ಯೂ ಏನು ಇಂಡಿಕೇಟ್ ಮಾಡ್ತೈತಿ, ಕ್ಲಾಕ್ ವೈಸ್ ಡೈರೆಕ್ಷನನ್ನು ಇಂಡಿಕೇಟ್ ಮಾಡ್ತೈತಿ. ಇಲ್ಲಿ ನೆಕ್ಸ್ಟ್ ಏನು ಮಾಡೋಣ, ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಇನ್ನೇನು ಮಾಡೋದು ಅಂತಂದ್ರೆ ನಾನು ಒಂದು ಸ್ಟ್ರೇಟ್ ಲೈನ್ ತೊಗೊತ್ನು ನಾರ್ಮಲ್ ಆಗಿ, ಇದು ನಮ್ಮದು ಒರಿಜಿನ್ ಇದು. ಹೌದು, ಒಂದು ಸ್ಟ್ರೇಟ್ ಲೈನ್ ತೊಗೊನಿ ಅಂತಂದ್ರೆ ಇಲ್ಲೊಂದು ಪಾಯಿಂಟ್ ತೋರಿ ಎ ಅಂಥೇಳಿ. ಸೊ ಎ ಪಾಯಿಂಟ್ ಐತೆ ಅಂದ್ರೆ ಇದ್ರ ಕಡೆ ಒಂದು ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ, ಒಂದು ವೈ ಕೋಆರ್ಡಿನೇಟ್ ಇರ್ತೈತಿ. ಹೌದು, ಓ ಹಿಡ್ದ ನಾನು ಈಗ ಒಂದು ಲೈನ್ ಎಳೆದ್ನಿ ಅಂತಂದ್ರೆ ಒಂದು ಸ್ಟ್ರೇಟ್ ಲೈನ್ ಆಗ್ತೈತಿ ಅದು. ಹೌದು, ಸೊ ಇವಾಗ ಓ ಪಾಯಿಂಟ್ ಹಿಡ್ದ ಒರಿಜಿನ್ ಓ ಹಿಡ್ದ ನೀನು ಎ ಪಾಯಿಂಟ್ ತನಕ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗ್ತೈತಿ, ಎಕ್ಸ್ದಾಗ ಏನೋ ಒಂದು ಎಕ್ಸ್ ಯೂನಿಟನ್ನು ನಡಿಬೇಕಾಗ್ತೈತಿ ಇಲ್ಲಿ ತನ. ಹೌದು, ಒರಿಜಿನ್ ಹಿಡ್ದ ಎ ಪಾಯಿಂಟ್ ತನಕ ಹೋಗ್ಬೇಕಾದ್ರೆ ಎಕ್ಸ್ದಾಗ ಏನೋ ನಡಿಬೇಕು ಎಕ್ಸ್, ಮತ್ತು ವಾಯ್ದಾಗ ಏನೋ ನಡಿಬೇಕು ವಾಯ್. ಈ ಎಕ್ಸ್ ಕೋಮಾ ವೈ ಏನು ಹೇಳ್ತಾವೆ, ಪಾಯಿಂಟ್ ಎದು ಕೋಆರ್ಡಿನೇಟ್ಸು ಎಕ್ಸ್ ಕೋಮಾ ವೈ ಅವು ಏನು ಹೇಳ್ತಾವೆ ಅಂತಂದ್ರೆ ಒರಿಜಿನ್ ಹಿಡ್ದ ನೀ ಆ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಎಕ್ಸ್ ಎಕ್ಸಸ್ದಾಗ ಏನೋ ಒಂದು ಎಕ್ಸ್ ನಡಿಬೇಕು, ಆಮೇಲೆ ವೈ ಎಕ್ಸಸ್ದಾಗ ಏನೋ ಒಂದು ವೈ ನಡಿಬೇಕು. ಸೊ ಇದು ಲೆಂತ್ ಎಷ್ಟಾಯ್ತು, ಎಕ್ಸ್ ಆಯ್ತು, ಇದು ಲೆಂತ್ ಎಷ್ಟಾಯ್ತು, ವೈ ಆಯ್ತು. ಈ ಸ್ಟ್ರೈಟ್ ಲೈನ್ ಓ ಎ ಅನ್ನೋದು ಏನೈತ್ಲ ಎಕ್ಸ್ ಆಕ್ಸಿಸ್ ಜೋಡಿ ಆ್ಯಂಗಲನ್ನು ಏನು ಮಾಡೈತಿ, ಟೀಟಾ ಆ್ಯಂಗಲನ್ನು ಕ್ರಿಯೇಟ್ ಮಾಡೈತಿ. ನಾನು ಯಾವತ್ತೂ ಏನು ಹೇಳ್ತೀನಿ, ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕಾಗ್ತತಿ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದನ ಆ್ಯಂಗಲ್ ಮೆಜರ್ಮೆಂಟ್ ಮಾಡಿರಿ. ಇವಾಗ ಓ ಎ ಲೈನ ಎಕ್ಸ್ ಆಕ್ಸಿಸ್ ಹಿಡ್ದ, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದ ಏನು ಮಾಡೈತಿ, ಟೀಟಾ ಆ್ಯಂಗಲನ್ನು ಕ್ರಿಯೇಟ್ ಮಾಡೈತಿ. ಇವಾಗ ನಾನು ಟ್ರಿಗ್ನೋಮೆಟ್ರಿಕ್ ರೇಷೋಸ್ಗಳನ್ನು ಬರೀನು. ಸೊ ಈಗ ಸೈನ್ ಟೀಟಾ ಬರದ್ನಿ ಅಂತಂದ್ರೆ ಇಲ್ಲಿ ಬರ್ಕೋತೀನಿ ನಾನು. ನೋಡ್ರಿ ಇಲ್ಲಿ ಸೈನ್ ಟೀಟಾ ಬರದ್ನಿ ಅಂತಂದ್ರೆ ಏನಾಗ್ತೈತಿ, ಸೈನ್ ಟೀಟಾ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್ ಅಂತ ಹೇಳಿ ಬರೀತಿದ್ದು ನಾವು. ಇಲ್ಲಿ ಟೀಟಾ ಪ್ರಕಾರ ವಾಯ್ ಅನ್ನೋದೇನಿಲ್ಲಿ ಪರ್ಪೆಂಡಿಕ್ಯುಲರ್. ಸೊ ಇದು 90 ಡಿಗ್ರಿ ಆದ್ರೆ ಇದೇನಾಗ್ತೈತಿ, ಹೈಪೋಟೆನ್ಯೂಸ್ ಆಗ್ತೈತಿ. ಹೈಪೋಟೆನ್ಯೂಸನ್ನು ಹೆಂಗೆ ಡಿಸೈಡ್ ಮಾಡ್ತಿದ್ದು ನಾವು, 90 ಡಿಗ್ರಿದ ಅಪೋಸಿಟ್ ಸೈಡ್ ಏನು ನಮ್ಮದ ಹೈಪೋಟೆನ್ಯೂಸ್. ಇಲ್ಲಿ ಓ ಎದೇನು ಲೆಂತ್ ಐತಿಲ್ಲ ಅದನ್ನು ನಾನು 1 ಯೂನಿಟ್ ತೊಗೋತೀನಿ. ಸೊ ಓ ಎನ್ನು ಆರಿಂದ ಬರಿತೀನಿ ನಾನು, ಆರ್ ಅಂತ ಹೇಳಿ ತಿಳ್ಕೊತ್ನು. ಆರ್ ಅನ್ನೋದೇನಿಲ್ಲಿ 1 ಯೂನಿಟ್. 1 ಯೂನಿಟ್ ಯಾಕೆ ತೊಗೊಳತ್ತೀವಿ ಇಲ್ಲಿ, 1 ಯೂನಿಟ್ ತೊಗೊಳೋದ್ರಿಂದ ಏನಾಗ್ತೈತೆ ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗ್ತೈತೆ. ನಾನು 2.5 ಯೂನಿಟ್ಸ್ ತೊಗೋಬೋದಿತ್ತು, 1.5 ಯೂನಿಟ್ಸ್ ತೊಗೋಬೋದಿತ್ತು, 10 ಯೂನಿಟ್ಸ್ ತೊಗೋಬೋದಿತ್ತು. ಅದರಿಂದ ಏನಾಗ್ತೈತಿ ಕ್ಯಾಲ್ಕುಲೇಷನ್ದಾಗ ಭಾಳ ಹೆವಿ ಕ್ಯಾಲ್ಕುಲೇಷನ್ ಆಗ್ತೈತಿ. ಮತ್ತು ನಮಗೆ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸಂಬಂಧ ಏನು ಮಾಡತ್ತೀವಿ, ಈ ಕ್ಯಾಲ್ಕುಲೇಷನ್ನ ಮಾಡತ್ತೀವಿ. ಅದಕ್ಕಾಗಿ ಆರನ್ನು 1 ಯೂನಿಟ್ ತೊಗೊಳತ್ ನಾವು. 1 ಯೂನಿಟನ್ನು ಜನರಲಾಗಿ ಯೂಸ್ ಮಾಡತ್ತೆ ವರ್ಡ. ಯೂನಿಟ್ ಅಂತಂದ್ರೆ ನೀವು ಮೀಟ್ರ್ ಯೂಸ್ ಮಾಡ್ಬೋದು, ಸೆಂಟಿಮೀಟ್ರ್ ಯೂಸ್ ಮಾಡ್ಬೋದು. ಇವಾಗ ಆರ್ ಲೆಂತ್ ಎಷ್ಟೈತಿ, ಓ ಎದ್ ಲೆಂತ್ ಎಷ್ಟೈತಿ, 1 ಯೂನಿಟ್. ಹೌದು, ಇವಾಗ ಟೀಟಾ ಪ್ರಕಾರ ಇದು ಪರ್ಪೆಂಡಿಕ್ಯುಲರ್ ಆಯ್ತು. ವೈ ಅನ್ನೋದೇನ ಪರ್ಪೆಂಡಿಕ್ಯುಲರ್, ಎಕ್ಸ್ ಅನ್ನೋದೇನ ಬೇಸ್. ಓಕೆ, ಯಾವಾಗೂ ಆ್ಯಂಗಲ್ ಏನಿರ್ತೈತಿ, ಹೈಪೋಟೆನ್ಯೂಸ್ ಮತ್ತು ಬೇಸದ ನಡಬಾರ್ಕ್ ಇರ್ತೈತಿ. ಅದಕ್ಕಾಗಿ ಇದಂತೂ ಹೈಪೋಟೆನ್ಯೂಸ್, ಆರ್ ಅನ್ನೋದೇನ ಹೈಪೋಟೆನ್ಯೂಸ್, ಎಕ್ಸ್ ಅನ್ನೋದೇನಿಲ್ಲಿ ಬೇಸ್. ಇವಾಗ ನಾನು ಟ್ರಿಗ್ನೋಮೆಟ್ರಿಕ್ ರೇಷೋಸನ್ನು ಬರೀನು. ಸೈನ್ ಟೀಟಾ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಏನೈತಿ, ವೈ. ಸೊ ಇದನ್ನು ನಾನೇನು ಬರಿಬೋದು, ವೈ ಡಿವೈಡ್ ಬೈ ಹೈಪೋಟೆನ್ಯೂಸ್ ಏನೈತಿ, ಆರ್. ಸೊ ಆರ್ ಅಂತೂ 1 ಐತಿ ಇಲ್ಲಿ. ಸೊ ಸೈನ್ ಟೀಟಾ ಈಕ್ವಲ್ಸ್ ಟು ಏನು ಬತ್ತು, ವೈ ಬತ್ತು. ಇದನ್ನ ಒಂದು ದಂಡಿಗೆ ಬರ್ಕೊಂಡ್ಬಿಟ್ಟು ನಾವು ಸೈನ್ ಟೀಟಾ ಏನು ಬತ್ತು ನಮ್ಮದ, ವೈ. ಸೈನ್ ಟೀಟಾ ಏನು ಬತ್ತು, ವೈ. ಇಲ್ಲಿ ಸೈಡಿಗೆ ಬರ್ಕೊತೀನಿ ನಾವು, ಸೈನ್ ಟೀಟಾ ಈಕ್ವಲ್ಸ್ ಟು ವೈ ಬರ್ತೀವಿ. ಹೆಂಗೆ ತೆಗೆದು ನಾವು ಸೈನ್ ಟೀಟಾ ಈಕ್ವಲ್ಸ್ ಟು, ಓಕೆ ತೆಗೆದಿದ್ದು ಹೆಂಗೆ ತೆಗೆದಿದ್ದು, ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್. ಪರ್ಪೆಂಡಿಕ್ಯುಲರ್ ಏನಿತ್ತು, ವೈ ಇತ್ತು. ಆಮೇಲೆ ಹೈಪೋಟೆನ್ಯೂಸ್ ಏನೈತಿ, ಆರ್ ಅಂತಂದ್ರೆ 1 ಯೂನಿಟ್. ಸೊ ಸೈನ್ ಟೀಟಾ ಇದ್ದು ವ್ಯಾಲ್ಯೂ ಏನು ಬತ್ತು, ವೈ. ಇನ್ನು ನಾನು ಕಾಸ್ ಟೀಟಾ ತೆಗಿಯಕ್ಕೆ ಹೋದ್ನಿ ಅಂತಂದ್ರೆ, ಕಾಸ್ ಟೀಟಾ ಹೆಂಗೆ ತೆಗಿತಿದ್ರಿ, ಬೇಸ್ ಓವರ್ ಹೈಪೋಟೆನ್ಯೂಸ್. ಟೀಟಾ ಪ್ರಕಾರ ಎಕ್ಸ್ ಅನ್ನೋದು ಇಲ್ಲಿ ಬೇಸ್ ಐತಿ. ಹೌದು, ಹೈಪೋಟೆನ್ಯೂಸ್ ಏನ 1 ಯೂನಿಟ್ ಐತಿ. ಸೊ ಕಾಸ್ ಟೀಟಾದ ವ್ಯಾಲ್ಯೂ ಏನು ಬತ್ತು, ಎಕ್ಸ್. ಇದನ್ನೂ ಸೈಡಿಗೆ ಬರ್ಕೊರಿ. ಕಾಸ್ ಟೀಟಾ ಏನು ನಮ್ಮದ, ಎಕ್ಸ್ ಆಗ್ತೈತಿ. ಹೌದು, ಇನ್ನು ಟ್ಯಾನ್ ಟೀಟಾ ತೆಗೆದ್ನಿ ಅಂತಂದ್ರೆ, ಟ್ಯಾನ್ ಟೀಟಾ ಹೆಂಗೆ ತೆಗಿತಿದ್ರಿ, ಪರ್ಪೆಂಡಿಕ್ಯುಲರ್ ಓವರ್ ಬೇಸ್. ಇಲ್ಲಿ ಪರ್ಪೆಂಡಿಕ್ಯುಲರ್ ವೈ ಐತಿ, ಬೇಸ್ ಎಕ್ಸ್ ಐತಿ.
ಹೌದು ಟ್ಯಾನ್ ಥೀಟಾ ಈಕ್ವಲ್ಸ್ ಟು y/x ಬಂತು. ಟ್ಯಾನ್ ಥೀಟಾ ಈಕ್ವಲ್ಸ್ ಟು y/x. ಹಂಗೆ ನಾವೇನು ಮಾಡ್ಬೋದು, ಸೆಕ್ ಥೀಟಾ, ಕೊಸೆಕ್ ಥೀಟಾ, ಕಾಟ್ ಥೀಟಾ ಬರಿಬೋದು. ನೋಡ್ರಿ ಕೊಸೆಕ್ ಥೀಟಾ ಏನಿರ್ತೈತ್ಲ ಆ ಸೈನ್ ಥೀಟಾದ ಉಲ್ಟಾ ಇರ್ತೈತೆ, ಹಾಗಾದ್ರೆ 1/y ಅಂತ ಹೇಳಿ ಬರಿಬೋದು ನಾನು. ಸೆಕ್ ಥೀಟಾ ಏನಿರ್ತೈತಿ ಕಾಸ್ ಥೀಟಾದ ಉಲ್ಟಾ ಇರ್ತೈತಿ ಅಂತಂದ್ರೆ 1/x ಅಂತೇಳಿ ಬರಿಬೋದು. ಕಾಟ್ ಥೀಟಾ ಏನಿರ್ತೈತ್ಲ ಅದನ್ನು ಟ್ಯಾನ್ ಥೀಟಾದ ಉಲ್ಟಾ ಬರಿಬೋದು ನಾನು, ಅಂತಂದ್ರೆ x/y ಅಂಥೇಳಿ ಬರಿಬೋದು. ಇನ್ನು ನೋಡ್ರಿ ನಾವು ಫಸ್ಟ್ ಕ್ವಾಡ್ರೆಂಟ್ದಾಗಿದ್ದು ಈ ಆ್ಯಂಗಲ್ ಏನೈತಿದ ಫಸ್ಟ್ ಕ್ವಾಡ್ರೆಂಟ್ದಾಗ ಐತಿ. ಈಗ ಇದೇನು ಟೀಟಾ ಆ್ಯಂಗಲ್ ಐತಿಲ್ಲ ಫಸ್ಟ್ ಕ್ವಾಡ್ರೆಂಟ್ದಾಗ ಐತಿ. ಫಸ್ಟ್ ಕ್ವಾಡ್ರೆಂಟ್ದಾಗ ಯಾವುದೇ ಕೋಆರ್ಡಿನೇಟ್ಸ್ ತೊಗೊಂಡು ಅಂತಂದ್ರೆ ಎಕ್ಸು ಪಾಸಿಟಿವ್ ಇರ್ತೈತಿ, ಎಕ್ಸ್ ಏನಿರ್ತೈತಿ ಪಾಸಿಟಿವ್ ಇರ್ತೈತಿ, ವೈ ಕೂಡ ಏನಿರ್ತೈತಿ ಪಾಸಿಟಿವ್ ಇರ್ತೈತಿ. ಸೊ ಎಕ್ಸ್ ಮತ್ತು ವೈ ಪಾಸಿಟಿವ್ ಆದ್ರೆ ವೈ ಪಾಸಿಟಿವ್ ಐತಿ, ಇತರ ಅರ್ಥ ಏನ ಸೈನ್ ಥೀಟಾನು ಪಾಸಿಟಿವ್ ಬರ್ತೈತಿ. ಇದರ ಅರ್ಥ ಎಲ್ಲರೇ ಆ್ಯಂಗಲ್ ನಮ್ದು ಫಸ್ಟ್ ಕ್ವಾಡ್ರೆಂಟ್ದಾಗ ಬತ್ತಂದ್ರೆ ಸೈನ್ ಥೀಟಾ ನಮ್ದು ಏನು ಬರ್ತೈತಿ ಪಾಸಿಟಿವ್ ಬರ್ತೈತಿ. ಇಫ್ ಆ್ಯಂಗಲ್ ಇನ್ ಫಸ್ಟ್ ಕ್ವಾಡ್ರೆಂಟ್ ನೋಟ್ ಮಾಡ್ಕೋಬೇಕು ನೀವು ಇದನ್ನ, ಕ್ವಾಡ್ರೆಂಟ್ ಫಸ್ಟ್ ಕ್ವಾಡ್ರೆಂಟ್ ಸೈನ್ ಥೀಟಾದ ವ್ಯಾಲ್ಯೂ ಏನು ಬರ್ತೈತಿ ಪಾಸಿಟಿವ್ ವ್ಯಾಲ್ಯೂ ಬರ್ತೈತಿ ಲಾಸ್ಟಿಗೆ. ಹೌದು ಸೈನ್ ಥೀಟಾ ಪಾಸಿಟಿವ್ ಆಗ್ತೈತಿ. ಇನ್ನು ಕಾಸ್ ಥೀಟಾ ನೋಡ್ರಿ, ಕಾಸ್ ಥೀಟಾ ಈಕ್ವಲ್ಸ್ ಟು ಎಕ್ಸ್ ಐತಿ ಹೌದಲ್ಲ. ಫಸ್ಟ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಐತಿ, ಬಟ್ ಎಕ್ಸ್ ಏನೈತಿ ನಮ್ಮದು ಫಸ್ಟ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ಇರ್ತೈತಿ. ಸೊ ಕಾಸ್ ಥೀಟಾ ಈಕ್ವಲ್ಸ್ ಟು ಎಕ್ಸ್ ಐತಿ, ಇದರ ಅರ್ಥ ಕಾಸ್ ಥೀಟಾದ ವ್ಯಾಲ್ಯೂ ಕೂಡ ಏನಾಗ್ತೈತಿ ಪಾಸಿಟಿವ್ ಬರ್ತೈತಿ. ಇನ್ನು ನೋಡ್ರಿ ಸೈನ್ ಥೀಟಾನು ಪಾಸಿಟಿವ್ ಬತ್ತ, ಹೌದು ಕಾಸ್ ಥೀಟಾನು ಪಾಸಿಟಿವ್ ಬತ್ತ. ಟ್ಯಾನ್ ಥೀಟಾ ಈಕ್ವಲ್ಸ್ ಟು y/x. ವೈನು ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ಇರ್ತೈತಿ, ಹೌದು ಎಕ್ಸ್ನು ಪಾಸಿಟಿವ್ ಐತಿ. ಸೊ ಟ್ಯಾನ್ ಥೀಟಾ ಕೂಡ ಏನು ಬರ್ತೈತಿ ಪಾಸಿಟಿವ್ನ ಬರ್ತೈತಿ. ಫಸ್ಟ್ ಕ್ವಾಡ್ರೆಂಟ್ದಾಗ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ ಮೂರಕ್ಕೆ ಮೂರು ಪಾಸಿಟಿವ್ ಬಂದು. ಇನ್ನು ನಾವು ಏನು ಮಾಡತ್ತಿಲ್ಲ ಈ ವ್ಯಾಲ್ಯೂಗಳನ್ನು ತೆಗೆದು ಕಲ್ತಿಲ್ಲ. ನಾವು ಏನು ಮಾಡತ್ತೀವಿ ಅಂತಂದ್ರೆ ಸೈನ್ಸ್ ಏನೇನದಾವೆ ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷೋಸ ಯಾವಾಗ ನಮ್ಮ ಆ್ಯಂಗಲ್ ಫಸ್ಟ್ ಕ್ವಾಡ್ರೆಂಟ್ದಾಗ ಬರ್ತೈತ್ಲ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಈವನ್ ಕೊಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ 6 ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನಾಗ್ತಾವೆ ಪಾಸಿಟಿವ್ ಬರ್ತಾವೆ. ಆ್ಯಂಗಲ್ ನಮ್ಮದು ಫಸ್ಟ್ ಕ್ವಾಡ್ರೆಂಟ್ದಾಗಿತ್ತು, 6 ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನಾಗ್ತಾವೆ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ವ್ಯಾಲ್ಯೂ ಎಷ್ಟು ಕೊಡ್ತಾವೋ ಅದನ್ನು ನಾವು ಹೆಂಗೆ ತೆಗಿತೀವಿ ಅನ್ನೋದು ನೋಡೋಣ. ಫಸ್ಟ್ ಸೈನ್ಗಳು, ಸೈನ್ ಅಂತಂದ್ರೆ ನೆಗೆಟಿವ್ ಸೈನ್ ಬರ್ತೈತೆ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದ, ಪಾಸಿಟಿವ್ ಸೈನ್ ಬರ್ತೈತೆ ಅದನ್ನು ನೋಡು. ಇವಾಗ ಇಫ್ ಆ್ಯಂಗಲ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ದ ಆ್ಯಂಗಲ್ ಇತ್ತಂದ್ರೆ 3 ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಅಂತೂ ಪಾಸಿಟಿವ್ ಅದು. ಇನ್ನು ಕೊಸೆಕ್ ಥೀಟಾ, ಸೈನ್ ಥೀಟಾದ ಉಲ್ಟಾ ಐತಿ, ಸೈನ್ ಥೀಟಾ ಅಂತೂ ಪಾಸಿಟಿವ್ ಐತಿ, ಪಾಸಿಟಿವ್ದು ಉಲ್ಟಾನು ಪಾಸಿಟಿವ್ನ ಆಗೋದಿಲ್ಲ. ಸೊ ವೈ ಫಸ್ಟ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ಇರ್ತೈತೆ, ಅದಕ್ಕಾಗಿ ಕೊಸೆಕ್ ಥೀಟಾದ ವ್ಯಾಲ್ಯೂ ಏನಾಗ್ತೈತಿ ಫಸ್ಟ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ಬರ್ತೈತಿ. ಇನ್ನು ಸೆಕ್ ಥೀಟಾ ಕಾಸ್ ಥೀಟಾದ ಉಲ್ಟಾ ಐತಿ, ಕಾಸ್ ಥೀಟಾ ಅಂತೂ ಪಾಸಿಟಿವ್ ಬಂದೈತೆ, ಹಾಗಾದ್ರೆ ಅದ್ರ ಉಲ್ಟಾ ಅದು ಕೂಡ ಪಾಸಿಟಿವ್, ಹೌದು ಕಾಟ್ ಥೀಟಾ ಅದು ಕೂಡ ಪಾಸಿಟಿವ್. ಯಾಕೆ ಹೇಳ್ರಿ, ಎಕ್ಸ್ ಪಾಸಿಟಿವ್ ಐತಿ, ವೈ ಪಾಸಿಟಿವ್ ಇರ್ತೈತಿ ಫಸ್ಟ್ ಕ್ವಾಡ್ರೆಂಟ್ದಾಗ, ಅದಕ್ಕಾಗಿ ಕಾಟ್ ಥೀಟಾನು ಪಾಸಿಟಿವ್ ಬರ್ತದೆ. ಸೊ ನೆನಪಿಡಬೇಕಾದ ವಿಷಯ ಏನಂತಂದ್ರೆ ಯಾವಾಗ ನಿಮ್ಮ ಆ್ಯಂಗಲ್ ಫಸ್ಟ್ ಕ್ವಾಡ್ರೆಂಟ್ದಾಗ ಬರ್ತೈತಿಲ್ಲ ಅವಾಗ ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಸ್ಗಳು ಏನಿರ್ತಾವೆ ಪಾಸಿಟಿವ್ದಾಗ ಬರ್ತಾವೆ. ವ್ಯಾಲ್ಯೂ ಎಷ್ಟು ಬರ್ತಾವೆ ಅನ್ನೋದು ನೋಡೋಣ ನೆಕ್ಸ್ಟ್ ಏನು. ಬಟ್ ಸೈನ್ ಏನೈತಿಲ್ಲ ನಮ್ಮದು ಪಾಸಿಟಿವ್ ಬರ್ತಾವೆ, ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನು ಕೊಡ್ತಾವೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇದನ್ನಂತರೂ ನೋಟ್ ಮಾಡ್ಕೊಂಡ್ರಿ. ಇವಾಗ ನಾನು ಇರೇಸ್ ಮಾಡ್ತೀನಿ ಇದನ್ನ, ನಿಮಗೆ ಇದು ಗೊತ್ತಿರಬೇಕು. ಸೈನ್ ಥೀಟಾ ಈಕ್ವಲ್ಸ್ ಟು ವೈ, ಕಾಸ್ ಥೀಟಾ ಈಕ್ವಲ್ಸ್ ಟು ಎಕ್ಸ್ ಬಂದತಿ, ಇದು ಹಿಂಗೆ ಇರ್ಬೇಕು. ನೆಕ್ಸ್ಟ್ ಈ ಓ ಎ ಅನ್ನೋ ಸ್ಟ್ರೇಟ್ ಲೈನ್ ಏನೈತಿಲ್ಲ, ಈ ಓ ಎ ಅನ್ನೋ ಸ್ಟ್ರೇಟ್ ಲೈನ ರೊಟೇಟ್ ಹಾಕೋತ ಈ ರೀತಿ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತದ. ಫಸ್ಟ್ ಎಕ್ಸ್ ಆಕ್ಸಿಸ್ ಮೇಲಿತ್ತು, ಆ್ಯಂಗಲ್ 0 ಕ್ರಿಯೇಟ್ ಮಾಡಿತ್ತು. ಇಲ್ಲಿ ಬತ್ತು ಏನೋ ಟೀಟಾ ಆ್ಯಂಗಲ್ ಕ್ರಿಯೇಟ್ ಮಾಡತ್ತಿತ್ತು, ಫಸ್ಟ್ ಕ್ವಾಡ್ರೆಂಟ್ದಾಗ ಬರತ್ತಿತ್ತ. ಹಂಗೆ ರೊಟೇಟ್ ಹಾಕೋತ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಎಲ್ಲಿರ್ ಬತ್ತಂದ್ರೆ ಓ ಎ ಅನ್ನೋ ಸ್ಟ್ರೇಟ್ ಲೈನ ಈ ರೀತಿ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬಂದು ನಿಂತಂದ್ರೆ ಇಲ್ಲಿ ಹಿಡ್ದು ಆ್ಯಂಗಲ್ ಮೆಜರ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಏನೋ ಒಂದು ಟೀಟಾ ಆ್ಯಂಗಲ್ ಮೆಜರ್ಮೆಂಟ್ ಆಗೈತೆ ತಿಳ್ಕೊರಿ, ಟೀಟಾ ಆ್ಯಂಗಲ್ ಕ್ರಿಯೇಟ್ ಆಗೈತೆ ಏನೋ. ಅವಾಗ ಇಲ್ಲಿ ನೋಡ್ರಿ ಎ ಪಾಯಿಂಟ್ದು ಏನೋ ಕೋಆರ್ಡಿನೇಟ್ಸ್ ಇರ್ತಾವೆ ಎಕ್ಸ್, ವೈ ಅಂಥೇಳಿ, ಹೌದು ಅಂತಂದ್ರೆ ಎ ಪಾಯಿಂಟಿಗೆ ಹೋಗ್ಬೇಕಾದ್ರೆ ನೀನು ಏನು ಮಾಡಬೇಕು, ಒರಿಜಿನ್ ಹಿಡ್ದ ಏನೋ ಎಕ್ಸ್ ನಡಿಬೇಕು, ಏನೋ ವೈ ನಡಿಬೇಕು. ಸೊ ಇದು ನಮ್ಮದು 90 ಡಿಗ್ರಿ, ಹೌದು. ಇವಾಗ ನೋಡ್ರಿ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಐತೆ ನಮ್ಮದು ಆ್ಯಂಗಲ್. ಇಫ್ ಆ್ಯಂಗಲ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್
ಆ್ಯಂಗಲ್ ಎಲ್ಲರೇ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬಂದೈತಿ. ಸೆಕೆಂಡ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಬಂದಾಗ ನೋಡ್ರಿ, ಎಕ್ಸ್ ನಮ್ಮದು ಏನಾಗ್ತೈತಿ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಇದ್ದಾಗ ಎಕ್ಸ್ ನೆಗೆಟಿವ್ ಇರ್ತೈತಿ ಮತ್ತು ವೈ ಏನಿರ್ತೈತಿ ಪಾಸಿಟಿವ್ ಇರ್ತೈತಿ. ಹೌದಿಲ್ಲ? ಒರಿಜಿನೇಟದ ಈ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಏನು ಎ ಪಾಯಿಂಟ್ ಐತಿಲ್ಲ ಅಲ್ಲಿ ಹೋಗ್ಬೇಕಾದ್ರೆ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ದಾಗ ನೀವೇನೋ ಎಕ್ಸ್ ನಡಿಬೇಕು, ಆಮೇಲೆ ಪಾಸಿಟಿವ್ ವೈ ಡೈರೆಕ್ಷನ್ದಾಗ ಏನೋ ನೀವು ವೈ ನಡಿಬೇಕು ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಎಕ್ಸ್ ನೆಗೆಟಿವ್ ಇರ್ತೈತಿ, ವೈ ಪಾಸಿಟಿವ್ ಇರ್ತೈತಿ. ಅಲ್ಲಿ ಹಿಡ್ದ ನಾವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ಸೈನ್ಸ್ ಏನು ಬರೋದಾವು ನೋಡ್ಬೋದು. ಸೈನ್ಸ್ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಗಳು ಪಾಸಿಟಿವ್ ಬರ್ತಾವೆ, ನೆಗೆಟಿವ್ ಬರ್ತಾವೆ. ಆ್ಯಂಗಲ್ ನಮ್ಮದು ಸೆಕೆಂಡ್ ಕ್ವಾಡ್ರೆಂಟ್ದಾಗ ಇದ್ದಾಗ ಸೈನ್ ಟೀಟಾ ಈಕ್ವಲ್ಸ್ ಟು ವೈ ಐತಿ. ವೈ ಅಂತೂ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಏನೈತಿ ಪಾಸಿಟಿವ್ ಐತಿ. ಸೈನ್ ಟೀಟಾ ಈಕ್ವಲ್ಸ್ ಟು ವೈ ಐತಿ. ವೈ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಏನೈತಿ ಪಾಸಿಟಿವ್ ಐತಿ, ವೈ ಕೋಆರ್ಡಿನೇಟ್. ಹಂಗಾದ್ರೆ ನಾನು ಏನು ಬರಿಬೋದು, ಇದನ್ನು ಪಾಸಿಟಿವ್ ವ್ಯಾಲ್ಯೂ ಬರ್ತದೆ ಅಂತ ಹೇಳ್ಬೋದು. ಸೆಕೆಂಡ್ ಕ್ವಾಡ್ರೆಂಟ್ದಾಗ ವೈ ಕೋಆರ್ಡಿನೇಟ್ ಪಾಸಿಟಿವ್ ಇರ್ತೈತಿ. ಸೈನ್ ಟೀಟಾ ಈಕ್ವಲ್ಸ್ ಟು ವೈ ಐತಿ. ಇದರ ಅರ್ಥ ನಮ್ಮ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ಏನೈತಿಲ್ಲ, ಆ್ಯಂಗಲ್ ಎಲ್ಲೇ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬರ್ತಂದ್ರೆ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂ ಪಾಸಿಟಿವ್ ಬರ್ತೈತಿ. ನೆಕ್ಸ್ಟ್ ಕಾಸ್ ಟೀಟಾ ಈಕ್ವಲ್ಸ್ ಟು ಎಕ್ಸ್ ಐತಿ. ಬಟ್ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬಂದಾಗ ಎಕ್ಸ್ ಕೋಆರ್ಡಿನೇಟ್ ಏನಿರ್ತೈತೆ ನೆಗೆಟಿವ್ ಇರ್ತೈತೆ. ಅದಕ್ಕೆ ಈ ಕಾಸ್ ಟೀಟಾ ಈಕ್ವಲ್ಸ್ ಟು ಎಕ್ಸ್ ಐತಿ. ಸೊ ಕಾಸ್ ಟೀಟಾ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂ ಏನೈತಿಲ್ಲ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಎಲ್ಲೇ ಬರ್ತಂದ್ರೆ ಅವಾಗ ಕಾಸ್ ಟೀಟಾದ ವ್ಯಾಲ್ಯೂ ಏನು ಬರ್ತೈತಿ, ನೆಗೆಟಿವ್ ಬರ್ತೈತಿ. ಇದನ್ನು ಭಾಳ ಮಂದಿ ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಎಲ್ಲಕ್ಕೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಆ್ಯಂಗಲ್ ಎಲ್ಲರೂ ಫಸ್ಟ್ ಕ್ವಾಡ್ರೆಂಟ್ದಾಗ ಇತ್ತಂದ್ರೆ ಪಾಸಿಟಿವ್ ಇರ್ತೈತಿ, ಸೆಕೆಂಡ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಬತ್ತಂದ್ರೆ ಈ ಟ್ರಿಗ್ನೋಮೆಟ್ರಿಕ್ ರೇಷೋಸ್ಗಳು ಪಾಸಿಟಿವ್ ಇರ್ತಾವೆ. ಬಟ್ ನಾನು ರೀಸನ್ ಹೇಳತ್ತೀನಿ ನಿಮಗೆ. ರೀಸನ್ ಏನ ನೋಡ್ರಿ, ಕಾಸ್ ಟೀಟಾ ಈಕ್ವಲ್ಸ್ ಟು ಎಕ್ಸ್ ಐತೆ. ಬಟ್ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಎಕ್ಸ್ ಅನ್ನೋ ಏನು ಕೋಆರ್ಡಿನೇಟ್ ಐತಿಲ್ಲ ನೆಗೆಟಿವ್ ವ್ಯಾಲ್ಯೂಗಳನ್ನು ಒಳಗೊಂಡಿರ್ತೈತೆ. ಅದು ಅದಕ್ಕಾಗಿ ಕಾಸ್ ಟೀಟಾದ ಏನು ವ್ಯಾಲ್ಯೂ ಬರ್ತಾವಲ್ಲ ಅವು ನೆಗೆಟಿವ್ ಬರ್ತಾವೆ ಆ್ಯಂಗಲ್ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬಂದಾಗ. ಇನ್ನು ಟ್ಯಾನ್ ಟೀಟಾ ತೆಗಿನು, ವೈ ಟ್ಯಾನ್ ಟೀಟಾ ಈಕ್ವಲ್ಸ್ ಟು ವೈ ಬೈ ಎಕ್ಸ್ ಬಂದಿತ್ತು ನಮ್ಮದು. ವೈ ಏನೈತಿ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ಐತಿ. ವೈ ಏನೈತಿ ಪಾಸಿಟಿವ್ ಐತಿ ಡಿವೈಡೆಡ್ ಬೈ ಎಕ್ಸ್ ಏನೈತಿ ನೆಗೆಟಿವ್ ಐತಿ. ಸೊ ಪ್ಲಸ್ ಡಿವೈಡ್ ಬೈ ಮೈನಸ್ ಏನಾಗ್ತೈತಿ, ಮೈನಸನ್ನು ಆಗೋದಿಲ್ಲ. ಸೊ ಟ್ಯಾನ್ ಟೀಟಾ ಕೂಡ ಏನು ಮಾಡ್ತೈತಿ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಮೈನಸನ್ನು ವ್ಯಾಲ್ಯೂಗಳನ್ನು ಕೊಡ್ತೈತಿ, ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಇನ್ನು ಕೊಸೆಕ್ ಟೀಟಾ ನೋಡ್ರಿ ಸೈನ್ ಟೀಟಾದ ಉಲ್ಟಾ ಇರ್ತೈತಿ. 1/y ಐತಿ. ವೈ ಅಂತೂ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ಐತಿ, 1/, ಸೊ ಫೈನಲ್ ಆನ್ಸರ್ ಕೂಡ ಪಾಸಿಟಿವ್ದಾಗ ಕೊಡ್ತೈತಿ. ಕೊಸೆಕ್ ಟೀಟಾನು ಏನಾಗ್ತೈತಿ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ ಯಾವಾಗ ಆ್ಯಂಗಲ್ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಇರ್ತೈತಿಲ್ಲ. ಇನ್ನು ಸೆಕ್ ಟೀಟಾ ಈಕ್ವಲ್ಸ್ ಟು 1/x. ಎಕ್ಸ್ ನಮ್ಮದ ನೆಗೆಟಿವ್ ಐತಿ. ಸೊ ಇಲ್ಲಿ ಹಿಡ್ದು ನಾನು ಏನು ಬರಿಬೋದು, 1/, ನೆಗೆಟಿವ್ ವ್ಯಾಲ್ಯೂಸ್ ಏನಾಗ್ತೈತಿ ನಮಗೆ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ನೆಕ್ಸ್ಟ್ ಕಾಟ್ ಟೀಟಾ x/y. ಎಕ್ಸ್ ಅಂತರೂ ನಮ್ಮದು ನೆಗೆಟಿವ್ ಐತಿ, ನೆಗೆಟಿವ್ ವ್ಯಾಲ್ಯೂಸನ್ನು ಎಕ್ಸ್ ನೆಗೆಟಿವ್ ಐತಿ ನಮ್ಮದು ನೆಗೆಟಿವ್ ಐತಿ, ವೈನ ಪಾಸಿಟಿವ್ ಐತಿ. ಸೊ ಮೈನಸ್ ಡಿವೈಡ್ ಬೈ ಪ್ಲಸ್ ಏನಾಗ್ತದೆ ಮೈನಸ್ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ. ಅದು ಇಲ್ಲಿ ಏನು ಬರೀ ಅದನ್ನದ ವ್ಯಾಲ್ಯೂ ಅಂತ ತಿಳ್ಕೊರಿ, ನೆಗೆಟಿವ್ ವ್ಯಾಲ್ಯೂ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬೋದು ನೀವು, ನಮ್ಮದು ಆ್ಯಂಗಲ್ ಎಲ್ಲರೇ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬತ್ತಂದ್ರೆ ಸೈನ್ ಟೀಟಾ ಮತ್ತು ಕೊಸೆಕ್ ಟೀಟಾ ನಟ್ ಬಿಟ್ಟು ಕಿಸಿಂದ ಉಳ್ಕಿದ್ದು 4 ಟ್ರಿಗ್ನೋಮೆಟ್ರಿಕ್ ರೇಷೋಸ್ ನಮಗೆ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ಸೈನ್ ಟೀಟಾ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ, ಕೊಸೆಕ್ ಟೀಟಾನು ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಬಟ್ ಉಳ್ಕಿದ್ದು ಏನು ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಇದಾವಲ್ಲ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಸೆಕ್ ಟೀಟಾ, ಕಾಟ್ ಟೀಟಾ, ಇವು 4 ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನು ಮಾಡ್ತಾವೆ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ ಯಾವಾಗ ಆ್ಯಂಗಲ್ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬರ್ತೈತಿಲ್ಲ. ದಿಸ್ ಇಸ್ ದ ರೀಸನ್ ಬಿಹೈಂಡ್ ಇಟ್. ಈ ರೀತಿ ಥಿಯರಿ ವರ್ಕ್ ಆಗ್ತದೆ. ಬಟ್ ಡೈರೆಕ್ಟಾಗಿ ಏನು ಹೇಳ್ಬಿಡ್ತಾರೋ ಸ್ಟೂಡೆಂಟ್ಗಳಿಗೆ, ಫಸ್ಟ್ ಕ್ವಾಡ್ರೆಂಟ್ದಾಗ ಎಲ್ಲಕ್ಕೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಪಾಸಿಟಿವ್ ಇರ್ತಾವೆ, ಸೆಕೆಂಡ್ ಕ್ವಾಡ್ರೆಂಟ್ದಾಗ ಸೈನ್ ಟೀಟಾ ಮತ್ತು ಕೊಸೆಕ್ ಟೀಟಾ ಪಾಸಿಟಿವ್ ಇರ್ತಾವೆ, ಉಳಿಕಿದ್ದು ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನಿರ್ತಾವೆ ನೆಗೆಟಿವ್ ಇರ್ತಾವೆ. ಈ ರೀತಿ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ರೀಸನ್ ಈ ರೀತಿ ನೀವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ನೋಡ್ರಿ, ಥರ್ಡ್ ಕ್ವಾಡ್ರೆಂಟ್ದಾಗ ಬಂದಾಗ ಇಫ್ ಆ್ಯಂಗಲ್ ಇನ್ ಥರ್ಡ್ ಕ್ವಾಡ್ರೆಂಟ್, ಇವೆಲ್ಲ ನೋಟ್ ಮಾಡ್ಕೋತವ್ರೆ ಪ್ಲೀಸ್. ಇಫ್ ಆ್ಯಂಗಲ್ ಇನ್ ಥರ್ಡ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಬಂದಾಗ ಯಾವ ರೀತಿ ಮಾಡ್ತೀರಿ ನೋಡ್ರಿ. ಇಲ್ಲಿ ಇರೇಸ್ ಮಾಡಲಿ ಇದನ್ನು. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಅದ OA ಸ್ಟ್ರೇಟ್ ಲೈನ
ಈ ರೀತಿ ರೊಟೇಟ್ ಹಾಕೋತ ಇಲ್ಲಿಗೆ ಬರತ್ತಿತ್ತು, ಇನ್ನು ಹಿಂಗೆ ರೊಟೇಟ್ ಹಾಕೋದು ಥರ್ಡ್ ಕ್ವಾಡ್ರಂಟ್ದಾಗ ಬರ್ತೈತೆ ಅದು ಓ ಎ ಲೈನ್. ಸೊ ಇದು ಓ ಎ ಐತಿ, ಇದು ಒರಿಜಿನ್ ಹಿಡಿದ ನಮ್ಮ ಸ್ಟ್ರೇಟ್ ಲೈನ್ ಇಲ್ಲಿ ಬಂದೈತೆ ತಿಳ್ಕೊರಿ, ಇದು ಎ. ಸೊ ಎ ಪಾಯಿಂಟ್ ಇದೈತಿ, ಸೊ ಇದ್ರ ಕಡೆ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಇರ್ತೈತಿ, ಹೌದು. ಈ ಏನಾಗ್ತೈತಿ, ಎಕ್ಸ್ ಆಕ್ಸಿಸ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದನ ನೀವು ಆ್ಯಂಗಲ್ ಮೆಜರ್ಮೆಂಟ್ ಮಾಡ್ಬೇಕು. ಸೊ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಹಿಡ್ದ ಆ್ಯಂಗಲ್ ಮೆಜರ್ಮೆಂಟ್ ಮಾಡಿರಿ ಅಂತಂದ್ರೆ ಈ ರೀತಿ ಏನೋ ಒಂದು ಆ್ಯಂಗಲ್ ಕ್ರಿಯೇಟ್ ಆಗಿರ್ತೈತಿ. ನಾ ಅದಕ್ಕೆ ಟೀಟಾ ಅಂತ ಹೇಳಿ ಕರಿತೀನಿ. ಪ್ರತಿ ಸಲ ಟೀಟಾನ ಕರಿಯಾತ್ನೋ ಅಲ್ಫಾ ಅಂತ ಕರಿಬಹುದು, ನೀವು ಏನು ಹೆಸರು ಕೊಡ್ರಿ. ಒಂದು ಆ್ಯಂಗಲ್ ಕ್ರಿಯೇಟ್ ಆಗೈತಿ ಈಗ, ನಾನು ಟೀಟಾ ಅಂತ ಹೇಳಿ ತಿಳ್ಕೊದ್ನ. ಈ ಆ್ಯಂಗಲ್ ಏನೈತಿ ಥರ್ಡ್ ಕ್ವಾಡ್ರೆಂಟ್ದಾಗ ಐತಿ ಈಗ, ಹೌದಿಲ್ಲ. ಆ್ಯಂಗಲ್ ಎಲ್ಲಿ ಬಂದತ್ತಿದ, ಆ್ಯಂಗಲ್ ಇನ್ ಥರ್ಡ್ ಕ್ವಾಡ್ರೆಂಟ್. ಇನ್ನು ಥರ್ಡ್ ಕ್ವಾಡ್ರೆಂಟ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ಸೈನ್ಸ್ ನೋಡೋಣ. ಸೈನ್ಸ್ ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನು ಕೊಡ್ತಾವೆ, ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ನೋಡ್ರಿ ಇಲ್ಲಿ ನಾನು ಈ ರೀತಿ ತಿಳ್ಕೊಬೋದು ಇದನ್ನ. ಇವಾಗ ನೋಡ್ರಿ, ಥರ್ಡ್ ಕ್ವಾಡ್ರೆಂಟ್ದಾಗ ಎಕ್ಸ್ ಕೋಆರ್ಡಿನೇಟ್ ಏನು ಇರ್ತೈತಿ, ನೆಗೆಟಿವ್ ಇರ್ತೈತಿ. ನಿಮ್ಗೆ ಗೊತ್ತಿಲ್ಲ, ಥರ್ಡ್ ಕ್ವಾಡ್ರೆಂಟ್ದಾಗ ಬರಬೇಕಾದ್ರೆ ನೋಡ್ರಿ, ಎಕ್ಸ್ ಏನಿರ್ತೈತಿ, ಎಕ್ಸ್ ಆಕ್ಸಸ್ದಾಗ ನೆಗೆಟಿವ್ ವ್ಯಾಲ್ಯೂಗಳನ್ನು ಒಳಗೊಂಡಿರ್ತೈತಿ. ಎಕ್ಸ್ ನೆಗೆಟಿವ್ ಥರ್ಡ್ ಕ್ವಾಡ್ರೆಂಟ್ದಾಗ ಎಕ್ಸ್ ಕೋಆರ್ಡಿನೇಟ್ ನೆಗೆಟಿವ್ ಇರ್ತೈತಿ. ಥರ್ಡ್ ಕ್ವಾಡ್ರೆಂಟ್ದಾಗ ವೈ ಕೋಆರ್ಡಿನೇಟ್ ಅದು ಕೂಡ ನೆಗೆಟಿವ್ ಇರ್ತೈತಿ. ಯಾಕಂತಂದ್ರೆ ಒರಿಜಿನ್ ಹಿಡಿದ ಎ ಪಾಯಿಂಟಿಗೆ ಬರಬೇಕಾದ್ರೆ ನೆಗೆಟಿವ್ ಎಕ್ಸ್ದಾಗ ಏನೋ ನಡಿಬೇಕು ನೀವು, ಆಮೇಲೆ ನೆಗೆಟಿವ್ ವೈದಾಗ ಏನೋ ನಡಿಬೇಕು. ಈ ರೀತಿ ನೋಡ್ತಿರಿಲ್ಲ, ಇಲ್ಲಿ ಮೈನಸ್ದಾಗ ವ್ಯಾಲ್ಯೂಗಳನ್ನು ಬರ್ದಿರ್ತೀರಿ, ಇಲ್ಲಿ ಮೈನಸ್ದಾಗ ವ್ಯಾಲ್ಯೂಗಳನ್ನು ಬರ್ದಿರ್ತೀರಿ ಗ್ರಾಫ್ದಾಗ. ಸೊ ಎಕ್ಸ್ ಕೋಆರ್ಡಿನೇಟ್ ಏನಿರ್ತೈತಿ ಥರ್ಡ್ ಕ್ವಾಡ್ರೆಂಟ್ದಾಗ ನೆಗೆಟಿವ್, ವೈ ಕೋಆರ್ಡಿನೇಟ್ ಏನಿರ್ತೈತಿ ಅದು ಕೂಡ ನೆಗೆಟಿವ್. ಇನ್ನು ನಾವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ ನೋಡೋಣ. ಸೈನ್ ಟೀಟಾ ಈಕ್ವಲ್ಸ್ ಟು ವೈ ಐತಿ, ವೈ ಅಂತರೂ ಅಲ್ಲಿ ನೆಗೆಟಿವ್ ಐತಿ, ಕಾಣತೈತಿ ನಿಮಗಲ್ಲಿ. ಥರ್ಡ್ ಕ್ವಾಡ್ರೆಂಟ್ದಾಗ ವೈ ನೆಗೆಟಿವ್ ಐತಿ, ಅದಕ್ಕಾಗಿ ಸೈನ್ ಟೀಟಾನ ನಾನು ನೆಗೆಟಿವ್ ಅಂತ ಹೇಳಿ ಬರಿಬೋದು. ಥರ್ಡ್ ಕ್ವಾಡ್ರೆಂಟ್ದಾಗ ಸೈನ್ ಟೀಟಾ ಎಂಥ ವ್ಯಾಲ್ಯೂಗಳನ್ನು ಕೊಡ್ಬೋದು, ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ ಸೈನ್ ಟೀಟಾ. ನೆಕ್ಸ್ಟ್ ಕಾಸ್ ಟೀಟಾ ಈಕ್ವಲ್ಸ್ ಟು ಎಕ್ಸ್. ಎಕ್ಸ್ ಥರ್ಡ್ ಕ್ವಾಡ್ರೆಂಟ್ದಾಗ ನೆಗೆಟಿವ್ ಐತಿ, ಅದಕ್ಕಾಗಿ ಕಾಸ್ ಟೀಟಾನು ಕೂಡ ಏನಾಗ್ತೈತಿ, ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ ಥರ್ಡ್ ಕ್ವಾಡ್ರೆಂಟ್ದಾಗ, ಆ್ಯಂಗಲ್ ಥರ್ಡ್ ಕ್ವಾಡ್ರೆಂಟ್ದಾಗ ಇದ್ದಾಗ. ಟೀಟಾ ಅನ್ನೋದು ಏನೈತೆ ಥರ್ಡ್ ಕ್ವಾಡ್ರೆಂಟ್ದಾಗ ಬಂದಾಗ ಕಾಸ್ ಟೀಟಾ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ, ಸೈನ್ ಟೀಟಾನು ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಇನ್ ಟ್ಯಾನ್ ಟೀಟಾ ನೋಡ್ರಿ, ವೈ ಬೈ ಎಕ್ಸ್, ವೈ ಅಂತರೂ ನೆಗೆಟಿವ್ ಐತಿ, ಹೌದು. ಎಕ್ಸ್ ಅಂತರೂ ಅದು ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಸೊ ನೆಗೆಟಿವ್ ಡಿವೈಡ್ ಬೈ ನೆಗೆಟಿವ್ ಏನಾಗ್ತೈತಿ, ಪಾಸಿಟಿವ್ ಆಗಿಬಿಡ್ತೈತಿ. ಸೊ ಫೈನಲಿ ನಮ್ಮದು ಟ್ಯಾನ್ ಟೀಟಾ ಏನು ಮಾಡ್ತೈತೆ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಇನ್ನು ಕೊಸೆಕ್ ಟೀಟಾ 1 ಡಿವೈಡ್ ಬೈ ವೈ ಅಂತರೂ ನೆಗೆಟಿವ್ ಐತಿ ಥರ್ಡ್ ಕ್ವಾಡ್ರೆಂಟ್ದಾಗ. ಸೊ ಮೈನಸ್ ಇತರ ಅರ್ಥ ಏನ, ಕೊಸೆಕ್ ಟೀಟಾ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ ಥರ್ಡ್ ಕ್ವಾಡ್ರೆಂಟ್ದಾಗ. ಇನ್ನು ಸೆಕ್ ಟೀಟಾ 1 ಬೈ ಎಕ್ಸ್ ಐತದು. ಎಕ್ಸ್ ಏನು ಕೊಡ್ತದೆ ಥರ್ಡ್ ಕ್ವಾಡ್ರೆಂಟ್ದಾಗ, ಎಕ್ಸ್ ನೆಗೆಟಿವ್ ಐತಿ ನಮ್ಮದು, 1 ಬೈ ಮೈನಸ್. ಸೊ ಏನು ಇದು ಕೂಡ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಕಾಟ್ ಟೀಟಾ ಎಕ್ಸ್ ಬೈ ವೈ, ಎಕ್ಸ್ ನಮ್ಮದು ಅದು ಕೂಡ ನೆಗೆಟಿವ್ ಐತಿ, ಆಮೇಲೆ ವೈ ಕೂಡ ನೆಗೆಟಿವ್ ಐತಿ. ಇದರಿಂದ ಏನಾಗ್ತೈತಿ, ಪಾಸಿಟಿವ್ ವ್ಯಾಲ್ಯೂ ಬಂದುಬಿಡ್ತೈತಿ. ಸೊ ಲಾಸ್ಟ್ ಇದ್ರದ್ದು ಸಮ್ರಿ ಏನು ಗೊತ್ತಾನೆ, ಈ ಒಂದು ಸೆಕ್ಷನ್ದು ಥರ್ಡ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಎಲ್ಲೇರು ಬತ್ತಂದ್ರೆ ನಮ್ಮ ಸೈನ್ ಟೀಟಾ, ಕಾಸ್ ಟೀಟಾ, ಸೆಕ್ ಟೀಟಾ, ಕೊಸೆಕ್ ಟೀಟಾ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ರೆದರ್ ದ್ಯಾನ್ ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾ ಏನೈತಿಲ್ಲ, ಇವೆರಡ ಏನು ಮಾಡ್ತಾವೆ, ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ಆ್ಯಂಗಲ್ ಥರ್ಡ್ ಕ್ವಾಡ್ರೆಂಟಿಗೆ ಬಂದಾಗ ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾ ಎರಡು ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನು ಮಾಡ್ತಾವೆ, ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ಇದನ್ನು ಡೈರೆಕ್ಟಾಗಿ ಹೇಳಿಬಿಟ್ಟಿರ್ತಾರೆ. ನಾನು ಇದ್ರ ರೀಸನ್ ಕೂಡ ಹೇಳತ್ನ, ಸ್ವಲ್ಪ ಟೈಮ್ ತೊಗೊಳತೈತಿ, ಬಟ್ ನಿಮ್ಗೆ ಏನಾಗ್ತೈತಿ, ಕಾನ್ಸೆಪ್ಟ್ ಬಿಲ್ಡ್ ಆಗ್ತೈತಿ. ನೆಕ್ಸ್ಟ್ ಆ್ಯಂಗಲ್ ಎಲ್ಲೇ ನಮ್ಮದು ಫೋರ್ತ್ ಕ್ವಾಡ್ರೆಂಟ್ದಾಗ ಬತ್ತಂದ್ರೆ, ಈಗ ಥರ್ಡ್ ಕ್ವಾಡ್ರೆಂಟ್ದಾಗ ಬರತ್ತೈತಿ ಆ್ಯಂಗಲ, ಫೋರ್ತ್ ಕ್ವಾಡ್ರೆಂಟ್ದಾಗ ಬತ್ತಂದ್ರೆ, ಇಫ್ ಆ್ಯಂಗಲ್ ಇನ್ ಫೋರ್ತ್ ಕ್ವಾಡ್ರೆಂಟ್, ಅವಾಗ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಗಳು ನೋಡು ಏನಾಗ್ಬೋದು ಅಂತೇಳಿ. ಪಾಸಿಟಿವ್ ಬರ್ತಾವೋ, ಏನು ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೋ, ಹೌದು. ನೋಡ್ರಿ, ಓಕೆ, ಇದನ್ನು ಕರೆಕ್ಟಾಗಿ ಬರಿಬೇಕು ಲೈನ್. ನಮ್ಮ ಸ್ಟ್ರೀಟ್ ಲೈನ್ ಏನಾಗ್ತೈತಿ, ರೊಟೇಟ್ ಹಾಕೋತ ಫೋರ್ತ್ ಕ್ವಾಡ್ರೆಂಟಿಗೆ ಬರ್ತಂದ್ರೆ ಇಲ್ಲೇನ ತಪ್ಪಿನ ಬರ್ಬೋದಲ್ಲ, ನಾವು ಯಾಕತ್ತೀವಿ ಅದನ್ನು. ಇದು ನಮ್ಮದು ಒರಿಜಿನ. ಫಸ್ಟ್ ಓ ಎ ಸ್ಟ್ರೇಟ್ ಲೈನ್ ಈ ರೀತಿ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು, ಹಿಂಗೆ ಮಾಡ್ಕೋತ ಇಲ್ಲಿಗೆ ಬರ್ತದ ವಾಪಸ್ಸೇನು ಫೋರ್ತ್ ಕ್ವಾಡ್ರೆಂಟ್ಗೆ ಎಲ್ಲಿರು ಬತ್ತಂದ್ರೆ ಈ ರೀತಿ. ಸೊ ಈ ಎ ಪಾಯಿಂಟ್ ಕಡೆ ಏನೋ ಒಂದು ಎಕ್ಸ್ ಕೋಮ ವೈ ಇರ್ತಾವೆ, ಕೋಆರ್ಡಿನೇಟ್ಸ್ ಇರ್ತಾವೆ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಾಡ್ರೆಂಟ್ದಾಗ ಎಕ್ಸು ಕೂಡ ಪಾಸಿಟಿವ್ ಇರ್ತೈತಿ, ಎಕ್ಸ್ ಪಾಸಿಟಿವ್ ಇರ್ತೈತಿ, ವೈ ನೆಗೆಟಿವ್ ಇರ್ತೈತಿ. ಹೆಂಗೆ ಹೇಳ್ರಿ,
ಒರಿಜಿನ್ ಓ ಹಿಡ್ದ ಎ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಫೋರ್ತ್ ಕ್ವಾಡ್ರಂಟ್ದಾಗ ನೀವೇನು ಮಾಡ್ತೀರಿ ಪಾಸಿಟಿವ್ ಎಕ್ಸ್ದಾಗ ಏನೋ ನಡೀತೀರಿ, ಆಮೇಲೆ ನೆಗೆಟಿವ್ ವೈದಾಗ ಏನೋ ನಡೀತೀರಿ, ಈ ರೀತಿ ಮಾಡ್ತಿದ್ರಿಲ್ಲ. ಅದಕ್ಕಾಗಿ ಫಸ್ಟ್ ಲಾಸ್ಟ್ ಫೋರ್ತ್ ಕ್ವಾಡ್ರಂಟ್ದಾಗ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್ ಇರ್ತೈತಿ, ವೈ ಕೋಆರ್ಡಿನೇಟ್ ನೆಗೆಟಿವ್ ಇರ್ತೈತಿ. ಇಷ್ಟಂತೂ ನಿಮ್ಗೆ ಗೊತ್ತಿರಬೇಕು. ಇನ್ನು ಆ್ಯಂಗಲ್ ನಮ್ಮದು ಪಾಸಿಟಿವ್ ಎಕ್ಸಸ್ ಹಿಡ್ದನ ಸ್ಟಾರ್ಟ್ ಮಾಡಬೇಕು. ಈ ರೀತಿಯೂ ನೀವು ಮೆಜರ್ಮೆಂಟ್ ಮಾಡ್ಬೋದು. ನಾನು ಜನರಲಾಗಿ ಈ ರೀತಿ ಮಾಡತ್ತೀನಿ. ಈ ರೀತಿ ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡಿದಾಗ ಏನಾಗ್ತೈತಿ, ಏನೋ ಒಂದು ಆ್ಯಂಗಲ್ ಕ್ರಿಯೇಟ್ ಆಗೈತಿ ಟೀಟಾ. ಸೊ ಟೀಟಾ ಅಂತ ಹೇಳಿ ತೊಗೊಳತ್ತೆ ನಾನು ಆ್ಯಂಗಲ್. ಫೋರ್ತ್ ಕ್ವಾಡ್ರಂಟ್ದಾಗ ಎಲ್ಲರೂ ನಮ್ಮ ಆ್ಯಂಗಲ್ ಬತ್ತಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ನೋಡಿದ್ರಿ. ಸೈನ್ ಟೀಟಾ ಈಕ್ವಲ್ಸ್ ಟು ವೈ ಐತಿ ನಮ್ಮದು. ವೈ ಕೋಆರ್ಡಿನೇಟ್ ಫೋರ್ತ್ ಕ್ವಾಡ್ರಂಟ್ದಾಗ ನೆಗೆಟಿವ್ ಐತಿ. ಸೊ ಇದರ ಅರ್ಥ ಸೈನ್ ಟೀಟಾದ ಏನು ವ್ಯಾಲ್ಯೂ ಬರ್ತೈತಿಲ್ಲ ಫೈನಲ್ ಫೋರ್ತ್ ಕ್ವಾಡ್ರಂಟ್ದಾಗ ಆ್ಯಂಗಲ್ ಬಂದಾಗ ನೆಗೆಟಿವ್ ವ್ಯಾಲ್ಯೂಗಳನ್ನು ಸೈನ್ ಟೀಟಾ ಕೊಡ್ತೈತಿ. ಇನ್ನು ಕಾಸ್ ಟೀಟಾ ಈಕ್ವಲ್ಸ್ ಟು ಎಕ್ಸ್ ಪಾಸಿಟಿವ್ ಐತಿ ನೋಡ್ರಿ. ಫೋರ್ತ್ ಕ್ವಾಡ್ರಂಟ್ದಾಗ ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವ್ ಐತಿ. ಇದರ ಅರ್ಥ ಇನ್ನು ಕಾಸ್ ಟೀಟಾ ಈಕ್ವಲ್ಸ್ ಟು ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಅದು ಕಾಸ್ ಟೀಟಾ ಫೋರ್ತ್ ಕ್ವಾಡ್ರಂಟ್ದಾಗ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಟ್ಯಾನ್ ಟೀಟಾ ಈಕ್ವಲ್ಸ್ ಟು ವೈ ಬೈ ಎಕ್ಸ್. ವೈ ಅಂತರೂ ನೆಗೆಟಿವ್ ವ್ಯಾಲ್ಯೂ ಐತಿ, ನೆಗೆಟಿವ್ ಕೋಆರ್ಡಿನೇಟ್ ಐತಿ. ಎಕ್ಸ್ ಅದು ಪಾಸಿಟಿವ್ ಐತಿ. ಸೊ ಟ್ಯಾನ್ ಟೀಟಾ ಕೂಡ ಏನಾಗ್ತೈತಿ, ನೆಗೆಟಿವ್ ಡಿವೈಡ್ ಬೈ ಪಾಸಿಟಿವ್ ಏನಾಗ್ತೈತಿ, ಅದು ನೆಗೆಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಕೊಸೆಕ್ ಟೀಟಾ ಈಕ್ವಲ್ಸ್ ಟು 1 ಬೈ ವೈ. 1 ಡಿವೈಡ್ ಬೈ ನೆಗೆಟಿವ್ ವ್ಯಾಲ್ಯೂ. ಇದರ ಅರ್ಥ ಕೊಸೆಕ್ ಟೀಟಾನು ಏನು ಮಾಡ್ತೈತಿ, ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ ಫೋರ್ತ್ ಕ್ವಾಡ್ರಂಟ್ದಾಗ. ಸೆಕ್ ಟೀಟಾ ಈಕ್ವಲ್ಸ್ ಟು 1 ಬೈ ಎಕ್ಸ್. ಓಕೆ, 1 ಡಿವೈಡ್ ಬೈ ಪಾಸಿಟಿವ್ ವ್ಯಾಲ್ಯೂ. ಸೆಕ್ ಟೀಟಾ ಅನ್ನೋದು ಏನೈತಿಲ್ಲ ಫೋರ್ತ್ ಕ್ವಾಡ್ರಂಟ್ದಾಗ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ. ಇನ್ನು ಕಾಟ್ ಟೀಟಾ ಈಕ್ವಲ್ಸ್ ಟು ಎಕ್ಸ್ ಬೈ ವೈ. ಎಕ್ಸ್ ಅನ್ನೋದ ಫೋರ್ತ್ ಕ್ವಾಡ್ರಂಟ್ದಾಗ ಪಾಸಿಟಿವ್ ಐತಿ, ವೈ ಅನ್ನೋದ ನೆಗೆಟಿವ್ ಐತಿ. ಪಾಸಿಟಿವ್ ಡಿವೈಡ್ ಬೈ ನೆಗೆಟಿವ್ ಏನಾಗ್ತೈತಿ, ನೆಗೆಟಿವ್. ಸೊ ಇದ್ರ ಮೀನಿಂಗ್ ಏನ, ಕಾಸ್ ಟೀಟಾ ಮತ್ತು ಸೆಕ್ ಟೀಟಾನ್ ಬಿಟ್ಟು ಕಿಸಿಂದ ಉಳ್ಕಿದೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ ಫೋರ್ತ್ ಕ್ವಾಡ್ರಂಟ್ದಾಗ. ಬರೀ ಕಾಸ್ ಟೀಟಾ ಮತ್ತು ಸೆಕ್ ಟೀಟಾ ಅಷ್ಟೇ ಏನು ಮಾಡ್ತಾವೆ, ಫೋರ್ತ್ ಕ್ವಾಡ್ರಂಟ್ದಾಗ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ಅದನ್ನು ಬಿಟ್ಟು ಕಿಸಿಂದ ಉಳ್ಕಿದೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಏನು ಮಾಡ್ತಾವೆ, ನೆಗೆಟಿವ್ ವ್ಯಾಲ್ಯೂಸ್ ಕೊಡ್ತಾವೆ. ಇಫ್ ಆ್ಯಂಗಲ್ ಇನ್ ಫೋರ್ತ್ ಕ್ವಾಡ್ರಂಟ್, ಆ್ಯಂಗಲ್ ನಮ್ಮದು 4ನೇ ಕ್ವಾಡ್ರಂಟ್ದಾಗ ಎಲ್ಲರೂ ಬತ್ತಂದ್ರೆ ಅವಾಗ ಏನು ಮಾಡ್ತಾವೆ, ಈ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಈ ರೀತಿ ತಮ್ಮ ಸೈನನ್ನು ಬದಲಾಯಿಸ್ಬಿಡ್ತಾವೆ. ಸೊ ಸೈನ್ ಡಿಸೈಡ್ ಮಾಡೋದು ನೀವು ಕಲಿಬೇಕಾ. ಆ್ಯಂಗಲ್ ನಮ್ಗೆ ಗೊತ್ತಾಗ್ತಿರ್ಕೋ ಈ ಕ್ವಾಡ್ರಂಟ್ದಾಗ ಬರಾಯ್ತು ಅಂತ ಹೇಳಿ ಆ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದ ವ್ಯಾಲ್ಯೂ ಸೈನ್ ಯಾವ ರೀತಿ ಬರ್ತಾವೆ ಅನ್ನೋದು ನಾವು ಹೇಳ್ಬೋದು ಇದರಿಂದ. ಸೊ ಸಮ್ರಿ ನಾನು ಕೊಟ್ಟುಬಿಡ್ತೀನಿ ಏನಂತ ಹೇಳಿ. ನಿಮಗೆ ಏನು ಮಾಡ್ತಾರಂತಂದ್ರೆ ಡೈರೆಕ್ಟಾಗಿ ಹೇಳಿಬಿಟ್ಟಿರ್ತಾರೆ, ಫಸ್ಟ್ ಕ್ವಾಡ್ರಂಟ್ದಾಗ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಹ್ಯಾವ್ ಸೈನ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರಂಟ್ದಾಗ ಸೈನ್ ಟೀಟಾ ಮತ್ತು ಕೋಸೆಕ್ ಟೀಟಾ ಅಷ್ಟೇ ಪಾಸಿಟಿವ್ ಇರ್ತಾವೆ. ಥರ್ಡ್ ಕ್ವಾಡ್ರಂಟ್ದಾಗ ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾ ಅಷ್ಟೇ ಪಾಸಿಟಿವ್ ಇರ್ತಾವೆ. ಫೋರ್ತ್ ಕ್ವಾಡ್ರಂಟ್ದಾಗ ಕಾಸ್ ಟೀಟಾ ಮತ್ತು ಸೆಕ್ ಟೀಟಾ ಅಷ್ಟೇ ಪಾಸಿಟಿವ್ ಇರ್ತಾವೆ ಅಂತ ಹೇಳಿ ಹೇಳ್ತಾರೆ ನಿಮಗೆ, ಹೌದಿಲ್ಲ. ಇದರ ರೀಸನ್ ಏನ ಈ ರೀತಿ ನೀವು ತಿಳ್ಕೊಬೋದು. ಇದನ್ನು ನಾನು ಜನರಲ್ ಆಗಿ ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ನಿಮಗೆ ಬರೆದು ಬಿಡ್ತೀನಿ ಸಮ್ರಿ. ಟಾಪಿಕ್ ಹೆಸರೇನು ಹೇಳಿರ್ಕೆಲ್ಲನ್ನ. ಟಾಪಿಕ್ ಹೆಸರೇನಂತಂದ್ರೆ ಹೌ ಟು ಡಿಸೈಡ್ ಅ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರಂಟ್ಸ್. ಇದರ ಟಾಪಿಕ್ ಹೆಸರೇನಂತಂದ್ರೆ ಹೌ ಟು ಡಿಸೈಡ್ ಅ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರಂಟ್ಸ್. ಆ್ಯಂಗಲನ್ನು ನೋಡ್ಕಿಸಿಂದ ನಾವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ಸೈನ್ ಯಾವ ರೀತಿ ಡಿಸೈಡ್ ಮಾಡ್ತೀವಿ ಡಿಫ್ರೆಂಟ್ ಕ್ವಾಡ್ರಂಟ್ಸ್ದಾಗ. ದಿಸ್ ಇಸ್ ದ ಟಾಪಿಕ್ ನೇಮ್. ಲಾಸ್ಟಿಗೆ ಹೇಳಕತ್ತೀನಿ ನಾನು, ಟಾಪಿಕ್ ಹೇಳಿದ ಬಳಿಕ ಲಾಸ್ಟಿಗೆ ಹೇಳತ್ನು. ಇವಾಗ ನೋಡ್ರಿ, ಆ್ಯಂಗಲ್ ನಮ್ಮದು ಫಸ್ಟ್ ಕ್ವಾಡ್ರಂಟ್ದಾಗಿತ್ತು ಆಲ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್. ಆಲ್ ಟ್ರಿಗ್ನೋಮೆಟ್ರಿಕ್ ratios are ಪಾಸಿಟಿವ್. ಫಸ್ಟ್ ಕ್ವಾಡ್ರಂಟ್ದಾಗ ಆ್ಯಂಗಲ್ ಬತ್ತು ಎಲ್ಲಕ್ಕೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಪಾಸಿಟಿವ್ ವ್ಯಾಲ್ಯೂಗಳನ್ನು ಒಳಗೊಂತಾವು. ಸೆಕೆಂಡ್ ಕ್ವಾಡ್ರಂಟ್ದಾಗ ಎಲ್ಲರ ಆ್ಯಂಗಲ್ ಬತ್ತಂದ್ರೆ ಸೈನ್ ಟೀಟಾ ಏನೈತಿಲ್ಲ ಅದ ಪಾಸಿಟಿವ್ ಆಗ್ತೈತಿ. ಸೈನ್ ಟೀಟಾದ ಉಲ್ಟಾ ಯಾವ್ದ, ಕೊಸೆಕ್ ಟೀಟಾ, ಅದು ಕೂಡ ಏನ ಪಾಸಿಟಿವ್ ವ್ಯಾಲ್ಯೂನ ಒಳಗೊಂಡಿರ್ತೈತಿ ಸೆಕೆಂಡ್ ಕ್ವಾಡ್ರಂಟ್ದಾಗ ಆ್ಯಂಗಲ್ ಬತ್ತಂದ್ರೆ. ಇವು ಎರಡು ಆ್ಯಂಗಲ್ ಬಿಟ್ಟು ಉಳ್ಕಿದೇನು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದಾವಲ್ಲ ಅವೆಲ್ಲಕ್ಕೆಲ್ಲ ನೆಗೆಟಿವ್ ವ್ಯಾಲ್ಯೂ ಕೊಡ್ತಾವೆ ಥರ್ಡ್ ಕ್ವಾಡ್ರಂಟ್ದಾಗ ಬಂದಾಗ. ಇನ್ನು ಫೋರ್ತ್ ಕ್ವಾಡ್ರಂಟಿಗೆ ಬಂದಾಗ ಟ್ಯಾನ್ ಟೀಟಾ ಪಾಸಿಟಿವ್ ವ್ಯಾಲ್ಯೂ ಕೊಡ್ತೈತಿ. ಟ್ಯಾನ್ ಟೀಟಾದ ಉಲ್ಟಾ ಯಾವ್ದ, ಕಾಟ್ ಟೀಟಾ ಕೂಡ ಏನು ಮಾಡ್ತೈತಿ, ಪಾಸಿಟಿವ್ ವ್ಯಾಲ್ಯೂ ಕೊಡ್ತೈತಿ. ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾ ಬಿಟ್ಟು ಕಿಶಿಂದ ಉಳ್ಕಿದೇನು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದಾವಲ್ಲ ಅವು ನೆಗೆಟಿವ್ ವ್ಯಾಲ್ಯೂವನ್ನು ಕೊಡ್ತಾವೆ ಥರ್ಡ್ ಕ್ವಾಡ್ರಂಟ್ದಾಗ. ಇನ್ನು ಫೋರ್ತ್ ಕ್ವಾಡ್ರಂಟ್ದಾಗ ಕಾಸ್ ಟೀಟಾ ಪಾಸಿಟಿವ್ ವ್ಯಾಲ್ಯೂ ಕೊಡ್ತೈತಿ. ಸೆಕ್ ಟೀಟಾನು ಏನು ಮಾಡ್ತೈತಿ, ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ.
ಅದನ್ನ ಬಿಟ್ಟು ಕಿಸಿಂದ ಉಳ್ಕಿದ್ದು ಏನು ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಇದಾವಲ್ಲ ಫೋರ್ತ್ ಕ್ವಾಡ್ರೆಂಟ್ದಾಗ ಅವೆಲ್ಲಕ್ಕೆಲ್ಲ ಏನು ಮಾಡ್ತಾವೆ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ನಾವು 90 ಡಿಗ್ರಿ ತನಕ ನೀವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಗಳು ತೆಗಿಯೋಕೆ ಕಲ್ತಿದ್ರಿ. ಹೆಂಗಂತಂದ್ರೆ sin 30 ಡಿಗ್ರಿ 1/2, sin 45 ಡಿಗ್ರಿ 1/√2, sin 60 ಡಿಗ್ರಿ = √3/2. ಇನ್ನು 90ಕ್ಕಿಂತ ಜಾಸ್ತಿ ಆ್ಯಂಗಲ್ಗಳನ್ನು ಕೊಟ್ರಂತಂದ್ರೆ ಮೋರ್ ದೆನ್ 90 ಡಿಗ್ರಿ ಆ್ಯಂಗಲ್ ಕೊಟ್ರಂತಂದ್ರೆ ಅವಾಗ ನಾವು ಯಾವ ರೀತಿ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಗಳನ್ನು ತೆಗಿಯೋಣ ಅಂತ ನೋಡೋಣ. ಸೊ ಇದನ್ನು ನೀವು ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಮಾಡೋಣ, ಹೌ ಟು ಫೈಂಡ್ ಇಟ್ ವ್ಯಾಲ್ಯೂ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷೋಸ್ ಇಫ್ ಆ್ಯಂಗಲ್ ಈಸ್ ಮೋರ್ ದೆನ್ 90 ಡಿಗ್ರಿ. ಸೊ ನೋಟ್ ಮಾಡ್ಕೊರಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ ನಾವು. ಇನ್ನೇನು ಮಾಡೋಣ, ಆ್ಯಂಗಲ್ ಎಲ್ಲರೇ 90 ಡಿಗ್ರಿಗಿಂತ ಜಾಸ್ತಿ ಕೊಟ್ರಂತಂದ್ರೆ ಅವಾಗ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದ ವ್ಯಾಲ್ಯೂ ಹೆಂಗೆ ತೆಗಿಯೋದು ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟಾ sin 120 ಡಿಗ್ರಿ ಕೊಟ್ಟಾರ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಏನ, sin 120 ಡಿಗ್ರಿ, sin 120 ಡಿಗ್ರಿ ಇದರದ್ದು ವ್ಯಾಲ್ಯೂ ಹೆಂಗೆ ತೆಗಿಬೇಕೀಗ, ಇದಕ್ಕೊಂದಿಷ್ಟು ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡೋಣ. ಫಸ್ಟ್ ಸ್ಟೆಪ್ಸ್ ಫಾಲೋ ಮಾಡೋಣ. ಸ್ಟೆಪ್ಸ್ ಏನಂತಂದ್ರೆ, ಫಸ್ಟ್ ಸ್ಟೆಪ್ ಏನಂತಂದ್ರೆ ಆ ಆ್ಯಂಗಲ್ ಏನು ಕೊಟ್ಟಾರಲ್ಲ ಇಲ್ಲಿ 120 ಡಿಗ್ರಿ ಅನ್ನೋದು, ಆ ಆ್ಯಂಗಲ್ ಯಾವ ಕ್ವಾಡ್ರೆಂಟ್ದಾಗ ಬರಾಯ್ತು ನೋಡ್ರಿ. ಫಸ್ಟ್ ಸಿ angle, sorry, see in which quadrant does angle lie, and decide sign of answer. ಸೊ ನೀವು ಏನು ಮಾಡಬೇಕು, ನಾವು ಇನ್ ಕಡೆ ನೋಡಿದ್ವಲ್ಲ ಫಸ್ಟ್ ಕ್ವಾಡ್ರೆಂಟ್ದಾಗ ಬರ್ತಂದ್ರೆ ಎಲ್ಲಕ್ಕೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂಗಳು ಏನು ಬರ್ತಾವೆ, ಪಾಸಿಟಿವ್ ಬರ್ತಾವೆ. ಸೊ ನೀವೇನು ಮಾಡಬೇಕು, ಆ್ಯಂಗಲ್ ಯಾವ ಕ್ವಾಡ್ರೆಂಟ್ದಾಗ ಬರಾಯ್ತು ಅನ್ನೋದು ಡಿಸೈಡ್ ಮಾಡ್ಬೇಕು. ಮತ್ತು ಆ ಕ್ವಾಡ್ರೆಂಟ್ದಾಗ ಯಾವ ಟ್ರಿಗ್ನೋಮೆಟ್ರಿಕ್ ರೇಷೋ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ, ಯಾವ ಟ್ರಿಗ್ನೋಮೆಟ್ರಿಕ್ ರೇಷೋ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತಿ ಅನ್ನೋದು ಲಕ್ಷ್ಯ ಇರ್ಬೇಕು ನಿಮಗೆ. ಸೊ ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಫಸ್ಟ್ ನೋಡೋಣ sin 120 ಡಿಗ್ರಿ. ಫಸ್ಟ್ ಆಫ್ ಆಲ್ 120 ಡಿಗ್ರಿ ಅನ್ನೋದಾ ನೋಡ್ರಿ, ಈ ರೀತಿ ಕ್ವಾಡ್ರೆಂಟ್ಸ್ ಇರ್ತಾವೆ ನಮ್ಮ ಕಡೆ. ಹೌದು, ಈ ರೀತಿ ಕ್ವಾಡ್ರೆಂಟ್ಸ್ ಇರ್ತಾವೆ. ಇಲ್ಲಿ ತನಕ ಬಂದ್ರಿ 90 ಡಿಗ್ರಿ ಆಗ್ತದೆ. ಹೌದು, 90 ಡಿಗ್ರಿಗಿಂತ ಜಾಸ್ತಿ ಐತೆ ಅಂದರೆ ಇಲ್ಲಿ ತನಕ ಬಂದಿರ್ಬೇಕಾದ್ರೆ. ಸೊ ಆ್ಯಂಗಲ್ ಏನಾಗಿರ್ತೈತಿ, ಇಲ್ಲಿ ತನಕ ಬಂದಿರ್ತೈತೆ. ಸೊ 120 ಡಿಗ್ರಿ ಆ್ಯಂಗಲ್ ಇಲ್ಲಿ ತನಕ ಬಂದಿರ್ತೈತೆ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಆ್ಯಂಗಲ್ ಬರತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ದಾಗ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ಪಾಸಿಟಿವ್ ವ್ಯಾಲ್ಯೂಗಳನ್ನ ಕೊಡ್ತಿತ್ತು. ಸೊ ಫೈನಲ್ ನೀವು ಆನ್ಸರ್ ಏನು ಬರ್ತೈತಿ, ಪಾಸಿಟಿವ್ ಬರ್ತೈತಿ. ಇದನ್ನು ನೀವು ಲಕ್ಷ ಕೊಡ್ಬೇಕು. ಇಲ್ಲಿ ಏನು ಮಾಡಬೇಕು, ಇನ್ ವಿಚ್ ಕ್ವಾಡ್ರೆಂಟ್ ಡಸ್ ಆ್ಯಂಗಲ್ ಲೈ, ಆ್ಯಂಗಲ್ ಯಾವ ಕ್ವಾಡ್ರೆಂಟ್ದಾಗ ಐತಿ ಅನ್ನೋದು ನೋಡೋದು. ಆಮೇಲೆ ಡಿಸೈಡ್ ಸೈನ್ ಆಫ್ ಆನ್ಸರ್. ಇನ್ನು ಆ ಟ್ರಿಗ್ನೋಮೆಟ್ರಿಕ್ ರೇಷೋ ಆ ಕ್ವಾಡ್ರೆಂಟ್ದಾಗ ಯಾವ ಸೈನನ್ನು ಕೊಡ್ತೈತೆ ಆನ್ಸರ್ದಾಗ. ಸೊ ಸೈನ್ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟ್ದಾಗ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ. ಇನ್ನು ಕಡೆ ನೋಡಿದ್ದು ನಾವು. ಸೊ ಹಂಗಾದ್ರೆ ಆನ್ಸರ್ ಸೈನ್ ಫೈನಲ್ ಆನ್ಸರ್ದು ವ್ಯಾಲ್ಯೂದು ಏನು ಸೈನ್ ಬರೋದಿಲ್ಲ, ಪಾಸಿಟಿವ್ ಬರ್ತೈತಿ, ನೆಗೆಟಿವ್ ಬರ್ತೈತಿ, ಪಾಸಿಟಿವ್ ಬರೋದೈತಿ. ಇನ್ನು ನೆಕ್ಸ್ಟ್ ಸ್ಟೆಪ್ದಾಗ ಏನು ಮಾಡ್ಬೇಕಂತಂದ್ರೆ ರೈಟ್ angle in form 90 into n plus or minus theta. ನೀವು ಏನು ಮಾಡ್ಬೇಕಂತಂದ್ರೆ ಆ ಆ್ಯಂಗಲನ್ನು ಈ ರೀತಿ ಫಾರ್ಮ್ಯಾಟ್ದಾಗ ಬರ್ಕೋಬೇಕು. ಈಗ 120 ಡಿಗ್ರಿಯನ್ನು ಹೆಂಗೆ ಬರ್ಕೋಬೇಕು ನೀವು ನೋಡ್ರಿ. ಇದಂತೂ ಸೆಕೆಂಡ್ ಕ್ವಾಡ್ರೆಂಟ್ ಐತೆ. ಈ ಆ್ಯಂಗಲ್ 120 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬರತ್ತಿತ್ತು. ಸೆಕೆಂಡ್ ಕ್ವಾಡ್ರೆಂಟ್ದಾಗ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ. ಅದಕ್ಕಾಗಿ ಸೈನ್ 120 ಡಿಗ್ರಿದು ಫೈನಲ್ ಆನ್ಸರ್ ಬರೋದಿಲ್ಲ, ಅದ್ರ ಸೈನ್ ಏನಾಗ್ತೈತಿ, ಪಾಸಿಟಿವ್ ಆಗ್ತೈತಿ. ಇನ್ನು ವ್ಯಾಲ್ಯೂ ತೆಗಿಬೇಕಲ್ಲ, ವ್ಯಾಲ್ಯೂ ತೆಗಿಬೇಕಾದ್ರೆ ಸೆಕೆಂಡ್ ಸ್ಟೆಪ್ದಾಗ ಏನು ಮಾಡ್ಬೇಕಂತಂದ್ರೆ ಆ 120 ಡಿಗ್ರಿ ಅನ್ನೋ ಆ್ಯಂಗಲನ್ನು ಈ ಫಾರ್ಮ್ಯಾಟ್ದಾಗ ಬರ್ಕೋಬೇಕು ನೀವು. ಇಲ್ಲಿ ಎನ್ ಅನ್ನೋದು ಏನೈತಿದ, ಎನ್ ಅನ್ನೋದು ಇಂಟೀಜರ್ ಐತಿ. ಹೌದು, ಎನ್ ಬಿಲಾಂಗ್ಸ್ ಟು ಇಂಟೀಜರ್. ಇದು ಇಂಟೀಜರ್ ಅಂತಂದ್ರೆ -1 -2 +1 +2 0 1 2 3 4 ಈ ರೀತಿ ಏನು ನಂಬರ್ಸ್ ಅದಲ್ಲ, ಈಗ ನಾವು ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ್ಯಂಗಲನ್ನು ಈ ರೀತಿ ಫಾರ್ಮ್ಯಾಟ್ದಾಗ ಬರ್ಕೋಬೇಕು. ಹೆಂಗೆ ಬರ್ಕೋತೀರಿ, 120 ಡಿಗ್ರಿಯನ್ನು ನಾನು ಹೆಂಗೆ ಬರ್ಕೋಬೋದು ಅಂತಂದ್ರೆ 90 × 1 + 30 ಡಿಗ್ರಿ ಅಂತ ಹೇಳಿ ಬರ್ಕೋಬೋದು ನಾನು. ನೋಡ್ರಲ್ಲ 120 ಡಿಗ್ರಿಯನ್ನು 90 × 1 + 30 ಡಿಗ್ರಿ ಅಂತ ಹೇಳಿ ಬರ್ಕೊಂಡೆ ನೋಡ್ರಿ. 90 × 1 90 ಆಗ್ತೈತಿ, 90 + 30 ಡಿಗ್ರಿ 120 ಡಿಗ್ರಿ ಆಗ್ತದೆ.
ಸೊ ಈ ಫಾರ್ಮ್ಯಾಟ್ದಾಗ ಬರ್ಕೊಂಡು ಇನ್ನು ನೀವು ಏನು ಮಾಡ್ಬೇಕಂತಂದ್ರೆ ಈ ಎನ್ ಅನ್ನೋದು ಏನೈತಿಲ್ಲ ಆ ಎನ್ ಆಡ್ ನಂಬರ್ ಐತೋ ಇನ್ನು ಈವನ್ ನಂಬರ್ ಐತೋ ನೋಡೋದು. ಇಫ್ n ಈಕ್ವಲ್ಸ್ ಟು ಆಡ್, ಎನ್ ಎಲ್ಲರೇ ಆಡ್ ನಂಬರ್ ಬತ್ತಂದ್ರೆ ಸೈನ್ ಅನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಾಗ್ತೈತೆ ಅಂದ್ರೆ ಕಾಸ್ದಾಗ ಕನ್ವರ್ಟ್ ಆಗ್ತೈತಿ. ಇದನ್ನ ನೆನಪಿಡ್ರಿ, ಸೈನ್ ಅನ್ನೋದು ಕಾಸ್ದಾಗ ಕನ್ವರ್ಟ್ ಆಗ್ತೈತಿ, ಟ್ಯಾನ್ ಅನ್ನೋದು ಕಾಟ್ದಾಗ ಕನ್ವರ್ಟ್ ಆಗ್ತೈತಿ, ಆಮೇಲೆ ಸೆಕ್ ಅನ್ನೋದ ಕೊಸೆಕ್ ಅನ್ನೋದ ಸೆಕ್ದಾಗ ಕನ್ವರ್ಟ್ ಆಗ್ತೈತಿ. ಇದು ಉಲ್ಟಾನು ವರ್ಕ್ ಆಗ್ತೈತಿ. ಎನ್ ಈಕ್ವಲ್ಸ್ ಟು ಆಡ್ ನಂಬರ್ ಬತ್ತಂದ್ರೆ ಸೈನ್ ಇದ್ದದ್ದು ಕಾಸ್ ಆಗ್ತೈತಿ, ಟ್ಯಾನ್ ಇದ್ದದ್ದು ಕಾಟ್ ಆಗ್ತೈತಿ, ಕೊಸೆಕ್ ಇದ್ದದ್ದು ಸೆಕ್ ಆಗ್ತೈತಿ. ಎನ್ ಈವನ್ ನಂಬರ್ ಬತ್ತಂದ್ರೆ, ಎನ್ ಎಲ್ಲರೇ ಈವನ್ ನಂಬರ್ ಬತ್ತಂದ್ರೆ ಏನು ಮಾಡಬೇಕು, ಸೈನ್ ಇದ್ದದ ಸೈನನ್ನು ಇಡ್ಬೇಕು, ನೀವು ಕಾಸ್ ಇದ್ದದ ಕಾಸನ್ನು ಇಡಬೇಕು, ಟ್ಯಾನ್ ಇದ್ದದ ಟ್ಯಾನನ್ನು ಇಡಬೇಕು. ಅಂತಂದ್ರೆ ಎಲ್ಲಕ್ಕೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೇಮ್ ಇಡ್ಬೇಕು ನೀವು. ಎನ್ ಎಲ್ಲರಿ ಈವನ್ ನಂಬರ್ ಬತ್ತ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ ಇದ್ದಿಲ್ಲ ಅದನ್ನ ಇಡ್ಬೇಕು. ಈಗ ಇಲ್ಲಿ ನೋಡ್ರಿ 120 ಡಿಗ್ರಿಯನ್ನು ನಾನು ಏನು ಮಾಡಿ 90 × 1 + 30 ಡಿಗ್ರಿ ಬರೆದ್ನಿ. ಎನ್ ಏನೈತಿ ಇಲ್ಲಿ 1 ಐತಿ, ಎನ್ 1 ಐತಿ, ಇದರ ಅರ್ಥ ಆಡ್ ಐತಿ. ಹಂಗಾದ್ರೆ ಸೈನ್ ಇದ್ದದ್ದು ಕಾಸ್ದಾಗ ಕನ್ವರ್ಟ್ ಮಾಡ್ಬೇಕು ನಾವು. ನೋಡ್ರಿ ಇಲ್ಲಿ ಸೈನ್ 120 ಡಿಗ್ರಿಯನ್ನು ಏನು ಮಾಡಿದ್ದು ನಾವು ಸೈನ್ 90 × 1 + 30 ಡಿಗ್ರಿ ಅಂತ ಹೇಳಿ ಬರ್ಕೊಂಡು ನಾನು +30 ಡಿಗ್ರಿ ಅಂತ ಹೇಳಿ ಬರ್ಕೊಂಡು. ಇನ್ನು 90 ಮಲ್ಟಿಪಲ್ದಾಗ ಆಡ್ ನಂಬರ್ ಬಂದೈತೆ ಅಂದ್ರೆ 1 ಬಂದೈತೆ. 1 ಅನ್ನೋದು ಏನಿದೆ ಆಡ್ ನಂಬರ್. ಆಡ್ ಮತ್ತು ಇವನ್ ನಂಬರ್ದಾಗ ಕನ್ಫ್ಯೂಷನ್ ಇಲ್ಲ ಅಂತ ತಿಳ್ಕೊತೀನಿ ನಾನು. ಏನು ಅನ್ನೋದು ಆಡ್ ಬಂದೈತೆ. ಆಡ್ ಬಂದಾಗ ಸೈನ್ ಇದ್ದದ್ದು ಕಾಸ್ದಾಗ ಕನ್ವರ್ಟ್ ಆಗ್ತದೆ. ಇನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಏನು ಮಾಡ್ಬೇಕು ನಾವು ಕಾಸ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಸೈನ್ ಐತಿ ಕಾಸ್ ಬರ್ತೈತಿ, ಕಾಸ್ದಾಗ ಕನ್ವರ್ಟ್ ಮಾಡಿದ್ದು. ಇನ್ನು ಇದನ್ನು ಬರೀದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ 30 ಡಿಗ್ರಿಯನ್ನು ನಾನು ಬರಿಬೋದು ಇದ್ರಾಗ. ಹೌದು, ಈಸಿ ಐತಿ. ಯಾವಾಗ ನಮ್ಮದು ಎನ್ ಆಡ್ ನಂಬರ್ ಬರ್ತೈತಿ ಸೈನ್ ಇದ್ದದ್ದು ಕಾಸ್ ಆಗ್ತೈತಿ, ಕಾಸ್ ಇದ್ರೆ ಸೈನ್ ಆಗ್ತೈತಿ, ಟ್ಯಾನ್ ಇದ್ರೆ ಕಾಟ್ ಆಗ್ತೈತಿ, ಕಾಟ್ ಇದ್ರೆ ಟ್ಯಾನ್ ಆಗ್ತೈತಿ. ಏನು ಕನ್ವರ್ಷನ್ ಮಾಡ್ಬೇಕು ನೀವು. ಸೊ ಕಾಸ್ ಇದ್ರೆ ಏನು ಮಾಡ್ತೀರಿ ಸೈನ್ ಮಾಡ್ತೀರಿ, ಕಾಟ್ ಇದ್ರೆ ಟ್ಯಾನ್ ಮಾಡ್ತೀರಿ, ಸೆಕ್ ಇದ್ರೆ ಕೊಸೆಕ್ ಮಾಡ್ತೀರಿ. ಸೊ ಆಡ್ ನಂಬರ್ ಬಂತು, ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಚೇಂಜ್ ಮಾಡಬೇಕು. ಆಮೇಲೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 30 ಡಿಗ್ರಿಯನ್ನು ಬರೆದ್ರೆ ನಡೆಯುತ್ತೆ. ಸೊ ಇಲ್ಲಿ ಏನಾಗ್ತಂದ್ರೆ ಕಾಸ್ 30 ಡಿಗ್ರಿದು ವ್ಯಾಲ್ಯೂ ಎಷ್ಟಿರ್ತದೆ √3/2. ಹೌದು. ಸೊ ನಾವು ಏನು ಮಾಡಿದ್ವು ಅಂತಂದ್ರೆ ಇಲ್ಲಿ ಸೈನ್ 120 ಡಿಗ್ರಿದು ಆ್ಯಂಗಲ್, ಸೈನ್ 120 ಡಿಗ್ರಿ ಏನೈತಿಲ್ಲ ಅದರದ್ದು ವ್ಯಾಲ್ಯೂ ಎಷ್ಟು ಬಂತು +√3/2 ಬತ್ತು. ಸೊ ಈಸಿ ಐತಿ, ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಫಸ್ಟ್ ಏನು ನೋಡ್ಬೇಕು ನೀವು, ಆ ಆ್ಯಂಗಲ್ ಯಾವ ಕ್ವಾಡ್ರೆಂಟ್ದಾಗ ಬರ್ತೈತಿ ಮತ್ತು ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆ ಕ್ವಾಡ್ರೆಂಟ್ದಾಗ ಯಾವ ಸೈನನ್ನು ಒಳಗೊಂಡಿರ್ತೈತೆ ಅದನ್ನು ನೋಡ್ರಿ ಫಸ್ಟ್ ಸ್ಟೆಪ್ದಾಗ. ಸೆಕೆಂಡ್ ಸ್ಟೆಪ್ದಾಗ ಏನು ಮಾಡ್ತೀರಿ 90 × n +or- θ ಫಾರ್ಮ್ಯಾಟ್ದಾಗ ಬರಿಬೇಕು. ಅವಾಗ ಎನ್ ಎಲ್ಲರೇ ಆಡ್ ಬತ್ತಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಚೇಂಜ್ ಆಗ್ತಾವೆ. ಸೈನ್ ಇದ್ದದ್ದು ಕಾಸ್ ಆಗ್ತೈತಿ, ಕಾಸ್ ಇದ್ರೆ ಸೈನ್ ಆಗ್ತೈತಿ, ಟ್ಯಾನ್ ಇದ್ದದ್ದು ಕಾಟ್ ಆಗ್ತೈತಿ, ಕಾಟ್ ಇದ್ರೆ ಟ್ಯಾನ್ ಆಗ್ತೈತಿ, ಕೊಸೆಕ್ ಇದ್ರೆ ಸೆಕ್ ಆಗ್ತೈತಿ, ಸೆಕ್ ಇದ್ರೆ ಕೊಸೆಕ್ ಆಗ್ತೈತಿ. ಎನ್ ಎಲ್ಲರೇ ಈವನ್ ಬತ್ತಂದ್ರೆ ಸೈನ್ ಇದ್ದದ್ದು ಸೈನ ಉಳಿತೈತಿ, ಕಾಸ್ ಇದ್ದದ್ದು ಕಾಸ ಉಳಿತೈತಿ, ಟ್ಯಾನ್ ಇದ್ದದ್ದು ಟ್ಯಾನ ಉಳಿತೈತಿ, ಉಳ್ಕಿದ್ದು 3 ಅದಾವಲ್ಲ ಅವು ಸೇಮನ ಉಳಿತಾವೆ. ಇದನ್ನು ಆ ರೀತಿ ಮಾಡಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಇದ 120 ಡಿಗ್ರಿಯನ್ನು ನಾನು ಹಿಂಗೆ ಬರ್ಕೋಬಹುದು. ಹೆಂಗೆ ಹೇಳ್ರಿ, ಸೈನ್ 120 ಡಿಗ್ರಿಯನ್ನು ಸೈನ್ 120 ಡಿಗ್ರಿ ಅಂತೂ 120 ಡಿಗ್ರಿ ಅಂತೂ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬರ್ತೈತಿ. ಹಾಗಾದ್ರೆ ಇದು ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ ಲಾಸ್ಟಿಗೆ. ಇನ್ನು 120 ಡಿಗ್ರಿಯನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ 90 × 2 -60 ಡಿಗ್ರಿ ಅಂತ ಹೇಳಿ ಬರ್ಕೋತೀನಿ. ನೋಡ್ರಿ ನಾವು +or- ಯಾವ್ದು ಬೇಕಾದ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ ನಾನು 90 × 2 -60 ಡಿಗ್ರಿ ಅಂತ ಹೇಳಿ ಬರ್ಕೊಂಡು ಈಗ ಏನು ಮಾಡಿ ಅದೇ ಫಾರ್ಮ್ಯಾಟ್ದಾಗ ಬರ್ಕೊಂಡೀನಿ, ಯಾವುದೇ ಫಾರ್ಮ್ಯಾಟ್ ಚೇಂಜ್ ಆಗಿಲ್ಲ ಇಲ್ಲಿ. ಬಟ್ ಏನಾಯ್ತು n = 2 ಬತ್ತು. ಇಲ್ಲಿ ಈವನ್ ನಂಬರ್ ಬತ್ತು. ಈವನ್ ನಂಬರ್ ಬಂದಾಗ ಅದ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಅದ ಇಡಬೇಕು, ಸೈನನ್ನು ಇಡಬೇಕು ಇಲ್ಲಿ. ಸೊ ಇವಾಗ ಪ್ಲಸ್ ಸೈನ್ ಡೈರೆಕ್ಟ್ 60 ಡಿಗ್ರಿ. ಇನ್ನು 90 × 2 ಬರೀದು ಅವಶ್ಯಕತೆ ಇಲ್ಲ, ಡೈರೆಕ್ಟ್ 60 ಡಿಗ್ರಿಯನ್ನು ಬರೀದು ನಾವು. ಸೊ ಏನಾಯ್ತು ಪ್ಲಸ್ ಸೈನ್ 60 ಡಿಗ್ರಿ ಎಷ್ಟಾಗ್ತೈತಿ √3/2. ಈಸಿ ಐತಿ. ನೀವೇನು ಮಾಡಬೇಕು ಆ್ಯಂಗಲನ್ನು 90 × n +or- θ ಫಾರ್ಮ್ಯಾಟ್ದಾಗ ಬರ್ಕೋಬೇಕು. ಎನ್ ಈ ಆಡ್ ಆಯ್ತು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗ್ತದೆ, ಎನ್ ಈವನ್ ಆಯ್ತು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅದ ಉಳಿತೈತಿ. ನೀವು ಮೋರ್ ದ್ಯಾನ್ 90 ಡಿಗ್ರಿ ಎಷ್ಟು ಬೇಕಾದಷ್ಟು ಆ್ಯಂಗಲ್ ಕೊಟ್ರೂ ನೀವೇನು ಮಾಡ್ಬೋದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ವ್ಯಾಲ್ಯೂ ತೆಗಿಬೋದು. ಒಂದಿಷ್ಟು ಎಕ್ಸಾಂಪಲ್ ನೋಡೋಣ ನಾವು. ನೋಡಿ ಎರಡು ರೀತಿಯಿಂದ ಮಾಡಿ ತೋರಿಸ್ತೀನಿ. ನಮಗೆ ಎನ್ ಆಡ್ ನಂಬರ್ ಮಾಡಿ ತೋರಿಸ್ತೀನಿ, n = ಈವನ್ ನಂಬರ್ ಇದ್ದಾಗೂ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ
ಸೈನ್ 120 ಡಿಗ್ರಿದ ಈ ರೀತಿಯೂ ಆನ್ಸರ್ ಪ್ಲಸ್ √3/2 ಬತ್ತ, ಇಲ್ಲೂ ಪ್ಲಸ್ √3/2ನ ಬಂದತೆ. ಹೌದು, ಒಂದಿಷ್ಟು ಎಕ್ಸಾಂಪಲ್, ಇನ್ನೂ ಒಂದಿಷ್ಟು ಎಕ್ಸಾಂಪಲ್ ತೊಗೊಂಡು ಯಾವುದಂತಂದ್ರೆ ಕಾಸ್ 150 ಡಿಗ್ರಿ ನೋಡು ನಾವು, ಕಾಸ್ 150 ಡಿಗ್ರಿ ಎಕ್ಸಾಂಪಲ್ ಯಾವುದಾ, ಕಾಸ್ 150 ಡಿಗ್ರಿ. ಫಸ್ಟ್ ಏನು ಮಾಡ್ತೀರಿ, 150 ಡಿಗ್ರಿ ಯಾವ ಕ್ವಾಡ್ರೆಂಟ್ದಾಗ ಬರ್ತೈತೆ ನೋಡ್ತೀರಿ. ನೋಡ್ರಿ, ಇದ 0 ಡಿಗ್ರಿ, ಇದ 90 ಡಿಗ್ರಿ, ಇದ 180 ಡಿಗ್ರಿ. ಸೊ 90 ಡಿಗ್ರಿ ಮತ್ತು 180 ಡಿಗ್ರಿ ನಡಬಾರ್ಕಿನ ಆ್ಯಂಗಲ್ಗಳು ಎಲ್ಲ ಇಲ್ಲಿ ಬರ್ತಾವೆ, ಹೌದಿಲ್ಲ? ಹಾಗಾದ್ರೆ 150 ಡಿಗ್ರಿ 90 ಡಿಗ್ರಿ ಮ್ಯಾಗ ಐತಿ, 180 ಡಿಗ್ರಿಗಿಂತ ಒಳಗೈತಿ. ಹಾಗಾದ್ರೆ ಇದು ಸೆಕೆಂಡ್ ಕ್ವಾಡ್ರೆಂಟ್ದ ಆ್ಯಂಗಲ್ ಐತಿ. 150 ಡಿಗ್ರಿ ಅನ್ನೋದ ಸೆಕೆಂಡ್ ಕ್ವಾಡ್ರೆಂಟ್ದ ಆ್ಯಂಗಲ್ ಐತಿ ಮತ್ತು ಕಾಸ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಒಳಗೈತದ. ಹಾಗಾದ್ರೆ ಕಾಸ್ 150 ಡಿಗ್ರಿದು ಏನು ವ್ಯಾಲ್ಯೂ ಬರೋದತ್ತಲ್ಲ ಅದು ನೆಗೆಟಿವ್ ಬರ್ತೈತೆ. ಯಾಕೆ ಗೊತ್ತೇನ್ರಿ, ಸೆಕೆಂಡ್ ಕ್ವಾಡ್ರೆಂಟ್ದಾಗ ಕಾಸ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ಏನು ವ್ಯಾಲ್ಯೂಗಳು ಅದಾವಲ್ಲ ಅವು ನೆಗೆಟಿವ್ದಾಗ ಬರ್ತಾವೆ. ಸೊ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರ್ತೈತೆ ಫೈನಲ್ದಾಗ. ಸೊ ಕಾಸ್ 150 ಡಿಗ್ರಿನ ನೀನೇನು ಮಾಡಬೇಕು, 90 × n ± ಥೀಟಾದ ಫಾರ್ಮೆಟ್ದಾಗ ಬರಿಬೇಕು. ಹೆಂಗೆ ಬರಿತೀರಿ ಹೇಳ್ರಿ, ನಾನು ಏನು ಮಾಡ್ತೀನಿ, 90 × 2 -30 ಡಿಗ್ರಿ ಅಂಥೇಳಿ ಬರ್ಕೋತೀನಿ. ಏನಾಗ್ತೈತಿ, 90 × 2 180 ಡಿಗ್ರಿನ, 180 ಡಿಗ್ರಿ ಒಳಗೆ -30 ಡಿಗ್ರಿ ಆದ್ರೆ 150 ಡಿಗ್ರಿ ಆ್ಯಂಗಲ್ ಬರ್ತೈತಿ. ಇನ್ನು 90 × n ± ಥೀಟಾದ ಫಾರ್ಮೆಟ್ದಾಗ ಬರ್ಕೊಂಡೆ. ಇಲ್ಲಿ n = ಈವನ್ ನಂಬರ್ ಐತೆ. ಈವನ್ ನಂಬರ್ ಇದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಚೇಂಜ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಇನ್ನೇನು ಮಾಡೋದನ್ನ ಮೈನಸ್ ಕಾಸ್ ಇನ್ನು ಬರೀದಿಲ್ಲ ಡೈರೆಕ್ಟ್ 30 ಡಿಗ್ರಿ. ಹೌದು, ಏನಾಗ್ತದ, ಮೈನಸ್ ಕಾಸ್ 30 ಡಿಗ್ರಿದ ವ್ಯಾಲ್ಯೂ ಎಷ್ಟು ಇರ್ತೈತಿ, √3/2. ಸೊ ಮೈನಸ್ √3/2. ಸೊ ಕಾಸ್ 150 ಡಿಗ್ರಿದ ವ್ಯಾಲ್ಯೂ ಎಷ್ಟು ಬಂತು, -√3/2. ನಾನು ಹೇಳಿದ್ದು ನಿಮ್ಗೆ ಸೆಕೆಂಡ್ ಕ್ವಾಡ್ರೆಂಟ್ದಾಗಿದ್ದಾಗ ಕಾಸ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದಿನ ವ್ಯಾಲ್ಯೂ ಬರ್ತಾವಲ್ಲ ಅವು ನೆಗೆಟಿವ್ದಾಗ ಬರ್ತಾವೆ. ಯಾಕಂತ ಹೇಳೀನಿ ನಾನು, ಈಗ ಹೇಳೀನಿ. ಸೊ ಇದನ್ನ ಇನ್ನೊಂದು ರೀತಿಯಿಂದ ಕೂಡ ಮಾಡ್ಬೋದು. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ, ಕಾಸ್ 150 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಬರತ್ತೆ ಆ್ಯಂಗಲ, ಕಾಸ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಏನು ಮಾಡ್ತೈತಿ, ನೆಗೆಟಿವ್ದಾಗ ಆನ್ಸರ್ ಕೊಡ್ತದೆ. 150 ಡಿಗ್ರಿಯನ್ನು ಹೆಂಗೆ ಬರ್ಕೋಬೋದು ನೀವು, 90 × 1 + 60 ಡಿಗ್ರಿ. ನೋಡಿರಿ 150 ಡಿಗ್ರಿ ಆಗ್ತೈತೆ ಏನಿದೆ, 90 × 1 90 + 60 ಡಿಗ್ರಿ 150 ಡಿಗ್ರಿ ಆಗ್ತದೆ. ಈಗ ಎನ್ ಅನ್ನೋದು ಇಲ್ಲಿ ಆಡ್ ಬಂದೈತಿ. ಇಲ್ಲಿ ಏನೈತಿಲ್ಲ, ಎನ್ನ ಆಡ್ ಐತಿದೆ. ಆಡ್ ಇದ್ದಾಗ ಹಿಂಗೆ ಮಾಡ್ತಿದ್ರಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಚೇಂಜ್ ಮಾಡ್ತಿದ್ರಿ. ಕಾಸ್ ಅದ್ರದ್ದು ಏನಾಗ್ತದೆ, ಸೈನ್ ಆಗ್ತದೆ. ಸೊ ಮೈನಸ್ ಸೈನ್ 60 ಡಿಗ್ರಿ. ಹೌದು, ಎಷ್ಟು ಬತ್ತ ಆನ್ಸರ, ಸೈನ್ 60 ಡಿಗ್ರಿದ ವ್ಯಾಲ್ಯೂ ಎಷ್ಟೈತಿ, ಸೈನ್ 60 ಡಿಗ್ರಿದ ವ್ಯಾಲ್ಯೂ √3/2 ಐತಿ. ಇಲ್ಲಿ ನೋಡ್ಬೇಡ್ರಿ, ಇಲ್ಲಿ ಕಾಸ್ 30 ಡಿಗ್ರಿ ಐತಿ. ಸೊ ಸೈನ್ 60 ಡಿಗ್ರಿದ ವ್ಯಾಲ್ಯೂ √3/2 ಐತಿ. ಸೊ ಆನ್ಸರ್ ನೋಡ್ರಿ -√3/2. ಎಷ್ಟು ಬಂದಿತ್ತು, -√3/2. ಹಂಗಾದ್ರೆ ನಾವು ಎರಡೂ ರೀತಿಯಿಂದ ಏನು ಮಾಡ್ಬೋದು, ಆನ್ಸರ್ಗಳನ್ನು ತೆಗಿಬೋದು. ಫಸ್ಟ್ ಏನು ಮಾಡಬೇಕು, ಆ್ಯಂಗಲ್ ಯಾವ ಕ್ವಾಡ್ರೆಂಟ್ದಾಗ ಬರ್ತೈತಿ, ಡಿಸೈಡ್ ದ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಸೈನ್ ಏನು ಬರ್ತೈತಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಡಿಸೈಡ್ ಮಾಡಿರಿ. ಆಮೇಲೆ ಈ ಫಾರ್ಮೆಟ್ದಾಗ ಬರ್ಕೊರಿ. ಆಮೇಲೆ ಪ್ರೊಸೆಸ್ ಗೊತ್ತಾಯ್ತು ನಿಮ್ಗೆ. ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾವು ಟ್ರೈ ಮಾಡೋಣ. ಫಸ್ಟ್ ನಾನು ಇದನ್ನೆಲ್ಲ ಅಳಿಸ್ತೀನಿ. ಸೊ ನೀವು ನೋಟ್ ಮಾಡ್ಕೋಬೋದು ಪಾಸ್ ಮಾಡ್ಕೇಸಿನ. ಏನು ಮಾಡೋಣ, ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡೋಣ ನಾವು. ಫಸ್ಟ್ ಏನು ಮಾಡ್ತೀರಿ, ಯಾವ ಕ್ವಾಡ್ರೆಂಟ್ದ ಆ್ಯಂಗಲ್ ಬರಾಯ್ತು ನೋಡ್ತೀರಿ. ಹೌದು, ಇಲ್ಲಿ ನಾನು ಕ್ವಾಡ್ರೆಂಟ್ಸ್ ತೆಗೆದುಬಿಡ್ತೀನಿ. ಇದು ನಮ್ಮದು ಫಸ್ಟ್ ಕ್ವಾಡ್ರೆಂಟ್. 0 ಡಿಗ್ರಿ ಹಿಡ್ದ 90 ಡಿಗ್ರಿ ತನಕ ಏನು ಆ್ಯಂಗಲ್ಸ್ ಬರ್ತಾವಲ್ಲ ಅವೆಲ್ಲ ಇದರ ಫಸ್ಟ್ ಕ್ವಾಡ್ರೆಂಟ್ದಾಗ ಬರ್ತಾವೆ. 90 ಡಿಗ್ರಿ ಹಿಡ್ದ 180 ಡಿಗ್ರಿ ತನಕ ಏನು ಆ್ಯಂಗಲ್ಸ್ ಬರ್ತಾವಲ್ಲ ಅವು ಈ ಕ್ವಾಡ್ರೆಂಟ್ದಾಗ ಬರ್ತಾವೆ, ಸೆಕೆಂಡ್ ಕ್ವಾಡ್ರೆಂಟ್ದಾಗ. 180 ಡಿಗ್ರಿ ಹಿಡ್ದ 270 ಡಿಗ್ರಿ. ಆಮೇಲೆ ಮತ್ತೆ ಇದು 360 ಡಿಗ್ರಿನೂ ಆಗ್ತದೆ. ಪೂರ್ತಿ ಒಂದು ರೊಟೇಷನ್ ಆತಂದ್ರೆ 360 ಡಿಗ್ರಿ. ಹೌದು, ನೋಡೋಣ ಇನ್ನು. ನೋಡಿರಿ 135 ಡಿಗ್ರಿ ಫಸ್ಟ್ ಯಾವ ಕ್ವಾಡ್ರೆಂಟ್ದಾಗ ಬರ್ತೈತೆ ನೋಡ್ರಿ. 135 ಡಿಗ್ರಿ 90 ಡಿಗ್ರಿ ಮತ್ತು 180 ಡಿಗ್ರಿ ನಡ್ಬಾರ್ಕ್ ಬರ್ತದೆ. ಸೆಕೆಂಡ್ ಕ್ವಾಡ್ರೆಂಟ್ದ ಆ್ಯಂಗಲ್ ಐತಿತ್ತು. ಸೆಕೆಂಡ್ ಕ್ವಾಡ್ರೆಂಟ್ದಾಗ ಕಾಸ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತೈತೆ. ಸೊ ಈ ಥರದ್ದು ಫೈನಲ್ ಆನ್ಸರ್ ಏನು ಬರ್ತೈತಿಲ್ಲ ಆ ಥರದ್ದು ನೆಗೆಟಿವ್ ವ್ಯಾಲ್ಯೂ ಬರ್ತೈತೆ ಅದು. ನೆಕ್ಸ್ಟ್ ಕಾಸ್ 135 ಡಿಗ್ರಿಯನ್ನು ನಾನು ಹೆಂಗೆ ಬರ್ಕೋಬೋದು, 90 × 1 ಮತ್ತೇನಾಗ್ತೈತಿ +45 ಡಿಗ್ರಿ. ಹೌದಿಲ್ಲ, 90 × n ± ಥೀಟಾದ ಫಾರ್ಮೆಟ್ದ ಬರಿ ಅಂತ ಹೇಳೀನಿ ನಾನು. ಈಗ ಹಿಂಗೆ ಬಾರದು ನಾನು. ಇಲ್ಲಿ ಹಿಡ್ದಾಗ ಏನು ಮಾಡ್ಬೋದು, ನಾನು ಏನು ಮಾಡ್ತೀರಿ ಹೇಳ್ರಿ, ಇಲ್ಲಿ ಹಿಡ್ದ ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದ್ರೆ ನಾವು ಎನ್ ಆಡ್ ಐತೋ ಇನ್ನು ಈವನ್ ಐತೋ ಚೆಕ್ ಮಾಡೋದು. ಎನ್ ಆಡ್ ಐತಿ, ಇಲ್ಲಿ ಆಡ್ ನಂಬರ್ ಐತಿ. ಎನ್ ಆಡ್ ನಂಬರ್ ಆದ್ರೆ ಕಾಸ್ ಇದ್ದದ್ದು ಸೈನ್ದಾಗ ಕನ್ವರ್ಟ್ ಆಗ್ತೈತೆ. ಕಾಸ್ ಇದ್ದದ್ದು ಸೈನ್ದಾಗ ಕನ್ವರ್ಟ್ ಆದ್ರೆ ಏನಾಗ್ತೈತೆ ಹೇಳ್ರಿ, ಮೈನಸ್ ಸೈನ್ ಇನ್ನು ಇದನ್ನು ಬರೀದಿಲ್ಲ, ಡೈರೆಕ್ಟ್ 45 ಡಿಗ್ರಿ ಬರೀದು.
ಸೊ 45 ಸೈನ್ 45 ಡಿಗ್ರಿ ಎಷ್ಟು ಇರ್ತೈತಿ 1/√2 ಮೈನಸ್ 1/√2. ಈ ರೀತಿ ನೀವೇನು ಮಾಡ್ಬೋದು, ಒಂದು ಮೋರ್ ದೆನ್ 90 ಡಿಗ್ರಿ ಆ್ಯಂಗಲ್ ಕೊಟ್ಟಿರಂತಂದ್ರೆ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದ ವ್ಯಾಲ್ಯೂ ತೆಗೆಯೋದು. ಫಸ್ಟ್ ಆ್ಯಂಗಲ್ ಡಿಸೈಡ್ ಮಾಡಿರಿ, ಆಮೇಲೆ ಸೈನ್ ಡಿಸೈಡ್ ಮಾಡಿರಿ, ಯಾಕೆ ಸೈನ್ ಡಿಸೈಡ್ ಮಾಡಿರಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದ, ಆಮೇಲೆ ಈ ಫಾರ್ಮ್ಯಾಟ್ದಾಗ ಬರೀರಿ. ಆಮೇಲೆ ನೀವೇನು ಮಾಡ್ಕೋಬೋದು, ಸೈನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಚೇಂಜ್ ಮಾಡ್ಕೋಬೋದು. ಏನು ಆಡ್ ಇತ್ತಂದ್ರೆ ಈವನ್ ಇತ್ತಂದ್ರೆ ಅದನ್ನ ಇಡ್ಬೋದು. ಇದನ್ನ ಇನ್ನೊಂದು ರೀತಿಯಿಂದ ಕೂಡ ಮಾಡ್ಬೋದು. ಹೆಂಗೆ ಮಾಡ್ತೀರಿ ಹೇಳ್ರಿ, ಕಾಸ್ 135 ಡಿಗ್ರಿ ಅದಂತರೂ ನೆಗೆಟಿವ್ ವ್ಯಾಲ್ಯೂನ ಕೊಡತೈತಿ. ಇನ್ನು ಕಾಸ್ 135 ಡಿಗ್ರಿಯನ್ನು ನಾನು ಏನು ಮಾಡ್ಬೋದು, 90 × 2 135 ಡಿಗ್ರಿ ಐತಿಲ್ಲ 180 ಡಿಗ್ರಿ ಆತ. 180 ಡಿಗ್ರಿದಾಗ ಎಷ್ಟು ಕಳೆದ್ರೆ 135 ಡಿಗ್ರಿ ಆಗ್ತೈತಿ, 45 ಡಿಗ್ರಿ ಕಳೆದ್ರೆ 135 ಡಿಗ್ರಿ ಆಗ್ತೈತೇನು, ಮೈನಸ್ 45 ಡಿಗ್ರಿ ಮಾಡಿರಿ ನೋಡು. 180 ಒಳಗೆ 45 ಡಿಗ್ರಿ ಕಳೆದ್ರಿ ಅಂತಂದ್ರೆ ಏನಾಗ್ತೈತಿ, 135 ಡಿಗ್ರಿ ಬರ್ತದಲ್ಲ. ಹಂಗಾದ್ರೆ 180 ಮೈನಸ್ 45 ಡಿಗ್ರಿ ಕೂಡ ಬರಿಬೋದು ನಾವು. ಸೊ ಇಲ್ಲಿ ಹಿಡಿದ ಈವನ್ ನಂಬರ್ ಐತಿ, ಇಲ್ಲಿ ಈವನ್ ನಂಬರ್ ಇದ್ದಾಗ ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಹಂಗೆ ಇಡ್ರಿ. ಸೊ ಮೈನಸ್ ಕಾಸ್ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 45 ಡಿಗ್ರಿ. ಸೊ ಕಾಸ್ 45 ಡಿಗ್ರಿ ಎಷ್ಟು ಕೊಡ್ತೈತೆ ನಿಮ್ಗೆ, ಮೈನಸ್ 1/√2. ಹೌದು. ಹಂಗಾದ್ರೆ ನೀವು ಈವನ್ ನಂಬರ್ ಇಟ್ಕೊಂಡು ಆಡ್ ನಂಬರ್ ಇಟ್ಕೊಂಡು ಮಾಡ್ಬೋದು, ಈವನ್ ನಂಬರ್ ಇಟ್ಕೊಂಡು ಮಾಡ್ಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತಲ್ಲ ಅದನ್ನ ನೀವು ಫಾಲೋ ಮಾಡ್ಬೋದು. ಓಕೆ, ಸೊ ನಾವು ಫಸ್ಟ್ ಎಕ್ಸಾಂಪಲ್ದ ಆನ್ಸರ್ ತೆಗೆದು ವಿಚ್ ಇಸ್ ಮೈನಸ್ 1/√2. ಮೈನಸ್ 1/√2 ಎಷ್ಟು ಬತ್ತು ನಮ್ದು, ಮೈನಸ್ 1/√2. ಮೈನಸ್ 1/√2. ನೆಕ್ಸ್ಟ್ ನೋಡ್ನು, ನೆಕ್ಸ್ಟ್ ಟ್ಯಾನ್ = 150 ಡಿಗ್ರಿ. ಫಸ್ಟ್ 150 ಡಿಗ್ರಿ ಯಾವ ಕ್ವಾಡ್ರಂಟ್ದಾಗ ಬರ್ತೈತೆ ನೋಡ್ರಿ. 150 ಡಿಗ್ರಿ ಅನ್ನೋದ ಸೆಕೆಂಡ್ ಕ್ವಾಡ್ರಂಟ್ದ ಆ್ಯಂಗಲ್ ಐತಿದೆ. ಸೆಕೆಂಡ್ ಕ್ವಾಡ್ರಂಟ್ದಾಗ ಟ್ಯಾನ್ ನೆಗೆಟಿವ್ ಇರ್ತೈತಿ. ನೆನಪೈತಿ, ಸೈನ್ ಮತ್ತು ಕೊಸೆಕನ್ ಬಿಟ್ಕಿಸಿಂದ ಉಳ್ಕಿದೆಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೆಕೆಂಡ್ ಕ್ವಾಡ್ರಂಟ್ದಾಗ ನೆಗೆಟಿವ್ ಇರ್ತಾವೆ. ಟ್ಯಾನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಸೆಕೆಂಡ್ ಕ್ವಾಡ್ರಂಟ್ದಾಗ ನೆಗೆಟಿವ್ ಇರ್ತೈತೆ. ಅದಕ್ಕೆ ಇದ್ರ ಫೈನಲ್ ಆನ್ಸರ್ದಾಗ ಏನು ಬರ್ತೈತಿ, ನೆಗೆಟಿವ್ ವ್ಯಾಲ್ಯೂ ಬರ್ತೈತೆ, ನೆಗೆಟಿವ್ ಸೈನ್ ಬರ್ತದೆ. ಇನ್ನು ಟ್ಯಾನ್ 150 ಡಿಗ್ರಿಯನ್ನು ನಾನು ಹೆಂಗೆ ಬರ್ಕೋಬೋದು, ಟ್ಯಾನ್ 90 × 2 ಮೈನಸ್ 30 ಡಿಗ್ರಿ ಹಿಂಗೆ ಬರ್ಕೋಬೋದಿಲ್ಲ. 150 ಡಿಗ್ರಿಯನ್ನು 90 × 2 ಮೈನಸ್ 30 ಡಿಗ್ರಿ, 180 ಮೈನಸ್ 30 ಏನಾಗ್ತೈತಿ, 150 ಡಿಗ್ರಿ ಆಗ್ತದೆ. ಸೊ ಇಲ್ಲಿ ಎನ್ ಅನ್ನೋದ ಈವನ್ ನಂಬರ್ ಬಂದೈತಿ. ಈವನ್ ನಂಬರ್ ಬಂದಾಗ ಏನು ಮಾಡ್ತೀರಿ, ಆ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಸೇಮ್ ಇಡಬೇಕು, ಚೇಂಜ್ ಮಾಡೋದಿಲ್ಲ ಇಲ್ಲಿ. ಸೊ ಮೈನಸ್ ಟ್ಯಾನ್, ಇನ್ನು ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 30 ಡಿಗ್ರಿಯನ್ನು ಬರಿಬೋದು ನಾನು. ಟ್ಯಾನ್ 30 ಡಿಗ್ರಿ ಏನಾಗ್ತೈತಿ, ಎಷ್ಟು ಟ್ಯಾನ್ 30 ಡಿಗ್ರಿದ ವ್ಯಾಲ್ಯೂ 1/√3. ಸೊ ಮೈನಸ್ 1/√3 ಆನ್ಸರ್ ಬತ್ತು ನಮ್ಮದು. ಟ್ಯಾನ್ 150 ಡಿಗ್ರಿದ ವ್ಯಾಲ್ಯೂ ಎಷ್ಟು ಬತ್ತು ಹೇಳ್ರಿ, ಮೈನಸ್ 1/√3. ಇದನ್ನು ಹಿಂಗೂ ಮಾಡ್ಬೋದು ನೀವು. ಹೆಂಗೆ ಹೇಳ್ರಿ, ಇದನ್ನು 90 × 2 ಮೈನಸ್ 30 ಡಿಗ್ರಿ ಬರೀ ಜಾಗದಾಗ ನೀವೇನು ಮಾಡ್ಬೋದು, 90 × 1 ಪ್ಲಸ್ 60 ಡಿಗ್ರಿ ಅಂತ ಹೇಳಿ ಬರಿಬೋದು. 90 × 1 ಪ್ಲಸ್ 60 ಡಿಗ್ರಿ. ಇನ್ನು ಎನ್ ಅನ್ನೋದು ಆಡ್ ನಂಬರ್ ಐತಿ. ಇಲ್ಲಿ ಎನ್ ಅನ್ನೋದು ಏನೈತಿ, ಆಡ್ ನಂಬರ್. n = 1 ಐತಿಲ್ಲ, 1 ಅಂತಂದ್ರೆ ಆಡ್ ನಂಬರ್ ಇದೆ. ಎನ್ ಆಡ್ ಇದ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಚೇಂಜ್ ಆಗ್ತದೆ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನ್ ಇದ್ದದ್ದು ಏನಾಗ್ತದೆ, ಕಾಟ್ ಆಗ್ತದೆ. ಕಾಟ್ 60, ಇದನ್ನು ಬರೆಯೋದಿಲ್ಲ, ಡೈರೆಕ್ಟ್ 60 ಡಿಗ್ರಿ. ಕಾಟ್ 60 ಡಿಗ್ರಿ. ಕಾಟ್ 60 ಡಿಗ್ರಿದ ವ್ಯಾಲ್ಯೂ ಏನೈತೆ ಹೇಳ್ರಿ, 1/√3. ನಿಮಗೆ ಆ ಟೇಬಲ್ ನೆನಪಿತ್ತಿಲ್ಲ, ಮತ್ತು ಆ ಟೇಬಲ್ ಅಂತೂ ನೆನಪಿರ್ಬೇಕು. 90 ಡಿಗ್ರಿ ತನಕ ನಿಮಗೆ ಅಕ್ಯುರೇಟಾಗಿ ಯಾರು ಬೇಕಾದ್ರೆ ಕೇಳ್ರಿ, ಯಾವಾಗ ಬೇಕಾದ್ರೆ ಕೇಳ್ರಿ, ಅದ್ರದ್ದು ವ್ಯಾಲ್ಯೂ ಬರ್ತಿರ್ಬೇಕು ನಿಮಗೆ. ಈ ಇಟ್ಟಂತರೂ ಮಾಡಬೇಕು, ಮತ್ತು ಇಟ್ಟು ಆಗ್ಲಿಕ್ಕೆ ಇನ್ನು ಉಪಯೋಗಿಲ್ಲ ನೀವು ಅಂತ. ಓಕೆ, ಕಾಟ್ 60 ಡಿಗ್ರಿದ ವ್ಯಾಲ್ಯೂ ಎಷ್ಟು ಬರ್ತೈತಿ, 1/√3. ಸೊ ಇದೇನಾಯ್ತು, ಮೈನಸ್ 1/√3. ಈ ಸೆಕೆಂಡ್ ಎಕ್ಸಾಂಪಲ್ ಇದೆ. ಇನ್ನು ಥರ್ಡ್ ಎಕ್ಸಾಂಪಲ್ಗೆ ಹೋಗೋಣ. ಹೌದು, ಮೈನಸ್ 1/√3 ಆನ್ಸರ್ ಬಂದೈತಿ. ಮೈನಸ್ 1/√3. ಮೈನಸ್ 1/√3. ನೆಕ್ಸ್ಟ್ ಸೈನ್ 210 ಡಿಗ್ರಿ. ಇದನ್ನು ಹೆಂಗೆ ಬರ್ಕೋಬೋದು ನಾವು, ಫಸ್ಟ್ ಆ್ಯಂಗಲ್ ಯಾವ ಕ್ವಾಡ್ರಂಟ್ದಾಗ ಐತೆ ನೋಡಿ ನಾವು, 210 ಡಿಗ್ರಿ. 180 ಡಿಗ್ರಿ ಮತ್ತು 270 ಡಿಗ್ರಿ ನಡಬಾರ್ಕಿನ ಆ್ಯಂಗಲ್ ಐತಿದೆ 210 ಅನ್ನೋದು, ಅಂದರೆ ಥರ್ಡ್ ಕ್ವಾಡ್ರಂಟ್ದ ಆ್ಯಂಗಲ್ ಐತದ. ಥರ್ಡ್ ಕ್ವಾಡ್ರಂಟ್ದಾಗ ಸೈನ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ನೆಗೆಟಿವ್ ವ್ಯಾಲ್ಯೂಗಳನ್ನು ಕೊಡ್ತಿತ್ತು. ಸೊ ಹಂಗಾದ್ರೆ ಫೈನಲ್ ಆನ್ಸರ್ದಾಗ ನೆಗೆಟಿವ್ ವ್ಯಾಲ್ಯೂ ಅಂತೂ ಬರ್ತೈತಿ. ಇನ್ನು ಸೈನ್ 210 ಡಿಗ್ರಿ. ಸೈನ್ 210 ಡಿಗ್ರಿಯನ್ನು ನಾನು ಹೆಂಗೆ ಬರ್ಕೋಬೋದು, 90 × 2 ಪ್ಲಸ್ 30 ಡಿಗ್ರಿ. 90 × 2 ಪ್ಲಸ್ 30 ಡಿಗ್ರಿ ಅಂತ ಹೇಳಿ ಬರ್ಕೋಬೋದು. ಯಾಕೆಂದರೆ 90 × 2 180 ಡಿಗ್ರಿ ಆಗ್ತೈತೆ. 180 ಪ್ಲಸ್ 30 210
10 ಡಿಗ್ರಿ ಆಗ್ತದೆ. ಸೊ ಈಗ ನಾನು 90 ಇಂಟು ಎನ್ ಪ್ಲಸ್ ಆರ್ ಮೈನಸ್ ಟೀಟಾದ ಫಾರ್ಮ್ಯಾಟ್ದಾಗ ಬರ್ಕೊಂಡು ಇಲ್ಲಿ ಎನ್ ಅನ್ನೋದು ಆಡ್ ಈವನ್ ನಂಬರ್ ಐತಿ. ಇದು ಈವನ್ ಐತಿ. ಈವನ್ ಇದ್ದಾಗ ಆ ಟ್ರಿಗ್ನೋಮೆಟ್ರಿಕ್ ರೇಷೋನ ಹಂಗೆ ಇಡ್ರಿ. ಸೈನ್ ಇದ್ದದ್ದು ಸೈನನ್ನು ಉಳಿತೈತಿ. ಮೈನಸ್ ಸೈನ್ 30 ಡಿಗ್ರಿ. ಇನ್ನು ಇದನ್ನು ಬರಿಬೇಡ್ರಿ, ಡೈರೆಕ್ಟ್ 30 ಡಿಗ್ರಿ ಬರೀರಿ. ಸೊ ಏನಾಗ್ತದ ಸೈನ್ 30 ಡಿಗ್ರಿ ವಿಚ್ ಇಸ್ 1/2 ಮೈನಸ್ 1/2 ಬತ್ತು. ಇದನ್ನು ಈವನ್ ನಂಬರ್ ಇಟ್ಟು ಕ್ವಶನ್ ಮಾಡ್ಬೋದು ನೀವು. ಹೆಂಗೆ ಗೊತ್ತಾನ, ನಾನು 210 ಡಿಗ್ರಿಯನ್ನು ಹೆಂಗೆ ಬರ್ಕೋತೀನಂದ್ರೆ ಇಲ್ಲಿ ಹಿಡಿದು ಚಾಲೂ ಮಾಡ್ತೀನಿ. ಮತ್ತು ಮೈನಸ್ ಸೈನ್ 90 ಇಂಟು 3 ಮೈನಸ್ 60 ಡಿಗ್ರಿ. ನೋಡಿರಿ 90 ಇಂಟು 3 ಏನಾಗ್ತದೆ 270 ಡಿಗ್ರಿ ಆಗ್ತದೆ. 270 ಡಿಗ್ರಿದಾಗ 60 ಡಿಗ್ರಿ ಕಳೆದ್ನಿ ಅಂತಂದ್ರೆ 210 ಡಿಗ್ರಿ ಬರ್ತದೆ. ಹಾಗಾದ್ರೆ ಹಿಂಗೂ ಬರ್ಕೋಬೋದು ನಾನು. ಈಗ ಈ ನಂಬರ್ ಏನೈತ್ಲೆ ಇದು ಆಡ್ ಐತಿ, ಇದು ಆಡ್ ನಂಬರ್ ಐತಿ. ಆಡ್ ನಂಬರ್ ಇದ್ದಾಗ ಏನಾಗ್ತದೆ ಟ್ರಿಗ್ನೋಮೆಟ್ರಿಕ್ ರೇಷೋ ಚೇಂಜ್ ಆಗ್ತದೆ. ಸೈನ್ ಇದ್ದದ ಕಾಸ್ ಆಗ್ತದೆ. ಮೈನಸ್ ಕಾಸ್, ಬಟ್ ಇದನ್ನು ಬರೀದಲ್ಲ ಡೈರೆಕ್ಟ್ 60 ಡಿಗ್ರಿ ಬರೀದನ್ನು. ಕಾಸ್ 60 ಡಿಗ್ರಿ, ಕಾಸ್ 60 ಡಿಗ್ರಿದ ವ್ಯಾಲ್ಯೂ ಎಷ್ಟು ಬರ್ತೈತಿ 1/2. ಸೊ ಆನ್ಸರ್ ಎಷ್ಟು ಬತ್ತು ನಮ್ದು ಮೈನಸ್ 1/2. ಈಸಿ ಆಲ್ ಅಂಥೇಳಿ ನಾನು ಎರಡೂ ರೀತಿಯಿಂದ ಮಾಡಿ ತೋರ್ಸತ್ನ. ಈವನ್ ನಂಬರ್ ಬಂದು ಅವಾಗೂ ನೀವು ಆನ್ಸರ್ ತೆಗಿಬೋದು, ಆಡ್ ನಂಬರ್ ಬಂತು ಅವಾಗೂ ಆನ್ಸರ್ ತೆಗಿಬೋದು. ಸೊ ಮೈನಸ್ 1/2 ದ ವ್ಯಾಲ್ಯೂ ಆಫ್ ಸೈನ್ 210 ಡಿಗ್ರಿ. ಈಸಿ ಇದಾವಿಲ್ಲ. ಹಾಂ, ಇನ್ನು ಡೈರೆಕ್ಟಾಗಿ ಪಾಪ ಹೇಳಿಬಿಟ್ಟಿರ್ತಾರೆ ಹುಡುಗರಿಗೆ, ಅವ್ರ ಹುಡುಗರು ಭಾಳ ತಲೆ ಕೆಡಿಸ್ಕೋತಾರೆ. ಸೊ ಮೈನಸ್ 1/2 ಮೈನಸ್ 1/2 ಮೈನಸ್ 1/2. ನೆಕ್ಸ್ಟ್ ಟ್ಯಾನ್ 240 ಡಿಗ್ರಿ ತೆಗಿ ನಾವು. ನೋಡಿರಿ 240 ಡಿಗ್ರಿ ಅನ್ನೋ ಥರ್ಡ್ ಕ್ವಾಡ್ರಂಟದ ಆ್ಯಂಗಲ್. ಥರ್ಡ್ ಕ್ವಾಡ್ರಂಟ್ದಾಗ ಟ್ಯಾನ್ ಮತ್ತು ಕಾಟ್ ಏನಿರ್ತಾವೆ ಪಾಸಿಟಿವ್ ಇರ್ತಾವೆ, ಪಾಸಿಟಿವ್ ವ್ಯಾಲ್ಯೂಗಳನ್ನು ಕೊಡ್ತಾವೆ. ಅದಕ್ಕಾಗಿ ಟ್ಯಾನ್ 240 ಡಿಗ್ರಿದು ಏನು ವ್ಯಾಲ್ಯೂ ಬರೋದಿಲ್ಲ ಅದು ಪಾಸಿಟಿವ್ ಬರ್ತದೆ. ಮತ್ತು ಇನ್ನು 240 ಡಿಗ್ರಿಯನ್ನು ನಾನು ಹೆಂಗೆ ಬರ್ಕೋತೀನಿ ನೋಡಿರಿ. ಟ್ಯಾನ್ 240 ಡಿಗ್ರಿಯನ್ನು 90 ಇಂಟು 2 ಪ್ಲಸ್ 60 ಡಿಗ್ರಿ ಅಂತ ಹೇಳಿ ಬರಿಬೋದು ನೋಡಿ. ಹೌದಲ್ಲ? ಹಾಂ, ಬರೋಬರೈತೆ. 90 ಇಂಟು 2 ಪ್ಲಸ್ 60 ಡಿಗ್ರಿ. ಈ 2 ಅನ್ನೋದ ಈವನ್ ನಂಬರ್. ಈವನ್ ಇದ್ದಾಗ ಟ್ಯಾನ್ ಇದ್ದದ ಟ್ಯಾನನ್ನು ಉಳಿತೈತಿ. ಸೊ ಪ್ಲಸ್ ಟ್ಯಾನ್ ಇನ್ನು ನೀವು ಬರಿಬೇಡ್ರಿ 60 ಡಿಗ್ರಿ ಬರೀರಿ ಡೈರೆಕ್ಟ್. ಟ್ಯಾನ್ 60 ಡಿಗ್ರಿ. ಸೊ ಟ್ಯಾನ್ 60 ಡಿಗ್ರಿದ ವ್ಯಾಲ್ಯೂ ಎಷ್ಟು ಬರ್ತೈತಿ ಟ್ಯಾನ್ 60 ಡಿಗ್ರಿ ವಿಚ್ ಇಸ್ √3 ಐ ಥಿಂಕ್. ಟ್ಯಾನ್ 60 ಡಿಗ್ರಿದ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ √3 ಬರ್ತದೆ. ಸೊ ಪ್ಲಸ್ √3 ಆನ್ಸರ್ ಬರ್ತದೆ ಟ್ಯಾನ್ 45 ಡಿಗ್ರಿದ. ಟ್ಯಾನ್ 240 ಡಿಗ್ರಿದ. ನೀವೇನು ಮಾಡ್ರಿ ಗೊತ್ತಾ, ನಿಮ್ಮದೇನು ಹೋಮ್ವರ್ಕ್ ಅಂತಂದ್ರೆ ಇದು ಈವನ್ ನಂಬರ್ ಇಟ್ಕೊಂಡು ಮಾಡೀನಿ ನಾನು, ಆಡ್ ನಂಬರ್ ಇಟ್ಕೊಂಡು ಮಾಡ್ರಿ. ನಾವು ಆಡ್ ನಂಬರ್ ಇಟ್ಕೊಂಡು ಮಾಡಿ ಆನ್ಸರ್ ಇಷ್ಟ ಬರ್ತೈತೆ ಅಂತ ಚೆಕ್ ಮಾಡಿರಿ. ಎಲ್ಲೇನೋ ನನ್ನ ಆನ್ಸರ್ ತಪ್ಪಿತ್ತಂದ್ರೆ ನೀವು ಕಮೆಂಟ್ ಮಾಡ್ಬೋದು. ಹೌದು ಸರ್ ನಿಮ್ದು ಆನ್ಸರ್ ರಾಂಗ್ ಐತೆ ಅಂತ ಹೇಳಿ. ನಾ ಇನ್ನೊಂದು ರೀತಿಯಿಂದ ಮಾಡಿಲ್ಲ, ಅದನ್ನು ನೀವು ಮಾಡಬೇಕಿನ್ನು. ಪ್ಲಸ್ √3 ಆನ್ಸರ್ ಎಷ್ಟು ಬರ್ತಿದ ಪ್ಲಸ್ √3. ನೆಕ್ಸ್ಟ್ ಕಾಸ್ 270 ಡಿಗ್ರಿ. ಇದನ್ನು ಹೆಂಗೆ ಬರ್ಕೋಬೋದು ಅಂದ್ರೆ 270 ಡಿಗ್ರಿ ಅನ್ನೋದು ಏನೈತಿಲ್ಲ ಅದು ಇಲ್ಲಿ ಬರ್ತೈತಿ. ಎಲ್ಲಿ ಬರ್ತೈತಿ ಹೇಳ್ರಿ, ವೈ ಆಕ್ಸಿಸ್ ಮೇಲೆ ಬರ್ತೈತಿ. ಅದು ವೈ ಆಕ್ಸಿಸ್ ಮೇಲೆ ಬರ್ತೈತಿ. ಸೈನ್ ಹೆಂಗೆ ಡಿಸೈಡ್ ಮಾಡ್ತೀರಿ ನಾ ಸೈನ್ ಡಿಸೈಡ್ ಮಾಡ್ಬೇಕಪ್ಪ. ಓಕೆ, ಡೈರೆಕ್ಟಾಗಿ ನಾವು ಫಸ್ಟ್ ಏನು ಮಾಡು ಕಾಸ್ 270 ಡಿಗ್ರಿಯನ್ನು ಹೆಂಗೆ ಬರ್ಕೊಳ್ಳೋಣ ಫಸ್ಟ 90 ಇಂಟು 3 ಪ್ಲಸ್ 0 ಡಿಗ್ರಿ ಅಂತ ಹೇಳಿ ಬರ್ಕೊಳ್ಳೋಣ. ಹಿಂಗೆ ಬರ್ಕೊಂಡ್ರೆ ನಡೀತಿಲ್ಲ. 90 ಇಂಟು 3 ಆಗ್ತೈತಿ 270 ಪ್ಲಸ್ 0 ಡಿಗ್ರಿ ಅಂದರೆ 270 ಡಿಗ್ರಿನ ಉಳಿತೈತಿ. ಇಲ್ಲಿ n ಈಕ್ವಸ್ ಟು ಆಡ್ ನಂಬರ್ ಐತೆ. ಏನೈತಿದ n ಈಕ್ವಸ್ ಟು ಆಡ್ ಐತೆ. ಆಡ್ ಇದ್ದಾಗ ಏನು ಮಾಡ್ತೀರಿ, ಆಡ್ ಇದ್ದಾಗ ಟ್ರಿಗ್ನೋಮೆಟ್ರಿಕ್ ರೇಷೋ ಚೇಂಜ್ ಆಗ್ತೈತೆ. ಕಾಸ್ ಇದ್ದದ್ದು ಏನಾಗ್ತೈತಿ ಸೈನ್ ಆಗ್ತೈತಿ. ಸೈನ್ 0 ಡಿಗ್ರಿ. ಸೈನ್ 0 ಡಿಗ್ರಿ ಬರ್ತದೆ. 0 ಡಿಗ್ರಿ ಬಂದ ಬಳಿಕ ಏನು ಮಾಡ್ತೀರಿ, ಸೈನ್ 0 ಡಿಗ್ರಿ ಎಷ್ಟು 0ದ ಯಾವುದೇ ರೀತಿಯಿಂದ ಸೈನ್ ಇರಂಗಿಲ್ಲ. ಅದಕ್ಕಾಗಿ ಇಲ್ಲಿ ಸೈನ್ ಡಿಸೈಡ್ ಮಾಡೋಕ್ಕೆ ಬರಲಿಲ್ಲ ನಮಗೆ. ಥರ್ಡ್ ಕ್ವಾಡ್ರಂಟ್ದಾಗ ಬರತ್ತಿಲ್ಲ, ಇದು ಡೈರೆಕ್ಟ್ ವೈ ಆಕ್ಸಿಸ್ ಮೇಲೆ ಬರತ್ತೆ. ವೈ ಆಕ್ಸಿಸ್ ಮೇಲೆ ಬಂದಾಗ ಏನಾಗಿರ್ತೈತೆ ಅಂದ್ರೆ ಕಾಸ್ 270 ಡಿಗ್ರಿದ ವ್ಯಾಲ್ಯೂ 0 ಆಗಿರ್ತೈತಿ. ಇದನ್ನು ಇನ್ನೂ ಡೀಟೇಲಾಗಿ ಕಲಿತೀರಿ ನೀವು ಈ ರೀತಿ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿಕಿಸಿಂದ ಏನು ಮಾಡ್ಬೋದು, ಯಾವುದೇ ರೀತಿಯಿಂದ 90 ಡಿಗ್ರಿಗಿಂತ ಜಾಸ್ತಿ ವ್ಯಾಲ್ಯೂಗಳು ಬಂದು ತಿಳ್ಕೊರೆ ಅವಾಗ ಏನು ಮಾಡ್ತೀರಿ ಅಂತಂದ್ರೆ ನೀವು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದು ವ್ಯಾಲ್ಯೂ ತೆಗಿಬೋದು. ಕಾಸ್ 270 ಡಿಗ್ರಿ 0 ವ್ಯಾಲ್ಯೂನ ಕೂಡ ಐತೆ. ಯಾಕಂತಂದ್ರೆ ನಮ್ಮದು ಕಾಸ್ ಇದೇನಾಗ್ತೈತಿಲ್ಲ ಆ್ಯಂಗಲ್ ನಮ್ಮದು ಬಂದ ವೈ ಆಕ್ಸಿಸ್ ಮೇಲೆ ನಿಂತಿರ್ತೈತಿ 270 ಡಿಗ್ರಿದಾಗ.
ಯಾವಾಗ ಆ್ಯಂಗಲ್ ವೈ ಆಕ್ಸಿಸ್ ಮೇಲೆ ನಿಲ್ತತ್ಲ ಬಂದು ಕಿಶಿಂದ ಅವಾಗ ಕಾಸ್ದು ಯಾವುದೇ ರೀತಿಯಿಂದ ವ್ಯಾಲ್ಯೂ ಇರುವತ್ತಕ್ಕದ 0 ಬರ್ತೈತೆ. ಕಾಸ್ 90 ಡಿಗ್ರಿನೂ ನೋಡ್ರಿ ಆ್ಯಂಗಲ್ 90 ಡಿಗ್ರಿ ಮೇಲೆ ಬಂದು ನಿಂತಾಗೂ ಕಾಸ್ದು ಏನು ವ್ಯಾಲ್ಯೂ ಬರ್ತೈತಲ್ಲ 0ನ ಬರ್ತೈತೆ. ಕಾಸ್ 90 ಡಿಗ್ರಿ ಎಷ್ಟು ಇರ್ತೈತೆ 0 ಹೌದಲ್ಲ. ಯಾವಾಗ ಆ್ಯಂಗಲ್ ವೈ ಆಕ್ಸಿಸ್ ಮೇಲೆ ಬರ್ತೈತಲ್ಲ ಕಾಸ್ 0 ಆಗ್ತೈತೆ. ಅದನ್ನೂ ನೋಟ್ ಬರ್ಕೊಂಡು ಬಿಡ್ರಿಪ್ಪ. ನೋಟ್ ಏನಂತಂದ್ರೆ ವೆನ್ ಆ್ಯಂಗಲ್ is on y-axis, cos theta will give you cos theta equals to 0. ಸೊ ಏನಂತಂದ್ರೆ ಯಾವಾಗ ಆ್ಯಂಗಲ್ ವೈ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿಲ್ಲ, ಈಗ ವೈ ಆಕ್ಸಿಸ್ ಮೇಲೆ ನಿಂತೈತಿಲ್ಲ ಬಂದಿದೆ 270 ಡಿಗ್ರಿ ಎಲ್ಲಿ ಬಂದು ನಿಂತೈತಿದ ವೈ ಆಕ್ಸಿಸ್ ಮೇಲೆ. ಸೊ ಇದು ವೈ ಆಕ್ಸಿಸ್ ಹೌದಿಲ್ಲ, ವೈ ಆಕ್ಸಿಸ್ ಮೇಲೆ ಬಂದು ನಿಂತಂದ್ರೆ ಸೈನ್ ಕಾಸ್ ಏನಾಗ್ತೈತಿ 0 ಡಿಗ್ರಿಯನ್ನು ಕೊಡ್ತೈತಿ. ಅದು ಯಾವುದೇ ರೀತಿಯಿಂದ 270 ಡಿಗ್ರಿ ಇರಲಿ ಮತ್ತು ರೊಟೇಟ್ ಆಗಿ ಮತ್ತೆ ಯಾವುದೋ ದೊಡ್ಡ ಆ್ಯಂಗಲ್ ಬತ್ತಂದ್ರೂ ವೈ ಆಕ್ಸಿಸ್ ಮೇಲೆ ನಿಂತಂದ್ರೆ ಬಂದದ ಕಾಸ್ ಏನು ಮಾಡ್ತೈತಿ 0 ಆನ್ಸರ್ ಕೊಡ್ತೈತಿ. ಇದೇ ರೀತಿಯಿಂದ ವೆನ್ ಇದು ನೋಟ್ ಬರ್ಕೊಂಡ್ಬಿಟ್ರಿ. ವೆನ್ ಆ್ಯಂಗಲ್ ಈಸ್ ಆನ್ x axis sin theta will be 0. ಯಾವಾಗ ಆ್ಯಂಗಲ್ ನಮ್ಮದು ಎಕ್ಸ್ ಆಕ್ಸಿಸ್ ಮೇಲೆ ನಿಲ್ತೈತಿಲ್ಲ ಬಂದ ಹೆಂಗಂತಂದ್ರೆ ಸೈನ್ 0 ಡಿಗ್ರಿ ಅದಂತೂ 0 ಕೊಡ್ತಾರೆ, ಯಾಕಂತಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಇತ್ತು ನಮ್ಮದು ಆ್ಯಂಗಲ್ ಹೌದು. ಆಮೇಲೆ 180 ಡಿಗ್ರಿಗೆ ಬಂದಾಗ 180 ಡಿಗ್ರಿ ಆ್ಯಂಗಲ್ ಎಲ್ಲಿ ನಿಲ್ತೈತೆ ಹೇಳ್ರಿ ಬಂದ ಎಕ್ಸ್ ಆಕ್ಸಿಸ್ ಮೇಲೆ ನಿಲ್ತೈತೆ ಅದು ಬಂದು ಹೌದಿಲ್ಲ. ಇದು 270 ಡಿಗ್ರಿ ಇಲ್ಲಿ ಬಂದಿತ್ತು, ಇನ್ನು 180 ಡಿಗ್ರಿ ಏನಾಗ್ತೈತಿ 180 ಡಿಗ್ರಿ ಎಲ್ಲಿ ಬಂದು ನಿಂತಿದೆ ಎಕ್ಸ್ ಆಕ್ಸಿಸ್ ಮೇಲೆ ಬಂದು ನಿಂತೈತಿದ. ಎಕ್ಸ್ ಆಕ್ಸಿಸ್ ಮೇಲೆ ಬಂದು ನಿಂತೈತಿ ಇದರ ಅರ್ಥ ಏನ ಸೈನ್ 180 ಡಿಗ್ರಿ ಏನು ಕೊಡ್ತೈತಿ 0 ಕೊಡ್ತೈತಿ. ಸೈನ್ 180 ಡಿಗ್ರಿ ಏನು ಕೊಡ್ತೈತೆ ಸೈನ್ 180 ಡಿಗ್ರಿ 0 ಆ್ಯಂಗಲನ್ನು ಕೊಡ್ತೈತಿ, 0 ಆನ್ಸರ್ ಕೊಡ್ತೈತಿ. ಯಾವಾಗ ಆ್ಯಂಗಲ್ ಎಕ್ಸ್ ಆಕ್ಸಿಸ್ ಮೇಲೆ ನಿಂತಿಲ್ಲ ಬಂದ ಅವಾಗ ಸೈನ್ ಏನಾಗ್ತೈತಿ 0 ಆಗ್ತೈತಿ. ಸೈನ್ 180 ಡಿಗ್ರಿನೇ ಮತ್ತು ಇದು ಆ್ಯಂಗಲ್ ಇಲ್ಲಿ ಬಂದು ನಿಂತಂದ್ರೆ 360 ಡಿಗ್ರಿ ಸೈನ್ 360 ಡಿಗ್ರಿ ಕೂಡ ಎಕ್ಸ್ ಆಕ್ಸಿಸ್ ಮೇಲೆ ಐತದ ಆ್ಯಂಗಲ್ ಬಂದು ನಿಂತೈತಿ ಇಲ್ಲಿಗೆ. ಇದೇ ರೀತಿಯಿಂದ ರೊಟೇಟ್ ಆಗಿ ಬಂದು ಇಲ್ಲೇ ನಿಂತಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಅವಾಗ 360 ಡಿಗ್ರಿ ಆ್ಯಂಗಲ್ ಆಗ್ತೈತಿ. 360 ಡಿಗ್ರಿ ಆ್ಯಂಗಲ್ ಇದ್ದಾಗೂ ಸೈನ್ 0 ವ್ಯಾಲ್ಯೂವನ್ನು ಕೊಡ್ತೈತಿ. ಯಾವಾಗ ನಮ್ಮದು ಆ್ಯಂಗಲ್ ಎಕ್ಸ್ ಆಕ್ಸಿಸ್ ಮೇಲೆ ಬಂದು ನಿಲ್ತೈತಿ ಸೈನ್ 0 ಕೊಡ್ತೈತಿ. ಯಾವಾಗ ಆ್ಯಂಗಲ್ ನಮ್ಮದು ವೈ ಆಕ್ಸಿಸ್ ಮೇಲೆ ನಿಲ್ತೈತಿ ಕಾಸ್ 0 ಕೊಡ್ತೈತಿ. ಕಾಸ್ 90 ಡಿಗ್ರಿ ಆಗಿರ್ಬೋದು. ಕಾಸ್ 90 ಡಿಗ್ರಿ ಏನು ಕೊಡ್ತೈತಿ 0. ಕಾಸ್ 270 ಡಿಗ್ರಿ ಅದು 0. ಮತ್ತು ಇಲ್ಲಿಗೆ ಮತ್ತು 450 ಡಿಗ್ರಿ ಆಗ್ತೈತಿ ನೆಕ್ಸ್ಟ್ ರೊಟೇಷನ್ದಾಗ. ಈ ರೀತಿ ರೊಟೇಟ್ ಮಾಡಿದ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ 450 ಡಿಗ್ರಿ ಮತ್ತು ವೈ ಆಕ್ಸಿಸ್ ಮೇಲೆ ಇತ್ತು ಕಾಸ್ 450 ಡಿಗ್ರಿ ಕಾಸ್ 450 ಡಿಗ್ರಿ ಅದು ಕೂಡ 0 ಆನ್ಸರ್ ಕೊಡ್ತೈತಿ. ಯಾಕೆ ಹೇಳ್ರಿ ಈಗ ಆ್ಯಂಗಲ್ ವೈ ಆಕ್ಸಿಸ್ ಮೇಲೆ ನಿಲ್ತೈತಿ. ವೈ ಆಕ್ಸಿಸ್ ಮೇಲೆ ಯಾವಾಗ ಆ್ಯಂಗಲ್ ಬಂದು ನಿಲ್ತೈತಿಲ್ಲ ಕಾಸ್ ಅನ್ನೋ ಟ್ರಿಗ್ನೋಮೆಟ್ರಿಕ್ ರೇಷೋ 0 ಅನ್ನೋ ವ್ಯಾಲ್ಯೂವನ್ನು ಕೊಡ್ತೈತಿ. ಇದನ್ನು ನೀವು ನೆನಪಿಡ್ಬೇಕು ಹೌದು. ಇವೆರಡು ನೋಟ್ಸನ್ನು ನೆನಪಿಡ್ರಿ. ವೈ ಆಕ್ಸಿಸ್ ಮೇಲೆ ನಿಂತು ಬಂದ ಕಾಸ್ 0 ಕೊಡ್ತೈತಿ, ಎಕ್ಸ್ ಆಕ್ಸಿಸ್ ಮೇಲೆ ನಿಂತು ಸೈನ್ 0 ಕೊಡ್ತೈತಿ. ಈ ಒಂದು ಬೇಸಿಕ್ಕಾಗಿ ಯೂಸ್ ಮಾಡ್ಬೋದು ನೀವು ಎಲ್ಲರೂ ಬರ್ಕ್ನ. ಸೊ ಇವತ್ತು ಈ ಒಂದು ಟಾಪಿಕ್ದಾಗ ಏನು ಕಲ್ತು ನಾವು 90 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲ್ ಕೊಟ್ರಂತಂದ್ರೆ ಯಾವುದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷೋಸ್ದ ನಾವೇನು ಮಾಡ್ಬೋದು ವ್ಯಾಲ್ಯೂಗಳನ್ನು ತೆಗಿಬೋದು. ನಮ್ಮ ಕಡೆ ಹೋಮ್ವರ್ಕ್ ನಾನು ಒಂದು 3 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಹೋಮ್ವರ್ಕ್ ನೀವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಮನ್ಯಾಗ. ಏನು ಮಾಡಿರಿ ಟ್ರೈ ಮಾಡಿರಿ ನೀವು. ಓಕೆ ಕ್ಲಾಸ್ ಮುಗಿದ ಬಳಿಕ ನೀವೇನು ಮಾಡಿರಿ ಟ್ರೈ ಮಾಡ್ಬೋದು. ಸೈನ್ 330 ಡಿಗ್ರಿ 3 ಎಕ್ಸಾಂಪಲ್ ತೋರಿ ಸಾಕು. ಸೈನ್ 330 ಡಿಗ್ರಿ ಹೋಮ್ವರ್ಕ್ ನಿಮ್ಮದಿದೆ. ಟ್ಯಾನ್ 360 ಡಿಗ್ರಿ ಕಾಸ್ 300 ಡಿಗ್ರಿ. ಸೊ ಯಾರು ಇವು ಆನ್ಸರ್ಗಳನ್ನು ತೆಗೆದ್ರಿ ಅಂತಂದ್ರೆ ಅವ್ರು ಏನು ಮಾಡ್ಬೋದು ಕಮೆಂಟ್ ಬಾಕ್ಸ್ದಾಗ ನಿಮ್ಮ ಆನ್ಸರ್ಗಳನ್ನು ಹಾಕ್ಬೋದು. ಅದರಿಂದ ಏನಾಗ್ತೈತಿ ಬೇರೆದವ್ರಿಗೆ ಗೊತ್ತಾಗ್ತೈತಿ ಆನ್ಸರ್ ಕರೆಕ್ಟ್ ಅದಾವಲ್ಲ ಅಂತೇಳಿ ಹೌದು. ಇವು ಏನು ಮಾಡ್ಬೇಕಂತಂದ್ರೆ 3 ಆನ್ಸರ್ ನೀವು ತೆಗೆದು ಇಡಬೇಕು. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣಂತ ನೀವು ನೋಟ್ ಮಾಡ್ಕೊರಿ. ನಮ್ಮ ಕಡೆ ಏನದಾವ ಅಂತಂದ್ರೆ ಒಂದಿಷ್ಟು ಟ್ರಿಗ್ನೋಮೆಟ್ರಿದು ಫಾರ್ಮುಲಾಸ್ ಅದಾವೆ. ಐಡೆಂಟಿಟೀಸ್ ಅದು ಕರಿಬೋದು ಅಥವಾ ಫಾರ್ಮುಲಾಸ್ ಅದು ಕರಿಬೋದು. ಯಾವಾಗಾರ ಏನಾಗ್ತಾವ ಅಂತಂದ್ರೆ ಎಲ್ಲೆಲ್ಲರಿ ಒಂದಿಷ್ಟು ಟಾಪಿಕ್ಸ್ಗಳು ಅದಾವೆ ಅಲ್ಲೆಲ್ಲಿ ಟ್ರಿಗ್ನೋಮೆಟ್ರಿಕ್
ಐಡೆಂಟಿಟೀಸ್ ಅಥವಾ ಫಾರ್ಮುಲಾಸ್ ಯೂಸ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನಿಮಗೆ ಏನು ಮಾಡ್ಬೇಕಂತಂದ್ರೆ ಈ ಫಾರ್ಮುಲಾಸ್ಗಳನ್ನು ನೆನ್ಪಿಟ್ಕೋಬೇಕು. ಭಾಳಷ್ಟು ಫಾರ್ಮುಲಾಸ್ ಅದಾವೆ, ಅದ್ರಾಗ ನಾವು ಏನು ಮಾಡೋಣ ಅಂತಂದ್ರೆ ಮೇನ್ ಅನ್ನೋ ಅಷ್ಟೇ ಏನು ಮಾಡೋಣ ಫಾರ್ಮುಲಾಸ್ಗಳನ್ನು ನೆನ್ಪಿಟ್ಕೊಳ್ಳು. ಇವಾಗ ಫಾರ್ಮುಲಾಸ್ ಏನಂತಂದ್ರೆ ಫಾರ್ಮುಲಾಸ್ ಫಸ್ಟ್ ಯಾವುದಂತಂದ್ರೆ ಸೈನ್ a plus b equals to sin a cos b plus cos a sin b. a ಮತ್ತು b ಏನಿಲ್ಲಿ ಆ್ಯಂಗಲ್ಸ್ ಇವು. ಓಕೆ, ಎರಡು ಆ್ಯಂಗಲ್ಸ್ ಸಮದಾಗಿದ್ದು ಅಂತಂದ್ರೆ a ಪ್ಲಸ್ b ಇದ್ದು ಅಂತಂದ್ರೆ ಈ ರೀತಿ ಫಾರ್ಮುಲಾ ಥರದ್ದು ಬರ್ತದೆ. ಹೆಂಗೆ ಬರ್ತದೆ ಅದ್ರ ಮೇಲೆ ಹೋಗೋದಿಲ್ಲ ನಾವೀಗ. ಈ ಕ್ಲಾಸಾಗಿ ಏನು ಮಾಡೋರ್ದೀವಿ ನಾವು, ಈ ಫಾರ್ಮುಲಾಸ್ಗಳು ಅಷ್ಟೇ ನೀವೇನು ಮಾಡಿರಿ ನೆನ್ಪಿಟ್ಕೊರಿ. ಹೆಂಗೆ ಅಂತೇಳಿ ನೀವು ಮ್ಯಾಥ್ಸ್ದಾಗ ಕಲಿತೀರಿ. ನಮಗೀಗ ಬೇಕಾಗಿದ್ದು ಫಿಸಿಕ್ಸ್ ಕಲಿಯಾರ್ದೀವಿ. ಸೊ ಅದಕ್ಕೆ ಏನೇನು ಜನರಲ್ ಆಗಿ ಬೇಕಾಗಿತ್ತಲ್ಲ ಅದಕ್ಕೆ ನಾನು ಇಲ್ಲಿ ಏನು ಮಾಡತ್ನು ಒಂದು ಕಡೆ ಗೋಳೆ ಮಾಡಿ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡತ್ನು. ಸೊ ಸೆಕೆಂಡ್ ಫಾರ್ಮುಲಾ ಯಾವುದಂತಂದ್ರೆ ಸೈನ್ ಎ ಮೈನಸ್ ಬಿ. ಸೈನ್ ಎ ಮೈನಸ್ ಬಿ ಈಕ್ವಲ್ಸ್ ಟು ಸೈನ್ ಎ cos b minus cos a sin b. Next third cos a plus b equals to cos a cos b minus sin a sin b. Next cos a minus b equals to cos a cos b plus sin a sin b. Next note tan a plus b equals to tan a plus tan b divided by 1 minus tan a into tan b. ನೆಕ್ಸ್ಟ್ ಯಾವುದಂತಂದ್ರೆ ನಮ್ಮ ಕಡೆ tan a minus b equals to tan a minus tan b divided by 1 plus tan a into tan b. ಸೊ ಇಲ್ಲಿ ನಮ್ಮ ಕಡೆ 6 ಫಾರ್ಮುಲಾಸ್ ಇದಾವು. ಇನ್ನೇನು ಮಾಡೋಣ ಅಂತಂದ್ರೆ ಇಲ್ಲಿ ಎ ಮತ್ತು ಬಿ ಎರಡು ಸೇಮ್ ಅದು ಅಂತಂದ್ರೆ ಇಫ್ ಎ ಈಕ್ವಲ್ಸ್ ಟು ಬಿ ಆಯ್ತಂದ್ರೆ ನಮ್ಮ ಫಾರ್ಮುಲಾಸ್ ಏನಾಗ್ತಾವೆ ನೋಡ್ರಿ. ಸೈನ್ 2a ಸೈನ್ 2a ಈಕ್ವಲ್ಸ್ ಟು 2 sin a cos a. ಏನೂ ಇಲ್ಲ, ನೀವು ಎ ಈಕ್ವಲ್ಸ್ ಟು ಬಿ ಅಂತ ತಿಳ್ಕೊಂಡ್ರೆ ಅಂತಂದ್ರೆ ಏನಾಗ್ತತಿ, ಇಲ್ಲೂ ಎ ಇಲ್ಲೂ ಎ, ಹಾಗಾದ್ರೆ a ಪ್ಲಸ್ a 2a ಆಗ್ತತಿ. ಇಲ್ಲಿಯೂ ಅದೇ ರೀತಿ ಫಾರ್ಮುಲಾನ ಯೂಸ್ ಮಾಡಿ ನೀವು ಈ ಫಾರ್ಮುಲಾವನ್ನು ಡಿರೈವ್ ಮಾಡ್ಬೋದು. sin 2a equals to 2 sin a into cos a. ಹಂಗೆ cos 2a equals to cos square a minus sin square a. ನೆಕ್ಸ್ಟ್ tan 2a. ಈ ರೀತಿ ನೀವು ಏನು ಮಾಡ್ಬೋದು, ಇದೇ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲಿ tan 2a equals to 2 tan a divided by 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಹೌದು, ಈ ರೀತಿ ನೀವೇನು ಮಾಡ್ಬೋದು, ಈ ಫಾರ್ಮುಲಾಸನ್ನು ಬರ್ಕೋರಿ. ಭಾಳ ಯೂಸ್ ಆಗುವಂಥ ಫಾರ್ಮುಲಾಸ್ ಇದಾವೆ. ನೆಕ್ಸ್ಟ್ ನೋಡ್ರಿ, ಈ ಫಾರ್ಮುಲಾಸ್ಗಳನ್ನು ನಾ ಯಾವ ರೀತಿ ಯೂಸ್ ಮಾಡ್ಬೋದು ನೋಡ್ರಿ. ಈಗ ಸೈನ್ 15 ಡಿಗ್ರಿದು ವ್ಯಾಲ್ಯೂ ಎಲ್ಲರೂ ಬೇಕಾತಂದ್ರೆ ನಾವು ಡೈರೆಕ್ಟ್ಲಿ ತೆಗಿಯಕ್ಕೆ ಬರೋದಿಲ್ಲ. ಇನ್ನು ಕಡೆ ಏನು ನಾವು ಮೆಥಡ್ಸ್ಗಳು ಕಲ್ತಲ್ಲ ವ್ಯಾಲ್ಯೂಗಳನ್ನು ತೆಗೆದ ಆ ಮೆಥಡ್ಸ್ಗಳಿಂದ ಸೈನ್ 15 ಡಿಗ್ರಿದು ವ್ಯಾಲ್ಯೂ ತೆಗಿಯಕ್ಕೆ ಬರೋದಿಲ್ಲ. ಬಟ್ ಈ ಫಾರ್ಮುಲಾದಿಂದ ನಾವು ಸೈನ್ 15 ಡಿಗ್ರಿದು ವ್ಯಾಲ್ಯೂ ತೆಗಿಬೋದು. ಹೆಂಗಂತಂದ್ರೆ
ಇವಾಗ ನೋಡ್ರಿ ಒಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ಸೈನ್ 15 ಡಿಗ್ರಿ ಇದು ವ್ಯಾಲ್ಯೂ ಬೇಕಾಯ್ತು ನನಗೆ. ಹೌದು, ಡೈರೆಕ್ಟಾಗಿ ನಾನು ಸೈನ್ 15 ಡಿಗ್ರಿದು ವ್ಯಾಲ್ಯೂ ತೆಗಿಯಕ್ಕೆ ಬರೋದಿಲ್ಲ, ಆ ಮೆಥಡ್ಗಳನ್ನು ಯೂಸ್ ಮಾಡಿ. ಬಟ್ ಈ ಫಾರ್ಮುಲಾ ಯೂಸ್ ಮಾಡಿ ತೆಗಿಬೋದು. ನೋಡ್ರಿ ನಾನು 15 ಡಿಗ್ರಿಯನ್ನು 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರಿಬೋದು. ಸೈನ್ 15 ಡಿಗ್ರಿಯನ್ನು ಸೈನ್ 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಹೇಳಿ ಬರಿಬೋದು. ಹೌದಲ್ಲ, 45 ಮೈನಸ್ 30 ಡಿಗ್ರಿ ಏನಾಗ್ತದೆ 15 ಡಿಗ್ರಿ. ಸೊ ಇಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ನೋಡ್ರಿ ನಾ ಸೈನ್ ಎ ಮೈನಸ್ ಬಿ ಈಕ್ವಲ್ಸ್ ಟು ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಕಾಸ್ ಬಿ. ಅದರಿಂದ ಆ ಸೈನ್ 15 ಡಿಗ್ರಿದ ವ್ಯಾಲ್ಯೂ ಬರ್ತದೆ ನೋಡ್ರಿ ಇವಾಗ. ಸೊ ಯಾವ ಫಾರ್ಮುಲಾ ಯೂಸ್ ಆಗ್ತೈತಿ? ಸೆಕೆಂಡ್ದು ಸೈನ್ ಎ ಮೈನಸ್ ಬಿ. ಸೈನ್ ಎ ಮೈನಸ್ ಬಿ ಫಾರ್ಮೆಟ್ದಾಗ ಐತಿಲ್ಲ ಇದು ಎ ಮೈನಸ್ ಬಿ. ನೋಡ್ರಿ ಸೈನ್ ಎ ಇಂಟು ಕಾಸ್ ಬಿ ಫಾರ್ಮುಲಾ ನಾವು ನೋಡಿದ್ವು ಅಂತಂದ್ರೆ ಸೈನ್ ಎ ಅಂತಂದ್ರೆ 45 ಡಿಗ್ರಿ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಸೊ ನಾನು ಏನು ಮಾಡೀನಿ ಇಲ್ಲಿ ಆ ಫಾರ್ಮುಲಾ ಯೂಸ್ ಮಾಡಿಗಿಸಿಂದ ಎಲ್ಲ ಇನ್ಪುಟ್ಗಳನ್ನ ಹಾಕಿನಿ. ಇಲ್ಲಿ ಎ ಅಂತಂದ್ರೆ 45 ಡಿಗ್ರಿ, ಬಿ ಅಂತಂದ್ರೆ 30 ಡಿಗ್ರಿ ಯೂಸ್ ಮಾಡ್ಕೊಂಡು. ಸೈನ್ 45 ಡಿಗ್ರಿದ ವ್ಯಾಲ್ಯೂ ಏನೈತಿ 1/√2. ಈ ನೀವೆಲ್ಲ ನೆನಪಿಲ್ಲ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಆಗ್ತೈತಿ. ಸೈನ್ 45 ಡಿಗ್ರಿದ ವ್ಯಾಲ್ಯೂ ಏನೈತಿ 1/√2. ಕಾಸ್ 30 ಡಿಗ್ರಿದ ವ್ಯಾಲ್ಯೂ ಏನೈತಿ √3/2 ಮೈನಸ್ ಕಾಸ್ 45 ಡಿಗ್ರಿದ ವ್ಯಾಲ್ಯೂ ಏನೈತಿ 1/√2. ಸೈನ್ 30 ಡಿಗ್ರಿದ ವ್ಯಾಲ್ಯೂ ಏನೈತಿ 1/2. ಸೊ ಇಲ್ಲಿ ಹಿಡ್ದ ಇಲ್ಲಿ ಏನಾಗ್ತೈತಿ √3 ಡಿವೈಡ್ ಬೈ 2√2 ನೋಡ್ರಿ ಈಕ್ವಲ್ಸ್ ಟು ಏನಾಗ್ತೈತಿ √3 ಇಂಟು 1 √3 ಡಿವೈಡ್ ಬೈ 2√2 ಅಲ್ಲಿ 1 ಡಿವೈಡ್ ಬೈ 2√2 ಆಗ್ತೈತಿ. ಏನು ಬರಿಬೋದು ನಾನು √3 ಡಿವೈಡ್ ಬೈ 2√2 √3 ಡಿವೈಡ್ ಬೈ 2√2 ಮೈನಸ್ 1/2√2 ಮೈನಸ್ 1/2√2. ಮತ್ತು ಇಲ್ಲಿ ಬೇಸ್ಗಳು ಸೇಮ್ ಅದಾವ ನೋಡ್ರಿ 2√2 ಈಚೆ ಕಡೆ 2√2 ಮ್ಯಾಗಿನ ಮ್ಯಾಗ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು ನಾವು. √3 ಮೈನಸ್ 1 ಡಿವೈಡ್ ಬೈ 2√2. ಸೊ ಫೈನಲ್ ಆನ್ಸರ್ ಎಷ್ಟು ಬರಾಯ್ತು ಇಲ್ಲಿ √3 ಮೈನಸ್ 1 ಡಿವೈಡ್ ಬೈ 2√2. ಸೊ ಸೈನ್ 15 ಡಿಗ್ರಿದ ವ್ಯಾಲ್ಯೂ ಎಷ್ಟು ಬತ್ತಾ √3 ಮೈನಸ್ 1 ಡಿವೈಡ್ ಬೈ 2√2. ಹಂಗಾದ್ರೆ ನಾವು ಕಾಸ್ 15 ಡಿಗ್ರಿ ತೆಗಿಬೋದು, ಟ್ಯಾನ್ 15 ಡಿಗ್ರಿ ತೆಗಿಬೋದು. ಈ ರೀತಿ ನಾವು ಏನು ಮಾಡ್ಬೋದು ಅಂತಂದ್ರೆ ವ್ಯಾಲ್ಯೂಗಳನ್ನು ತಕ್ಕೋಬೋದು. ಹಂಗೆ ನಾವು ಏನು ಮಾಡ್ಬೋದು ಅಂತಂದ್ರೆ ಸೈನ್ 75 ಡಿಗ್ರಿ ಕಾಸ್ 75 ಡಿಗ್ರಿ ಅದ್ರದ್ದು ವ್ಯಾಲ್ಯೂಸ್ ತೆಗಿಬೋದು ನಾವು. ಒಂದು ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಇನ್ನೊಂದು ನಾನು. ನಮಗೆಲ್ಲರಿಗೆ ಕಾಸ್ 75 ಡಿಗ್ರಿದ ವ್ಯಾಲ್ಯೂ ಬೇಕಾದ್ರೆ ಡೈರೆಕ್ಟ್ಲಿ ಅಂತೂ ತೆಗಿಯಕ್ಕೆ ಬರೋದಿಲ್ಲ, ಬಟ್ ಈ ಫಾರ್ಮುಲಾಸ್ಗಳಿಂದ ನಾವು ತೆಗಿಬೋದು. ಹೆಂಗಂತಂದ್ರೆ ಎಕ್ಸಾಂಪಲ್ ಆಗಿ ಯಾವುದ ಕಾಸ್ 75 ಡಿಗ್ರಿ ಇದನ್ನು ನಾನು ಹೆಂಗೆ ಬರ್ಕೋಬೋದು ಕಾಸ್ 75 ಡಿಗ್ರಿಯನ್ನು 45 ಡಿಗ್ರಿ ಪ್ಲಸ್ 30 ಡಿಗ್ರಿ ಬರ್ಕೋಬೋದು. ಹೌದಿಲ್ಲ, ಕಾಸ್ 45 ಡಿಗ್ರಿ ಪ್ಲಸ್ 30 ಡಿಗ್ರಿ ಇದರಿಂದ ಏನಾಗ್ತೈತದ 75 ಡಿಗ್ರಿ ಆಗ್ಬೋದು. ಇನ್ನು ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಯೂಸ್ ಮಾಡೋಣ ನಾವು. ಇದೇನಿದೆ ಎ ಅನ್ನೋದು 45 ಡಿಗ್ರಿ, ಬಿ ಅನ್ನೋದು 30 ಡಿಗ್ರಿ. ಕಾಸ್ ಎ ಪ್ಲಸ್ ಬಿ ಇಲ್ಲೈತೆ ನೋಡ್ರಿ. ಕಾಸ್ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಫಾರ್ಮುಲಾ ಯೂಸ್ ಮಾಡ್ಬೋದು ನಾನು. ಸೊ ಆ ಫಾರ್ಮುಲಾ ಪ್ರಕಾರ ನಾನು ಬರ್ಕೋದಿನಿ ಅಂತಂದ್ರೆ ಫಾರ್ಮುಲಾ ಏನೈತಿ ಕಾಸ್ ಎ ಪ್ಲಸ್ ಬಿದ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಹಂಗಂದ್ರೆ 30 ಡಿಗ್ರಿ. ಸೊ ಕಾಸ್ 45 ಡಿಗ್ರಿ ಕಾಸ್ 30 ಡಿಗ್ರಿ ಸೈನ್ 45 ಡಿಗ್ರಿ ಸೈನ್ 30 ಡಿಗ್ರಿ ಇದ್ರ ವ್ಯಾಲ್ಯೂಸ್ ಗೊತ್ತಿರ್ಬೇಕು ನಿಮ್ಗೆ. ಅವಾಗ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಐತಿ. ಇಲ್ಲ ಅಂತಂದ್ರೆ ನೀವು ಮತ್ತೆ ಬುಕ್ ಹೊಳ್ಸಾಕತ್ತೀರಿ ಅಂತಂದ್ರೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಐತಿ. ಅದಕ್ಕಾಗಿ ಆ ಟೇಬಲ್ ನೆನ್ಪಿಡ್ರಿ ನೀವು. ಓಕೆ, ಅವು ನಾರ್ಮಲ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಗೆ ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ವ್ಯಾಲ್ಯೂಸ್ ಏನಿದ್ದಿಲ್ಲ ಸೈನ್ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ ಆಮೇಲೆ 90 ಡಿಗ್ರಿ ಅವು ಮೋಸ್ಟ್ ಆಫ್ ದ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ವ್ಯಾಲ್ಯೂಸ್ ಅದಾವೆ ನಮ್ಮ ಬರೋ ಚಾಪ್ಟರ್ಸ್ದಾಗ. ಅದಕ್ಕಾಗಿ ಎಲ್ಲಿ ಬೇಕಾದಲ್ಲಿ ನಮ್ಮ ಫಿಸಿಕ್ಸ್ದಾಗ ಯೂಸ್ ಆಗ್ತಾವೆ. ಅದ್ರ ಸಂಬಂಧ ನಾನು ಹೇಳಕತ್ತೀನಿ ನಿಮಗೆ. ಇವಾಗ ನೋಡ್ರಿ ಕಾಸ್ 45 ಡಿಗ್ರಿ 1/√2 ಹೌದು, ಕಾಸ್ 30 ಡಿಗ್ರಿ ವಿಚ್ ಇಸ್ √3/2. ನೆಕ್ಸ್ಟ್ ಮೈನಸ್ ಸೈನ್ 45 ಡಿಗ್ರಿ 1/√2 ಸೈನ್ 30 ಡಿಗ್ರಿ 1/2. ಸೇಮ್ ಇನ್ ಕಡೆ ಇದ್ದಂಗೆ ಬರ್ತೇನೆ ಮತ್ತು ಸೈನ್ 15 ಡಿಗ್ರಿ ಮತ್ತು ಕಾಸ್ 75 ಡಿಗ್ರಿದು ವ್ಯಾಲ್ಯೂ ಸೇಮ್ ಬರ್ತೈತೆ ನೋಡ್ರಿ. ಇಲ್ಲಿ √3
ಏನು ಬರ್ತೈತೆ ಆನ್ಸರ್ ಲಾಸ್ಟಿಗೆ √3 - 1 / 2 √2 ಎಲ್ಲ ಎಲ್ ಸಿ ಮತ್ತು ತಗೊಂಡ ನಂತರ ಸೇಮ್ ಇದು ಆನ್ಸರ್ ಬರ್ತೈತಿ. ಇದರ ಅರ್ಥ ಸೈನ್ 15 ಡಿಗ್ರಿ ಮತ್ತು ಕಾಸ್ 75 ಡಿಗ್ರಿದ ವ್ಯಾಲ್ಯೂ ಸೇಮ್ ಐತಿ. ಇನ್ಕಳ್ನು ಇದು ಬಂದಿತ್ತು √3 - 1 / 2 √2. ಈಗೂ ಅದ ಬತ್ತ ಇನ್ ಕಡೆ ಸೈನ್ 15 ಡಿಗ್ರಿ ತೆಗೆಯತ್ತಿದ್ದು ನಾವು. ಇದೇ ರೀತಿಯಿಂದ ನೀವು ಯಾವುದೇ ರೀತಿಯಿಂದ ಆ್ಯಂಗಲ್ಸ್ ಈ ರೀತಿ ಬಂದಾಗ ನೀವು ಏನು ಮಾಡ್ಬೋದು, ಈ ಒಂದು ಫಾರ್ಮುಲಾಸ್ಗಳನ್ನು ಯೂಸ್ ಮಾಡ್ಕೊಂಡ ವ್ಯಾಲ್ಯೂವನ್ನು ತೆಗಿಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಒಂದು ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಅಂತ ಹೇಳಿ ಬರ್ತೈತಿ. ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಅಂತಂದ್ರೆ ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವಾಗ ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕೊಡ್ತೈತಿಲ್ಲ ಕ್ವಶನ್ದಾಗ, ಅವಾಗ ಮೋಸ್ಟ್ ಆಫ್ ದ ಟೈಮ್ಸ್ ಈ ಒಂದು ಟ್ರಯಾಂಗಲನ್ನು ಕಂಡು ಬರ್ತೈತೆ. ಹೆಂಗಂತಂದ್ರೆ ನೋಡ್ರಿ, ಇಲ್ಲಿ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ ಏನು ಮಾಡ್ಯಾರ ಅಂತಂದ್ರೆ ಈ ಸ್ಟ್ಯಾಂಡರ್ಡ್ ಟ್ರಯಾಂಗಲನ್ನು ಯಾವತ್ತೂ ಕೊಟ್ಟಾರ. ಯಾವಾಗ ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೋಡ್ತಿರ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ, ಅವಾಗ ಇದೇ ಟ್ರಯಾಂಗಲ್ ಏನಾಗಿರ್ತೈತೆ ಅಲ್ಲಿ ಯೂಸ್ ಆಗಿರ್ತೈತೆ. ಅದಕ್ಕಾಗಿ ಇದಕ್ಕೆ ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಅಂತೇಳಿ ಹೆಸರು ಕೊಟ್ಟಾರ. ಎಲ್ಲಕ್ಕೆಲ್ಲ ಇನ್ಸ್ಟಿಟ್ಯೂಷನ್ದಾಗ ಆಗಿರ್ಬೋದು, ಕಾಲೇಜಸ್ದಾಗ ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಏನಿದು ಸ್ಟ್ಯಾಂಡರ್ಡ್ ಟ್ರಯಾಂಗಲ ನೋಡೋಣ ಬರ್ರಿ. ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರ ಸಂಬಂಧ ನಾನು ಏನು ಮಾಡತ್ನು ಇಲ್ಲಿ ಇದನ್ನು ಹೇಳಕತ್ನು. ನೋಡ್ರಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇತ್ತು ನಮ್ಮ ಕಡೆ. ಏನಿತ್ತು ನಮ್ಮ ಕಡೆ? ರೈಟ್ ಆ್ಯಂಗಲ್ ಟ್ರಯಾಂಗಲ. ಇದ್ರಾಗ ಏನೈತೆ ಅಂತಂದ್ರೆ ಇದಂತರೂ 90 ಡಿಗ್ರಿ ಐತಿ. ನಮ್ಮದು ಹೈಪೋಟೆನ್ಯೂಸ್ ಎಷ್ಟೈತೆ ಅಂತಂದ್ರೆ ಇದ್ರಾಗ 5 ಯೂನಿಟ್ಸ್. ಮತ್ತು ಇದ್ರಾಗ ಒಂದು ಸೈಡ್ ಏನೈತೆ ನಮ್ಮದು 3 ಐತಿ, ಇನ್ನೊಂದು ಸೈಡ 4 ಐತಿ. ಹೌದು, ಈ ಒಂದು ಟ್ರಯಾಂಗಲ್ಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ನಾವು ಸ್ಟ್ಯಾಂಡರ್ಡ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಈ ರೀತಿ ನಾವು ನೋಡೇ ಇರಬೇಕು. ಯಾವುದಾದ್ರೆ ಒಂದು ಕ್ವಶನ್ದಾಗಲಿ ನೀವು ನೋಡ್ತೀರಿ, ಮುಂದೆ ಫಿಸಿಕ್ಸ್ದಾಗ ನಾವು ಭಾಳಷ್ಟು ಕ್ವಶನ್ ಸಾಲ್ವ್ ಮಾಡ್ತೀವಿ. ಅವಾಗ ಯಾವಾಗ ನಿಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಂಡು ಬರ್ತೈತೆ, ಇದೇ ಟ್ರಯಾಂಗಲ್ ಕಂಡು ಬರ್ತೈತೆ ಇಲ್ಲಿ. ಓಕೆ, ಆ್ಯಂಗಲ್ ಕೂಡ ಮೆಜರ್ಮೆಂಟ್ ಮಾಡ್ಯಾರ ಇದ್ರಾಗ 5 ಮತ್ತು 3. ನೋಡ್ರಿ, ಹೈಪೋಟೆನ್ಯೂಸ್ 5 ಐತಿ. 5 ಮತ್ತು 3 ಏನು ನಡಬಾರ್ಕಿನ ಆ್ಯಂಗಲ್ ಐತ್ಲ, ಈ ಆ್ಯಂಗಲ್ ಎಷ್ಟು ಇರ್ತೈತೆ ಅಂತಂದ್ರೆ 53 ಡಿಗ್ರೀಸ್ ಆಗಿರ್ತೈತೆ ಅಂತ. 5 ಮತ್ತು 3 ನಡಬಾರ್ಕಿನ ಆ್ಯಂಗಲ್ ಎಷ್ಟಿರ್ತೈತಿ? 53 ಡಿಗ್ರಿ ಆಗೈತಿ. ಇದನ್ನು ಮೆಜರ್ಮೆಂಟ್ ಮಾಡ್ಯಾರು. ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವೆ ಇವ. ಅದಕ್ಕಾಗಿ ಈ ಟ್ರಯಾಂಗಲ್ ಭಾಳ ಫೇಮಸ್ ಐತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ದಾಗ. 4 ಮತ್ತು 5 ನಡಬಾರ್ಕಿನ ಆ್ಯಂಗಲ್ ಎಷ್ಟಿರ್ತೈತೆ ಅಂತಂದ್ರೆ 37 ಡಿಗ್ರೀಸ್ ಆಗಿರ್ತೈತಿ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಭಾಳ ಅಂದ್ರೆ ಭಾಳ ಎಕ್ಸಾಮಿನೇಷನ್ದಾಗ ಯಾವಾಗೂ ಇವು ಕೊಡ್ತಾರಲ್ಲ, ಈ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕೊಡ್ತಾರೆ. ಅದಕ್ಕಾಗಿ ನಿಮಗೆ ಗೊತ್ತಿರಬೇಕಾ, 5 ಮತ್ತು 3 ನಡಬಾರ್ಕಿನ ಆ್ಯಂಗಲ್ ಎಷ್ಟಿರ್ತೈತಿ? 53 ಡಿಗ್ರಿ. 4 ಮತ್ತು 5 ನಡಬಾರ್ಕಿನ ಆ್ಯಂಗಲ್ ಎಷ್ಟಿರ್ತೈತಿ? 37 ಡಿಗ್ರೀಸ್. ಇವಾಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ದು ವ್ಯಾಲ್ಯೂ ಬರೆಯಕ್ಕೆ ಹೋದು ಅಂತಂದ್ರೆ ಇವುಗಳಿಗೆ ನಾನು ಇವಾಗ ನೋಡ್ರಿ, ಸೈನ್ 53 ಡಿಗ್ರಿದು ಬರೆಯಕ್ಕೆ ಹೋದ ನಂತರ ಸೈನ್ 53 ಡಿಗ್ರಿ ಬರೆಯಕ್ಕೆ ಹೋದ ಅಂತಂದ್ರೆ ಸೈನ್ ಹೆಂಗೆ ಬರಿತೀರಿ ನೀವು? ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್. ಇವಾಗ 53 ಡಿಗ್ರಿ ಪ್ರಕಾರ ನೋಡ್ಬೇಕು ನಾವು. 53 ಡಿಗ್ರಿ ಪ್ರಕಾರ 4 ಅನ್ನೋದು ಪರ್ಪೆಂಡಿಕ್ಯುಲರ್ ಇಲ್ಲಿ, ಹೌದು. 3 ಅನ್ನೋದು ಬೇಸ್. 53 ಡಿಗ್ರಿ ಪ್ರಕಾರ 4 ಅನ್ನೋದು ಪರ್ಪೆಂಡಿಕ್ಯುಲರ್. ಹಾಗಾದ್ರೆ 53 ಡಿಗ್ರಿ ಆ್ಯಂಗಲ್ ಪ್ರಕಾರ ನೋಡ್ಬೇಕು. ಸೈನ್ 53 ಡಿಗ್ರಿ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಎಷ್ಟಾಗ್ತದೆ ನಮ್ದು? 4 / ಹೈಪೋಟೆನ್ಯೂಸ್ ಅಂತೂ 5 ಐತಿ. ಹೈಪೋಟೆನ್ಯೂಸ್ ಅಂತೂ ಫಿಕ್ಸ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ದಾಗ 90 ಡಿಗ್ರಿ ಅಪೋಸಿಟ್ ಸೈಡ್ ಹೈಪೋಟೆನ್ಯೂಸ್. ಇವಾಗ ನಾನು ಅದ ಸೈನ್ 37 ಡಿಗ್ರೀಸ್ ನೋಡಕ್ಕೆ ಹೋದ್ನೆ ಅಂತಂದ್ರೆ ನೋಡ್ರಿ, ಸೈನ್ 53 ಡಿಗ್ರಿದು ನೋಡಾಕ್ತಿದ್ದು, ಇನ್ನು ಸೈನ್ 37 ಡಿಗ್ರಿದು ನೋಡಕ್ಕೆ ಹೋದು ಅಂತಂದ್ರೆ 37 ಡಿಗ್ರಿ ಪ್ರಕಾರ 3 ಅನ್ನೋದು ಪರ್ಪೆಂಡಿಕ್ಯುಲರ್ ಇಲ್ಲಿ, 4 ಅನ್ನೋದು ಬೇಸ್. ಈ ಆ್ಯಂಗಲ್ ಪ್ರಕಾರ ಇದು ಅಪೋಸಿಟ್ ಸೈಡ್ ಇಲ್ಲೋ, ಹಾಗಾದ್ರೆ ಇದು ಏನಾಗ್ತೈತಿ? ಪರ್ಪೆಂಡಿಕ್ಯುಲರ್ ಆಗ್ತೈತಿ 37 ಡಿಗ್ರಿ ಪ್ರಕಾರ. ಸೊ ಸೈನ್ 37 ಡಿಗ್ರಿ ಏನಾಗ್ತೈತಿ? ಪರ್ಪೆಂಡಿಕ್ಯುಲರ್ ಓವರ್ ಹೈಪೋಟೆನ್ಯೂಸ್. ಬಟ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಯಾವ್ದಾ? 3 ಆಗ್ತೈತಿ. 3/5. ನೀವು ನಾರ್ಮಲ್ ಆಗಿ 10th ಕ್ಲಾಸ್ ತನಕ ಏನಾಗಿರ್ತೈತಿ ಅಂದ್ರೆ ಬೇಸ್ ಯಾವನೊತ್ತು ತಳಗ ಇರ್ತೈತಿ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿರ್ತೀರಿ. ಬಟ್ ಆ್ಯಂಗಲ್ ಡಿಸೈಡ್ ಮಾಡ್ತೈತಿ ವಿಚ್ ಒನ್ ಈಸ್ ಬೇಸ್ ಆ್ಯಂಡ್ ವಿಚ್ ಒನ್ ಈಸ್ ಪರ್ಪೆಂಡಿಕ್ಯುಲರ್. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಐತದ. ಇವಾಗ 53 ಡಿಗ್ರಿ ಪ್ರಕಾರ 4 ಏನೋ ಪರ್ಪೆಂಡಿಕ್ಯುಲರ್. 37 ಡಿಗ್ರಿ ಪ್ರಕಾರ 3 ಅನ್ನೋದು ಇಲ್ಲಿ ಪರ್ಪೆಂಡಿಕ್ಯುಲರ್. 3 ಮೀಟರ್ ಆಗಿರ್ಬೋದು, 3 ಸೆಂಟಿಮೀಟರ್ ಆಗಿರ್ಬೋದು. ನೀವು ಯಾವ ಯೂನಿಟ್ ಹಚ್ತೀರಿ ಹಚ್ಚಿರಿ. ನಾನು 3 ಯೂನಿಟ್ಸ್ ಅಂಥೇಳಿ ಜನರಲಿ ಅನ್ನಾಗತ್ತೀನಿ. ಓಕೆ, ಇಂಗ್ಲೀಷ್ ವರ್ಡ್ಸ್ ಸ್ಲಿಪ್ಪಿಂಗ್ ಏನಾಗತ್ತಾವ ಅಂತಂದ್ರೆ ಹೊಳಾಗತ್ತಾವ. ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಟ್ಯಾನ್ 37 ಡಿಗ್ರೀಸ್ ಕೇಳ್ತೀನಿ ನಿಮಗೆ.
ಟ್ಯಾನ್ ಅನ್ನು ಬರೀತ ಮುಂದೆ ಏನು ಮಾಡ್ತಿದ್ರಿ, ಪರ್ಪೆಂಡಿಕ್ಯುಲರ್ ಓವರ್ ಬೇಸನ್ನು ಯೂಸ್ ಮಾಡ್ತಿದ್ರಿ. ಇಲ್ಲಿ 37 ಡಿಗ್ರಿ ಪ್ರಕಾರ ಮಾತಾಡತ್ತೆ. ಹಾಗಾದ್ರೆ 37 ಡಿಗ್ರಿ ಈಗ 37 ಡಿಗ್ರಿ ಪ್ರಕಾರ 3 ಅನ್ನೋದು ಪರ್ಪೆಂಡಿಕ್ಯುಲರ್, 4 ಅನ್ನೋದು ಬೇಸ್. 37 ಡಿಗ್ರಿ ಪ್ರಕಾರ 3 ಅನ್ನೋದು ಪರ್ಪೆಂಡಿಕ್ಯುಲರ್, 4 ಅನ್ನೋದು ಬೇಸ್. ಹಾಗಂದ್ರೆ 37 ಡಿಗ್ರಿ ಪ್ರಕಾರ ನಾನು ನೋಡ್ಬೇಕು. ಟ್ಯಾನ್ 37 ಡಿಗ್ರಿ ಈಕ್ವಲ್ಸ್ ಟು ಏನಾಗ್ತತಿ, 3/4. ಅದ ನಾನು ಟ್ಯಾನ್ 53 ಡಿಗ್ರಿ ತೊಗೊಂಡು ಅಂತಂದ್ರೆ, ಈಗ 53 ಡಿಗ್ರಿ ಪ್ರಕಾರ 4 ಅನ್ನೋದು ಪರ್ಪೆಂಡಿಕ್ಯುಲರ್, 3 ಅನ್ನೋದು ಬೇಸ್. ಪರ್ಪೆಂಡಿಕ್ಯುಲರ್ ಓವರ್ ಬೇಸನ್ನು ಯೂಸ್ ಮಾಡಿ ಟ್ಯಾನ್ ಬರೀತಿದ್ರಿ ನೀವು. ಹಾಗಾದ್ರೆ ಪರ್ಪೆಂಡಿಕ್ಯುಲರ್ ಏನಾಯ್ತು 53 ಡಿಗ್ರಿ ಪ್ರಕಾರ, 4 ಪರ್ಪೆಂಡಿಕ್ಯುಲರ್ 3 ಬೇಸ್, 4/3. ಸೊ ಇದು ನಮ್ಮದು ಸ್ಟ್ಯಾಂಡರ್ಡ್ ಟ್ರಯಾಂಗಲ್ದ ಕತೆ ಐತಿ. ಮೋಸ್ಟ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಏನು ಕ್ವಶನ್ಸ್ ಅದಾವಲ್ಲ, ಟಾಪಿಕ್ಸ್ ಅದಾವಲ್ಲ, ಅಲ್ಲಿ ಈ ಸ್ಟ್ಯಾಂಡರ್ಡ್ ಟ್ರಯಾಂಗಲನ್ನು ಯೂಸ್ ಮಾಡ್ತಾರೆ. ಏನು ನೆನಪಿಡಬೇಕು, ಬಿಟ್ವೀನ್ 3 and 5 we have 53 degree angle, ಬಿಟ್ವೀನ್ 4 and 5 we have 37 degree angle. ಓಕೆ, ಇದನ್ನು ನೀವು ಏನು ಮಾಡ್ಬೇಕಂದ್ರೆ ಭಾಳ ಲಕ್ಷ ಕೊಟ್ಟು ನೋಡ್ಬೇಕು. ಹೌದು ನೋಡ್ರಿ, 53 ಡಿಗ್ರಿಗಿಂತ ಏನೈತಿ 37 ಡಿಗ್ರಿ ಆ್ಯಂಗಲ್ ಸಣ್ಣದೈತಿ. ಹಾಗಾದ್ರೆ 37 ಡಿಗ್ರಿದು ಏನು ಅಪೋಸಿಟ್ ಆ್ಯಂಗಲ್ ಸೈಡ್ ಐತಿ ಅದು ಸಣ್ಣದೈತಿ, 3 ಐತಿ ನೋಡ್ರಿ. 53 ಡಿಗ್ರಿ 37 ಡಿಗ್ರಿಗಿಂತ ದೊಡ್ಡದ ಆ್ಯಂಗಲ್ ಇದೆ, ಹೌದಲ್ಲ. ಹಾಗಾದ್ರೆ 53 ಅಪೋಸಿಟ್ ಸೈಡನ್ನು 4 ಐತಿ, ದೊಡ್ಡದೈತಿ, 3ಗಿಂತ ದೊಡ್ಡದೈತಿ. ಹಂಗೆ ನೆನಪಿಡೋದ್ರೆ ಇಡ್ರಿ. ಅಥವಾ 3 ಮತ್ತು 5 ನಡ್ಬರ್ಕಿನ 53 ಡಿಗ್ರಿ ಆ್ಯಂಗಲ, 4 ಮತ್ತು 5 ನಡ್ಬರ್ಕಿನ 37 ಡಿಗ್ರಿ ಆ್ಯಂಗಲ. ಈ ರೀತಿ ನೀವೇನು ಮಾಡ್ಬೋದು, ನೆನ್ಪಿಟ್ಕೋಬೋದು. ನಾನು ನೋಟ್ ಬರಿಸ್ಬಿಡ್ತೀನಿ. ಒಂದು ಹುಡುಗರಿಗೆ ಏನಾಗ್ತೈತಿ, ಪ್ರಾಬ್ಲಮ್ ಆಗ್ತೈತಿ. ಬಿಟ್ವೀನ್ 5 and 3 we have 53 degree angle. This is standard triangle which is used in most of the competitive examinations. And second note ಏನಂತಂದ್ರೆ, between 4 and 5 we have 37 degree angle. ಸೊ ಇದನ್ನು ನೀವು ಏನು ಮಾಡಬೇಕು, ಭಾಳ ಒತ್ತು ಕೊಟ್ಟು ಒಂದು ಸ್ವಲ್ಪ ನೋಡ್ಕೋಬೇಕು. ಸೊ ಇವತ್ತಿನ ಕ್ಲಾಸನ್ನು ಏನು ಮಾಡೋನು, ಇಲ್ಲಿಗೆ ಎಂಡ್ ಮಾಡೋನು. ಬೇಸಿಕ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಚಾಲು ಆಯ್ತು ನಮ್ಮದ. ಈ ಲೆವೆಲಿಗೆ ನೀವು ಏನು ಮಾಡ್ಬೋದು, ಕಲಿಬೋದು. ಇದನ್ನು ನೆಕ್ಸ್ಟ್ ಕ್ಲಾಸಾಗ ನೋಡೋಣ ಏನು ನಾವು ಕಲಿಯಕ್ಕೆ ಹೊಂಟಿದ್ದೀವಿ ಅಂಥೇಳಿ. ಸೊ ಇವತ್ತಿನ ಕ್ಲಾಸ್ ಅಂತೂ ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೆ ಏನಾದರೂ ಡೌಟ್ಸ್ ಇದ್ದು ಅಂತಂದ್ರೆ ನೀವೇನು ಮಾಡ್ಬೋದು, ಕಮೆಂಟ್ ಬಾಕ್ಸ್ದಾಗ ಕೇಳ್ಬೋದು. ಹೌದು, ನಾವು ಆನ್ಸರ್ ಮಾಡ್ತೀವಿ. ಅದಕ್ಕೆ ನನ್ನ ಕೈಲಾದಷ್ಟು ನಾನು ಆನ್ಸರ್ ಮಾಡ್ತೀನಿ. ಹೌದು, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೆಕ್ಚರ್. ಬಾಯ್ ಬಾಯ್.